ಎಲ್ಲರಿಗೆ ನಮಸ್ಕಾರ. ನಿನ್ನೆ ಮತ್ತು ಇಂದು ಶ್ರೀಯುತ ಕಪಿನಿಪತಿ ಭಟ್ಟರ ಮತ್ತು ಶ್ರೀಮತಿ ಗೀತಮ್ಮನವರ ಸಂಸ್ಮರಣೆಯಲ್ಲಿ ಶ್ರೀಯುತ ಅನಂತ್ ಅವರು ಪ್ರಾಯೋಜಿಸಿದಂಥ ದೂತಕಾವ್ಯ ಪರಂಪರೆ ಸಂಸ್ಕೃತದಲ್ಲಿ ಹೇಗೆ ಬೆಳೆದಿದೆ ಅವುಗಳ ಕೆಲವು ಜ್ವಲಂತ ನಿದರ್ಶನಗಳನ್ನು ಇಟ್ಟುಕೊಂಡು ಡಾಕ್ಟರ್ ಶಂಕರ್ ಅವರು ಮಾತಾಡ್ತಿದ್ದಾರೆ ಕೂಡ. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದ ಪ್ರಾಯೋಜಕರಿಗೆ, ಆಯೋಜಕರಿಗೆ ಮತ್ತು ಉಪನ್ಯಾಸಕರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಶಂಕರ್ ಅವರು ನಿನ್ನೆ ತುಂಬ ಮೂಲನಿಷ್ಠವಾಗಿ ವ್ಯಾಪಕವಾದ ಅಧ್ಯಯನ ಮಾಡಿ ಎಲ್ಲ ಸ್ವಾರಸ್ಯಕಾರಿಯಾದ ಪದ್ಯಗಳನ್ನು ಕೂಡ ಅಡಕ ಮಾಡಿಕೊಟ್ಟು ಹೇಳಿದ್ದಾರೆ. ಅದು ಸಂದೇಶ ಕಾವ್ಯದಂಥ ಒಂದು ಹೆಚ್ಚು ಪ್ರಸಿದ್ಧವಲ್ಲದ ಕೆಲವು ಕಾವ್ಯಗಳನ್ನು, ಆದರೆ ಒಳ್ಳೆಯ ಕಾವ್ಯಗಳನ್ನು ಇಟ್ಟುಕೊಂಡು ಜನಕ್ಕೆ ಪರಿಚಯ ಮಾಡಿಕೊಡೋದಕ್ಕೆ ಒಳ್ಳೆಯ ಪ್ರಕಲ್ಪ. ಏಕೆಂದರೆ ಈಗ ರಾಮಾಯಣವೋ ಮಹಾಭಾರತವೋ ಅಂತಂದರೆ ತುಂಬ ಪ್ರಸಿದ್ಧವಾದ ಕಾವ್ಯಗಳು, ಪ್ರಸಿದ್ಧವಾದ ಕಥೆಗಳು ಎಲ್ರಿಗೂ ಗೊತ್ತಿರುತ್ತದೆ. ಹಾಗಾಗಿ ಅದರ ಬಗೆಗೆ ವಿಶ್ಲೇಷಣೆಗಳು, ಬೇರೆ ಬೇರೆ ಶಾಸ್ತ್ರ, ಕಾವ್ಯ ಇತ್ಯಾದಿಗಳಲ್ಲಿ ಬಂದ ವಿವರಣೆಗಳು, ವ್ಯಾಖ್ಯಾನಗಳು, ಅವುಗಳ ಶಾಖಾ ಸಂಕ್ರಮಣ ಅಂತೀವಲ್ಲ, ಹಾರಿಸಾಂಟಲ್ ಡೆವಲಪ್ಮೆಂಟ್ ಅದನ್ನು ಮಾಡಬಹುದು. ಆದರೆ ಈಗ ಕಾವ್ಯವೇ ಹೆಚ್ಚು ಪ್ರಚುರವಲ್ಲ, ಅಪ್ರಸಿದ್ಧ ಅಂತಾದಾಗ ಅದನ್ನು ಬಹಳ ಫೋಕಸ್ಡ್ ಆಗಿ, ಅಂದರೆ ಯಾವುದನ್ನು ವರ್ಟಿಕಲ್ ಗ್ರೋತ್ ಅಂತೀವಲ್ಲ ಹಾಗೆ ಏಕದೇಶೀಯವಾಗಿ ಏಕಮುಖವಾಗಿ ಮಾಡಿಕೊಡಬೇಕು. ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ನಿನ್ನೆಯ ಒಂದು ಉಪನ್ಯಾಸದ ಮುಂದುವರಿಕೆಯಾಗಿ ವೇದಾಂತ ದೇಶಿಕರ ಹಂಸ ಸಂದೇಶವನ್ನು, ಆ ಬಳಿಕ ಉದ್ದಂಡ ಶಾಸ್ತ್ರೀಯ ಕೋಕಿಲ ಸಂದೇಶವನ್ನು ಮತ್ತು ಇನ್ನಿತರ ದೂತಕಾವ್ಯಗಳನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಶಂಕರ್ ಅವರಿಗೆ ಸಂಸ್ಥೆಯ ಆಯೋಜಕರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಿದ್ದೀನಿ. ಆನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಎಲ್ಲರಿಗೂ ನಮಸ್ಕಾರಗಳು. ಶತಾವಧಾನಿಗಳಿಗೆ ಧನ್ಯವಾದಗಳು. ನಿನ್ನೆ 2 ದೂತಕಾವ್ಯಗಳನ್ನು ಪರಾಮರ್ಶಿಸಿದ್ವಿ. ಧೋಯಿ ಕವಿ ರಚಿಸಿದಂತಹ ಪವನದೂತ ಹಾಗೂ ರೂಪಗೋಸ್ವಾಮಿಯವರ ಹಂಸದೂತ. ಇನ್ನೊಂದಿಷ್ಟು ದೂತಕಾವ್ಯಗಳಿವೆ. ಒಂದು 4-5 ದೂತಕಾವ್ಯಗಳನ್ನು ಆದಷ್ಟು ಕವರ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀನಿ ಇವತ್ತು. ರೂಪಗೋಸ್ವಾಮಿಯವರೇ ಬರೆದಂತಹ ಉದ್ಧವ ಸಂದೇಶ ಅನ್ನುವಂಥ ಇನ್ನೊಂದು ದೂತಕಾವ್ಯವಿದೆ. ಅದು ಸಮಯವಿದ್ದರೆ ಕೊನೆಯಲ್ಲಿ ಒಂದಿಷ್ಟು ಅಲ್ಲಿಯ ಕೆಲವೊಂದು ಪದ್ಯಗಳನ್ನು ಉದ್ಧರಿಸಿ ಅರ್ಥವನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ವೇದಾಂತ ದೇಶಿಕರ ಹಂಸ ಸಂದೇಶ, ಈ ಒಂದು ದೂತಕಾವ್ಯದ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ. ವೇದಾಂತ ದೇಶಿಕರು 13ನೇ ಶತಮಾನದಲ್ಲಿ ಇದ್ದವರು. ಕವಿತಾರ್ಕಿಕ ಸಿಂಹ ಅನ್ನುವಂತಹ ಬಿರುದವರಿಗಿತ್ತು. ವಿದ್ಯೋದನ್ವಾನ್ ಅನ್ನುವಂತಹ ಮತ್ತೊಂದು ಬಿರುದು ಇತ್ತು. ವಿದ್ಯೆಗಳ ಉದನ್ವಾನ್ ಅಂತ ಹೇಳಿದ್ರೆ ಸಮುದ್ರ ಅಂತ. ಹಂಸ ಸಂದೇಶ ಅಷ್ಟೇ ಅಲ್ಲ, ಅವರು ವ್ಯಾಪಕವಾದ ಸಾಹಿತ್ಯವನ್ನು ಅವರು ರಚಿಸಿದ್ದಾರೆ. ವಿಶೇಷತಃ ಶ್ರೀರಂಗನಾಥನ ಪಾದುಕೆಯ ಬಗ್ಗೆ 1000 ಪದ್ಯಗಳನ್ನು ರಚಿಸಿದ್ದಾರೆ, ಪಾದುಕಾ ಸಹಸ್ರಂ ಅನ್ನುವಂಥ ಕೃತಿಯಲ್ಲಿ. ಹಾಗೆಯೇ ಶ್ರೀಕೃಷ್ಣನ ಚರಿತೆಯನ್ನು ಕುರಿತಂತೆ ಯಾದವಾಭ್ಯುದಯ ಅನ್ನುವಂತಹ ಮಹಾಕಾವ್ಯವನ್ನು ರಚಿಸಿದ್ದಾರೆ. ಪ್ರಬೋಧ ಚಂದ್ರೋದಯ ಅನ್ನುವಂತಹ ಒಂದು ನಾಟಕ ಸಂಸ್ಕೃತದಲ್ಲಿದೆ, ಒಂದು ಪ್ರತೀಕ ನಾಟಕ. ಆ ಒಂದು ನಾಟಕವನ್ನು ಅನುಸರಿಸಿ ಸಂಕಲ್ಪ ಸೂರ್ಯೋದಯ ಅನ್ನುವಂತಹ ಒಂದು ನಾಟಕವನ್ನು ರಚಿಸಿದ್ದಾರೆ. ಅನೇಕ ಸ್ತೋತ್ರ ಕಾವ್ಯಗಳನ್ನು ರಚಿಸಿದ್ದಾರೆ. ಶ್ರೀಭಾಷ್ಯದ ಮೇಲೆ ಶ್ರುತಪ್ರಕಾಶಿಕ ಅನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾರೆ, ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹಂಸ ಸಂದೇಶದಲ್ಲಿ ಕಥೆ ನಮಗೆಲ್ಲರಿಗೂ ತಿಳಿದ ಕಥೆಯೇ, ಕಾಲ್ಪನಿಕ ಕಥೆ ಏನಲ್ಲ, ಕವಿ ಕಲ್ಪಿಸಿಕೊಂಡಿರುವಂಥ ಕಥೆ ಏನಲ್ಲ, ರಾಮಾಯಣದ ಕಥೆ. ರಾಮನ ಬಳಿ ಆಂಜನೇಯ ಸೀತೆಯ ವಾರ್ತೆಯನ್ನು ಪಡೆದು ಬಂದು ಅವನಿಗೆ ಒಪ್ಪಿಸ್ತಾನೆ, ಸೀತೆಯ ವಿರಹಾವಸ್ಥೆ ಹೀಗಿದೆ ಅಂತ. ಮುಂದಿನ ದಿನ ಅವನು ಕಪಿ ಸೈನ್ಯವನ್ನು ಸನ್ನದ್ಧಗೊಳಿಸೋದಕ್ಕೆ ಕಾಯ್ತಾ ಇರ್ತಾನೆ ಮುಂದಿನ ದಿವಸಕ್ಕಾಗಿ.
ಆ ರಾತ್ರಿಯನ್ನು ಅವನು ಒಂದು ಕಲ್ಪದಂತೆ ಕಳೆದ, ಒಂದು ಯುಗದಂತೆ ಕಳೆದ ಅಂತ ಮೊದಲನೆಯ ಪದ್ಯ ಹಾಗೆ ಶುರುವಾಗುತ್ತೆ. ವಂಶೇ ಜಾತ ಸವಿತುರನಗೆ ಮಾನಯನ್ ಮಾನುಷತ್ವಂ, ಮನುಷ್ಯ ವೇಷಧಾರಿಯಾದಂತಹ ಪರಮಾತ್ಮನು ಜನಕತನಯಾನ್ವೇಷಣೆ ಜಾಗರೂಕ. ಇಲ್ಲಿ ನಾವು ಕಾಳಿದಾಸ ಬಳಸಿರುವಂತಹ ಜನಕತನಯಾ ಸ್ನಾನ ಪುಣ್ಯೋದಕೇಶು ಅನ್ನುವಂತಹ ಫ್ರೇಸನ್ನು ನಾವು ಗಮನಿಸ್ಬೋದು, ಅದನ್ನು ಸ್ಮರಿಸ್ಬೋದು. ಪ್ರತ್ಯಾಯಾತೆ ಪವನತನಯೇ, ಆಂಜನೇಯ ಸೀತೆಯ ವಾರ್ತೆಯನ್ನು ಪಡೆದು ವಾಪಸ್ಸು ಬಂದಾಗ ನಿಶ್ಚಿತಾರ್ಥಸ್ಸ ಕಾಮಿ ಕಲ್ಪಾಕಾರಾಂ ಕಥಮಪಿ ನಿಶಾಂ ಆವಿಭಾತಂ ವಿಷಯೇ, ಮುಂಜಾನೆ ಆಗುವವರೆಗೂ ಆ ರಾತ್ರಿಯನ್ನು ಹೇಗೆ ಕಳೆದ ಅಂತ ಹೇಳಿದ್ರೆ ಒಂದು ಕಲ್ಪದಂತೆ, ಒಂದು ಮನ್ವಂತರದಂತೆ ಕಳೆದು ಬಿಟ್ಟ ಅವನು ಅಂತ. ಆವಾಗ ತಾನೇ ಮಳೆಗಾಲ ಮುಗಿದು ಶರತ್ಕಾಲ ಶುರುವಾಗಿರುತ್ತೆ. ಶರತ್ಕಾಲಕ್ಕೆ ಸಂಬಂಧಪಟ್ಟಂತಹ ಪಕ್ಷಿ ಅಂತ ಹೇಳಿದ್ರೆ ಹಂಸ ಪಕ್ಷಿ. ಹಂಸಗಳು ಮಳೆಗಾಲದಲ್ಲಿ ಮಾನಸ ಸರೋವರಕ್ಕೆ ಹೋಗಿರುತ್ತವೆ. ಶರತ್ಕಾಲ ಪ್ರಾರಂಭವಾಗ್ತಾ ಇದ್ದಂತೆ ತಮ್ಮ ತಮ್ಮ ಸರೋವರಕ್ಕೆ ವಾಪಸ್ ಬರುತ್ತವೆ. ಈಗ ಶರತ್ಕಾಲ ಪ್ರಾರಂಭವಾಗಿರೋದ್ರಿಂದ ರಾಮ ಅಲ್ಲಿಯೇ ಮಾಲ್ಯವಾನ್ ಅನ್ನುವಂಥ ಪರ್ವತದ ಮೇಲಿರ್ತಾನೆ. ಅಲ್ಲಿಯೇ ಹತ್ತಿರದಲ್ಲಿದ್ದಂತಹ ಒಂದು ಸರೋವರದ ಬಳಿ ಒಂದು ಹಂಸವನ್ನು ನೋಡ್ತಾನೆ. ಕಲ್ಯೇ ಸೇನಾಂ ಕಪಿಕುಲಪತೆ ಸ್ತೂರ್ಣಮುದ್ಯೋಜಯಿಷ್ಯನ್ ಧೂರೀಭಾವಾತ್ ಜನಕದುಹಿತುರ್ದೂಯಮಾನಾಂತರಾತ್ಮ ಕ್ರೀಡಾಖೇಲಂ ಕಮಲಸರಸಿ ಕ್ವಾಪಿ ಕಾಲೋಪಯಾತಂ ರಾಕಾಚಂದ್ರದ್ಯುತಿ ಸಹಚರಂ. ಅಂದರೆ ಹುಣ್ಣಿಮೆಯ ಚಂದ್ರನಂತೆ ಬೆಳಗುತ್ತಿರುವಂತಹ ಆ ಹಂಸವನ್ನು ಅವನು ನೋಡ್ದ. ಹಂಸದಲ್ಲಿ ಅವನಿಗೆ ಸೀತೆಯ ಗುಣಗಳು ಕಾಣಿಸಿದ್ವು. ಏನು, ಯಾವ ಗುಣಗಳು ಅಂತ ಹೇಳಿದ್ರೆ, ತಸ್ಮಿನ್ ಸೀತಾ ಗತಿಮನುಗತೆ, ಸೀತೆಯ ನಡಿಗೆಯಂತೆಯೇ ಹಂಸದ ನಡಿಗೆ. ತದ್ದುಕೂಲಾಂತ ಮೂರ್ತೌ, ಸೀತೆ ಹೊದ್ದಿಕೊಂಡಿರುವಂತಹ ರೇಷ್ಮೆಯ ಬಟ್ಟೆಯ ಅಂಚಿನಲ್ಲಿ ಹಂಸಗಳ ಚಿತ್ರಗಳಿವೆ. ಹಂಸ ಚಿತ್ರಿತವಾದಂತಹ ದುಕೂಲವನ್ನು, ರೇಷ್ಮೆಯ ಬಟ್ಟೆಯನ್ನು ಸ್ತ್ರೀಯರು ಉಡ್ತಾ ಇದ್ರು ಅಂತ ಒಂದು ಆ ಕಾಲದ ಒಂದು ಸಾಮಾಜಿಕ ಒಂದು ವ್ಯವಸ್ಥೆನಲ್ಲಿ ಹಾಗಿತ್ತು. ಸೊ ಈ ಹಂಸ ಸೀತೆಯ ಆ ರೇಷ್ಮೆಯ ಸೀರೆಯ ಅಂಚಿನಲ್ಲಿ ಆ ಹಂಸದ ಚಿತ್ರವಿದೆ. ತನ್ಮಂಜೀರ ಪ್ರತಿಮ ನಿನದೆ, ಸೀತೆಯ ಗೆಜ್ಜೆಯಂತೆಯೇ ಈ ಹಂಸವು ಶಬ್ದ ಮಾಡುತ್ತೆ. ಇದನ್ನೆಲ್ಲ ನೋಡಿದಾಗ ಸೀತೆಯ ನೆನಪು ಅವನಿಗೆ ಸ್ವಾಭಾವಿಕವಾಗಿ ಅವನು ಸೀತೆಯನ್ನು ನೆನಪಿಸ್ಕೊಂಡ. ವೀರಶ್ಚೇತೋ ವಿಲಯ ಮಗಮತ್ ತನ್ಮಯಾತ್ಮ ಮುಹೂರ್ತಂ, ಒಂದು ನಿಮಿಷ ಅವನಿಗೆ ಮೂರ್ಛೆ ಬಂದ್ಬಿಡ್ತು. ಶಂಕೆ ತೀವ್ರಂ ಭವತಿ ಸಮಯೇ ಶಾಸನಂ ಮೀನಕೇತೋ, ಒಮ್ಮೊಮ್ಮೆ ಕಾಮ ಮನ್ಮಥ ಮಾಡುವಂತಹ ಆ ಶಾಸನವಿದೆಯಲ್ಲ, ಆಳ್ವಿಕೆ, ಅದು ತುಂಬ ತೀವ್ರವಾಗಿರುತ್ತೆ. ಕೆಲವೊಮ್ಮೆ ಅವನ ಪ್ರಜೆಗಳಿಗೆ ತೀವ್ರವಾದ ದಂಡನೆಯನ್ನು ಕೊಟ್ಬಿಡ್ತಾನೆ. ಇಲ್ಲಿ ರಾಮಚಂದ್ರ ಮನ್ಮಥನ ಪ್ರಜೆ, ಆ ಮನ್ಮಥ ರಾಜ ಇದ್ದಂಗೆ. ರಾಮಚಂದ್ರನಿಗೆ ಒಂದು ತೀವ್ರವಾದ ದಂಡನೆಯನ್ನು ಕೊಟ್ಬಿಟ್ಟಿದ್ದಾನೆ ಅವನನ್ನು ಮೂರ್ಛೆಗೊಳಿಸುವ ಮೂಲಕ. ಆಮೇಲೆ ರಾಮನಿಗೆ ಚೈತನ್ಯ ಬರುತ್ತೆ. ಮತ್ತೆ ಚಕ್ರೇ ತಸ್ಮೈ ಸರಸಿಜದಲೈ ಸೋಪಚಾರಾಂ ಸಪರ್ಯಾಂ, ಆ ಹಂಸವನ್ನು ತನ್ನ ದೂತನಾಗಿ ಮಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಅದಕ್ಕೆ ಮೊದಲು ಉಪಚಾರವನ್ನು ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ತಾವರೆಗಳ ದಳಗಳನ್ನು ಕೊಡುವ ಮೂಲಕ. ಹಂಸಗಳು ತಾವರೆಯ ದಳಗಳನ್ನು ತಿನ್ನತ್ವೆ ಅನ್ನೋದು ಒಂದು ಸಮಯ. ಕಾಂತಾಶ್ಲೇಷಾದ್ ಅಧಿಕ ಸುಭಗ ಕಾಮಿನಾಂ ದೂತಲಾಭ, ಇಲ್ಲಿ ಕವಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ವಿರಹಿಯರಿಗೆ ಒಂದು ದೂತ ಸಿಕ್ಕಿದ್ರೆ ಅದು ಎಷ್ಟು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ, ಅವರ ಪ್ರಿಯತಮೆಯರನ್ನು ತಬ್ಬಿಕೊಳ್ಳುವಾಗ ಆಗತ್ತಲ್ಲ ಸಂತೋಷ, ಅದಕ್ಕೆ ದುಪ್ಪಟ್ಟು ಸಂತೋಷ ಅವರಿಗೆ ಒಂದು ಚೆನ್ನಾಗಿರೋ ಸೂಕ್ತವಾದಂತಹ ದೂತ ದೊರಕಿದ್ರೆ ಅಷ್ಟು ಸಂತೋಷವಾಗತ್ತಂತೆ ಪ್ರಿಯರಿಗೆ. ಮಾತೇ ಗೊತ್ತಿಲ್ಲದಂತಹ ಆ ಹಂಸದ ಬಳಿ ಇವನು ಹೇಗೆ ಸಂದೇಶವನ್ನು ಕಳಿಸಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಇವನು ಪೂರ್ವ ಕವಿಗಳನ್ನು ಸ್ಮರಿಸ್ತಾ ಇದ್ದಾರೆ ವೇದಾಂತ ದೇಶಿಕರು. ಅಟ್ಲೀಸ್ಟ್ ನಾನು ಕಳಿಸೋವಂಥ ಹಂಸಕ್ಕೆ ಒಂದಿಷ್ಟು ಶಬ್ದವಾದರೂ ಮಾಡತ್ತದು, ಒಂದಿಷ್ಟು ಚೈತನ್ಯವಾದರೂ ಇದೆ. ನನಗಿಂತ ಮುಂಚೆ ಮೊದಲು ಬರೆದಂತಹ ಕವಿಗಳು ಎಂತೆಂಥ ದೂತಗಳನ್ನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವು ಪ್ರಾಣಿಗಳೇ ಅಲ್ಲ, ಅಚೈತನ್ಯ ವಸ್ತುಗಳು. ಅಂತಹ ವಸ್ತುಗಳನ್ನು ಅವರೆಲ್ಲ ಮಾಡಿದಾಗ ಅಟ್ಲೀಸ್ಟ್ ಒಂದಿಷ್ಟು ಸಂವೇದನೆ ಇರುವಂತಹ, ಕಾನ್ಷಿಯಸ್ನೆಸ್ ಇರುವಂತಹ, ಚೈತನ್ಯವಿರುವಂತಹ ಈ ಒಂದು ಹಂಸವನ್ನು ನಾನು ದೂತನಾಗಿ ಮಾಡೋದರಲ್ಲಿ ಏನು ತಪ್ಪಿಲ್ಲ ಅಂತ ರಾಮ ನಿಶ್ಚಯಿಸಿದ್ದಾನೆ ವೇದಾಂತ ದೇಶಿಕರ ಪರವಾಗಿ. ಏನು ಅಂತ ಹೇಳಿದ್ರೆ, ವಿಶ್ಲೇಷೇಣ ಕ್ಷುಭಿತ ಮನಸಾಂ ಮೇಘಶೈಲ ದ್ರುಮಾದೌ ಯಾಚ್ನಾ ದೈನ್ಯಂ ಭವತಿ ಕಿಮುತ ಕ್ವಾಪಿ ಸಂವೇದನಾರ್ಹೆ. ಯಾರು ವಿರಹದಿಂದ ನೊಂದಿದ್ದಾರೋ ಅವರು ಎಂಥವ್ರ ಹತ್ರ ಬೇಡ್ತಾರೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಅಚೇತನವಾದಂಥ ವಸ್ತುಗಳ ಬಳಿಯೂ ಕೂಡ ಬೇಡ್ತಾರೆ. ಮೇಘದ ಬಳಿ
ಬೇಡ್ತಾರೆ ಅಂತ ಕಾಳಿದಾಸನ ಒಂದು ಪ್ರಸ್ತಾಪವನ್ನು ಮಾಡ್ತಾನೆ. ಪ್ರಾಯಶಃ ಮಾಡ್ತಾ ಇದ್ದಾರೆ ವೇದಾಂತ ದೇಶಿಕರು. ಶೈಲ, ಬೆಟ್ಟದ ಬಳಿ ಕೂಡ ಕೆಲವೊಂದು ಸತಿ ತಮ್ಮ ಅವಸ್ಥೆಯನ್ನು ಹೇಳ್ಕೊಳ್ತಾರೆ. ಬೆಟ್ಟವನ್ನು ದೂತನಾಗಿ ಮಾಡಿಬಿಡ್ತಾರೆ. ಬೆಟ್ಟ ತಾನಿರೋ ಜಾಗ ಬಿಟ್ಟು ಬೇರೆ ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಹಂಗಿರುವಂತಹ ಬೆಟ್ಟವನ್ನು ತಮ್ಮ ದೂತನಾಗಿ ಮಾಡ್ಕೊಂಡ್ಬಿಡ್ತಾರೆ. ನೇಮಿ ದೂತ ಅನ್ನುವಂತಹ ಕಾವ್ಯದಲ್ಲಿ ಬೆಟ್ಟವನ್ನು ದೂತನಾಗಿ ಮಾಡ್ಕೊಂಡಿದ್ದಾರೆ ಕವಿ. ದ್ರುಮಾದವ್, ಮರವನ್ನು ಕೆಲವೊಂದು ಸತಿ ದೂತನಾಗಿ ಮಾಡ್ಕೊಳ್ತಾರೆ. ಹೀಗೆಲ್ಲ ಇರುವಾಗ ನಾನು ಒಂದು ಹಂಸವನ್ನು ದೂತನಾಗಿ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪು ಅಂತ ರಾಮ ಯೋಚಿಸ್ತಾನೆ. ಮತ್ತೆ ನನ್ನೆ ಹೇಳಿದ ಹಾಗೆ ದೂತ ಅಂತ ಮಾಡ್ಕೊಂಡ್ಮೇಲೆ ದೂತನ ಔಚಿತ್ಯವನ್ನು ಹೇಳಬೇಕು. ದೂತ ಯಾಕೆ ಸಮರ್ಥನಾಗಿದ್ದಾನೆ ಅನ್ನೋದನ್ನು ಹೇಳಬೇಕು. ಇಲ್ಲಿ ಹಂಸದಲ್ಲಿ ಕೆಲವೊಂದು ಸಾಮರ್ಥ್ಯಗಳಿವೆ. ಏನು ಅಂತ ಹೇಳಿದ್ರೆ, ವೇದೋದನ್ವದ್ ವಿಭಜನವಿದೋ ವಂಶಜಂ ವಿಶ್ವಮೂರ್ತೆ. ಹಿಂದೆ ವಿಷ್ಣು ಹಂಸಾವತಾರವನ್ನು ತಾಳಿದ್ದ. ವೇದಗಳನ್ನು ವಿಭಜನೆ ಮಾಡೋದಕ್ಕೆ, ವೇದಗಳನ್ನು ಡಿವೈಡ್ ಮಾಡೋದಕ್ಕೆ ಆವಾಗ ಹಂಸಾವತಾರವನ್ನು ತಾಳಿದ್ದ. ಆ ಹಂಸಾವತಾರವನ್ನು ತಾಳದಂತಹ ಪರಮಾತ್ಮನ ವಂಶದಲ್ಲಿ ಈ ಹಂಸ ಹುಟ್ಟಿದೆ. ಅದೇ ಅದಕ್ಕಿರುವಂತಹ ಗ್ರೇಟೆಸ್ಟ್ ಎಲಿಜಿಬಿಲಿಟಿ. ಆಹುಸಿದ್ದ ಕಮಲವಸತೇರ್ ಔಪವಾಹ್ಯಂಬವಂತಂ. ಅಷ್ಟೇ ಅಲ್ಲ, ತಿಳಿದವರು ಈ ಹಂಸವನ್ನು ಬ್ರಹ್ಮನ ವಾಹನ ಅಂತಲೂ ಹೇಳ್ತಾರೆ. ಆ ಒಂದು ಗ್ರೇಟ್ ಎಲಿಜಿಬಿಲಿಟಿ ಕೂಡ ಬಂತು ಅದಕ್ಕೆ. ಲಬ್ಧಂ ಏನ ಪ್ರಗುಣಗತಿನ. ಹೀಗೆ ಬ್ರಹ್ಮನ ವಾಹನವಾಗಿರೋ ಕಾರಣ ಬ್ರಹ್ಮ ಅದರ ಮೇಲೆ ಪಕ್ಷಪಾತವನ್ನು ಮಾಡಿದ್ದಾನೆ. ಎರಡು ರೀತಿಯಲ್ಲಿ ಪಕ್ಷಪಾತವನ್ನು ಮಾಡಿದ್ದಾನೆ. ಏನು ಅಂತ ಹೇಳಿದ್ರೆ, ತನ್ನ ಹೆಂಡತಿ ಸರಸ್ವತಿಯಲ್ಲಿರುವಂತಹ ವರ್ಣವನ್ನು, ಆ ಒಂದು ಬಣ್ಣವನ್ನು ಈ ಹಂಸಕ್ಕೂ ಕೊಟ್ಟಿದ್ದಾನೆ. ಸರಸ್ವತಿ ಮಹಾಶ್ವೇತೆ, ಸರ್ವಶುಕ್ಲೆ, ಇಡಿಯಾಗಿ ಬಿಳಿಯಾಗಿರುವವಳು. ಆ ಒಂದು ಬಿಳುಪನ್ನು ಈ ಹಂಸಕ್ಕೂ ಕೊಟ್ಟಿದ್ದಾನೆ ಬ್ರಹ್ಮ. ಯಾಕಂತ ಹೇಳಿದ್ರೆ ತನ್ನ ವಾಹನ ಅನ್ನುವಂಥ ಪಕ್ಷಪಾತದಿಂದ. ಜೊತೆಗೆ ಇಂಪಾದ ಧ್ವನಿ, ಸರಸ್ವತಿ ಅಂತ ಹೇಳಿದ್ರೆ ಧ್ವನಿ, ಶಬ್ದ ಅಂತ. ಸೊ ಸರಸ್ವತಿಗಿರಬಹುದಾದಂತಹ ಆ ಮಾಧುರ್ಯ ಗುಣ, ಶಬ್ದ ಮಾಧುರ್ಯವನ್ನು ಈ ಹಂಸಕ್ಕೂ ಕೊಟ್ಟಿದ್ದಾನೆ. ಅದರ ಕಲಕಲ ಧ್ವನಿ ಅಷ್ಟು ಮಧುರವಾಗಿರುತ್ತೆ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ನಾವು ಕೇವಲ ಮನುಷ್ಯರು, ನೀನು ಸ್ವರ್ಗಾದಿಗಳಲ್ಲಿ ಓಡಾಡುವಂತಹ ಪಕ್ಷಿಗಳ ಪೈಕಿ ಶ್ರೇಷ್ಠನಾದ ಪಕ್ಷಿ. ಹಾಗಿರುವಾಗ ನಮ್ಮಂಥವರು ನಿಮ್ಮ ಹತ್ರ ಹೇಗೆ ಬೇಡ್ಕೊಳ್ಬೋದು, ಅಥವಾ ನೀವು ನಿಮ್ಮಂಥವರು ನಮಗಾಗಿ ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ತ್ರಿಪುರಾಸುರ ಸಂಹಾರದ ಒಂದು ದೃಷ್ಟಾಂತವನ್ನು. ತ್ರಿಪುರಾಸುರ ಸಂಹಾರದ ಸಂದರ್ಭದಲ್ಲಿ ಶಿವ ರಥಿಯಾಗಿದ್ದಾಗ, ರಥವನ್ನು ಏರಿದ್ದಾಗ ಅವನ ಸಾರಥಿಯಾಗಿದ್ದು ಬ್ರಹ್ಮ. ಸ್ವಯಂ ಲೋಕಸ್ರಷ್ಟಾನೇ ಅವನ ಸಾರಥಿಯಾದ. ಹಾಗಿರುವಾಗ ಈ ಥರದ್ದೊಂದು ಪೊಸಿಷನ್ನ ಆಕ್ಯುಪೈ ಮಾಡೋದ್ರಲ್ಲಿ ನಿನಗೆ ಯಾವೊಂದು ಕೀಳರಿಮೆನೂ ಇರಬಾರ್ದು. ಯು ಕ್ಯಾನ್ ಬಿಕಮ್ ಮೈ ದೂತ, ನಿನ್ನನ್ನು ದೂತನಾಗ್ತೀನಿ ಅಂತ ಅಂದ್ಕೊಂಡು ಬೇಜಾರು ಪಡ್ಕೊಳ್ಬೇಡ ಅಂತ ಹೇಳ್ತಾರೆ. ಸ್ಥಾನೇ ದೂತ್ಯಂ ತದಪಿ ಭವತ ಸಂಶಿತ ತ್ರಾಣಹೇತೋ ಸರ್ವಸ್ರಷ್ಟಾ ವಿಧಿರಪಿಯತ ಸಾರಥಿತ್ವೇನ ತಸ್ಥೌ. ಮುಂದಿನ ಪದ್ಯದಲ್ಲಿ ಎಲ್ಲಿಗೆ ಹೋಗಬೇಕು ಆ ಪಕ್ಷಿ ಅಂತ ಹೇಳಿದ್ರೆ ಲಂಕೆಯ ಕಡೆಗೆ ಹೋಗಬೇಕು. ಆ ಲಂಕೆ ಹೇಗಿದೆ ಅಂತ ಒಂದು ಸುಂದರವಾದ ವರ್ಣನೆ ಏನು ಮಾಡ್ತಾರೆ. ಲಕ್ಷ್ಯಾಲಕ್ಷ್ಯೇ ಜಲಧಿಪಯಸ ಲಬ್ಧ ಸಂಸ್ಥಾಂ ತ್ರಿಕೂಟೆ. ತ್ರಿಕೂಟ ಪರ್ವತದಲ್ಲಿದೆ. ಹೇಗಿದೆ ಅಂತ ಹೇಳಿದ್ರೆ ಸಮುದ್ರದ ಅಲೆಗಳ ಕಾರಣ ಕಾಣಿಸಿಯೂ ಕಾಣಿಸದಂತಿದೆ. ಅಂದರೆ ಆ ಅಲೆಗಳು ಕೆಲವೊಮ್ಮೆ ಆ ಲಂಕೆಯನ್ನು ಮರೆಮಾಚಿಬಿಡತ್ವೆ. ಆ ಕಾರಣದಿಂದ ಲಂಕೆ ಕೆಲವೊಮ್ಮೆ ಕಾಣಿಸುತ್ತೆ, ಕೆಲವೊಮ್ಮೆ ಕಾಣಿಸೋದಿಲ್ಲ. ಈ ಅಲೆಗಳಿಂದ ಮುಚ್ಚಿ ಹೋಗಿರುತ್ತೆ, ಕೆಲವೊಮ್ಮೆ ಕಾಣಿಸ್ತಾ ಇರುತ್ತೆ. ಹಾಗಿರುವಂತಹ ತ್ರಿಕೂಟ ಪರ್ವತದ ಮೇಲೆ ಇರುವಂತಹ ಲಂಕೆಯ ಕಡೆಗೆ ಹೋಗಬೇಕು. ಆದರೆ ಲಂಕೆ ರಾಕ್ಷಸರ ರಾಜಧಾನಿ ಅಲ್ವಾ, ಇಂತಹ ಒಂದು ಜಾಗಕ್ಕೆ ನನ್ನನ್ನು ಕಳಿಸೋದಾ, ರಾಕ್ಷಸರಿರುವಂತಹ ಜಾಗಕ್ಕೆ ನನ್ನನ್ನು ಯಾಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಸಮಜಾಯಿಷಿಯನ್ನು ಮಾಡ್ತಾರೆ. ರಾಮ ಹೇಳ್ತಾನೆ, ಸ್ಥಾನೈರ್ ದಿವ್ಯೈರ್ ಉಪಚಿತ ಗುಣಾಂ. ಕರೆಕ್ಟು, ಲಂಕೆಗೆ ಹೋಗಬೇಕು ಅನ್ನೋ ಒಂದೇ ಒಂದು ದೋಷದ ಕಾರಣ ನೀನು ನನ್ನ ದೂತನಾಗಬಾರ್ದು ಅಂತೇನಿಲ್ಲ. ಯಾಕಂತ ಹೇಳಿದ್ರೆ ದಕ್ಷಿಣ ದಿಕ್ಕಿಗೆ ಹೋಗುವಾಗ ನಿನಗೆ ಎಷ್ಟೋ ಸವಲತ್ತುಗಳಿವೆ. ಏನು ಅವೆಲ್ಲ ಅಂತ ಹೇಳಿದ್ರೆ, ಸ್ಥಾನೈರ್ ದಿವ್ಯೈರ್ ಉಪಚಿತ ಗುಣಾಂ, ಅಲ್ಲಲ್ಲಿ ತೀರ್ಥಸ್ಥಳಗಳಿರುತ್ತವೆ. ವೇದಾಂತ ದೇಶಿಕರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಆದಷ್ಟು ತೀರ್ಥಸ್ಥಳಗಳನ್ನು ಅಲ್ಲಿ ತಂದುಬಿಡಬೇಕು, ತೀರ್ಥಸ್ಥಳಗಳ ವರ್ಣನೆಯನ್ನು ತಂದುಬಿಡಬೇಕು ಅಂತ. ಹಂಸವು ಆ ತೀರ್ಥಸ್ಥಳಕ್ಕೆ ಹೋಗಬಹುದು. ಚಂದನಾರಣ್ಯ ರಮ್ಯಾಂ, ದಕ್ಷಿಣ ದಿಕ್ಕಿನಲ್ಲೇನೆ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಅಲ್ಲಿ ಚಂದನ ಮರಗಳಿರುವಂತಹ ಅರಣ್ಯಗಳಿರುತ್ತವೆ. ಅಲ್ಲಿ ಆ ಮರದಿಂದ ಸೂಸುವಂತಹ ಸುಗಂಧ ಇರುತ್ತೆ. ಸೊ ಅದು ಒಂದು ಆ್ಯಡೆಡ್ ಅಡ್ವಾಂಟೇಜ್. ಮುಕ್ತಾಸೂತಿಂ ಮಲಯ ಮರುತಾಂ ಮಾತರಂ ದಕ್ಷಿಣಾಶಾಂ. ಮುಕ್ತಾಸೂತಿ ಅಂತ ಹೇಳಿದ್ರೆ ಮುತ್ತನ್ನು ಹಡೆಯುವಂತಹ ದಿಕ್ಕು. ದಕ್ಷಿಣ ದಿಕ್ಕಲ್ಲಿ ತಾಮ್ರಪರ್ಣಿ ನದಿ ಹರಿಯುತ್ತೆ. ತಾಮ್ರಪರ್ಣಿ ನದಿಯಲ್ಲಿಯೇ ಮುತ್ತುಗಳು ಹುಟ್ಟತ್ತೆ ಅಂತ ಕವಿ ಸಮಯ.
ಸೊ ಮುತ್ತನ್ನು ಹಡೆಯುವಂತಹ ದಿಕ್ಕಿದು. ಇಷ್ಟೆಲ್ಲ ಗುಣಗಳಿರುವಂತಹ ದಿಕ್ಕಿನ ಕಡೆಗೆ ನೀನು ಹೋಗಲೇಬೇಕು. ಕೇವಲ ಲಂಕೆ ರಾಕ್ಷಸರ ರಾಜಧಾನಿ ಅನ್ನೋ ಒಂದು ದೋಷ ಮಾತ್ರಕ್ಕೆ ನೀನು ಇಲ್ಲ ಅಂತ ಹೇಳಬೇಡ, ಇವೆಲ್ಲ ಬೇರೆ ಗುಣಗಳಿರೋ ಕಾರಣ ಹೋಗು ಅಂತ ಒತ್ತಾಯ ಮಾಡ್ತಾನೆ ರಾಮ. ನೀನು ಆಕಾಶದಲ್ಲಿ ಹಾರುತ್ತಿರುವಾಗ ರಾಜಹಂಸ ಅನ್ನುವಂಥ ಪ್ರಯೋಗವನ್ನು ಮಾಡಿದ್ದಾರೆ ಈ ಪದ್ಯದಲ್ಲಿ. ನೀನು ರಾಜನಂತೆಯೇ ಇರ್ತೀಯ. ಹಂಸಾನಾಂ ರಾಜ ರಾಜಹಂಸ, ಹಂಸಗಳ ಪೈಕಿ ರಾಜ. ರಾಜನ ಹಿಂದೆ ಬೆಳ್ಗೊಡೆಯನ್ನು ಹಿಡಿದಿರ್ತಾರೆ. ಆ ಒಂದು ಚಿತ್ರಣವನ್ನು ಇಲ್ಲಿ ಕವಿ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಶರನ್ಮೇಘಗಳು, ಈಗ ಶರತ್ಕಾಲ ಬಂದಿದೆ, ಶರತ್ಕಾಲದ ಮೇಘಗಳು ಬಿಳಿಯಾಗಿರುತ್ತವೆ. ಆ ಬಿಳಿಯಾದ ಮೋಡಗಳ ಕೆಳಗೆ ಆ ಹಂಸ ಹೋಗ್ತಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಬಿಳಿಯ ಮೋಡವೇ ಛತ್ರಿ, ಒಂದು ಕೊಡೆ ಇದ್ದಂಗೆ. ಆ ಬಿಳಿಯ ಮೋಡದ ಮಧ್ಯದಿಂದ ಹೋಗುವಂತಹ, ಮಧ್ಯದಿಂದ ಪಸರಿಸುವಂತಹ ಸೂರ್ಯನ ಕಿರಣಗಳು ಹೇಗಿದೆ ಅಂತ ಹೇಳಿದ್ರೆ, ಆ ಒಂದು ಛತ್ರಿಗೆ, ಆ ಒಂದು ಕೊಡೆಗೆ ಸಿಕ್ಕಿಸಿದಂತಹ ಸಲಾಕೆಗಳಂತಿವೆ. ಕಬ್ಬಿಣದ ಆ ಒಂದು ಸಲಾಕೆಗಳಂತೆ ಕಾಣಿಸುತ್ತವೆ. ಮತ್ತು ಈಗ ವರ್ಷಾಕಾಲ ಮುಗಿದೋಗಿದೆ, ಆದರೂ ಸುರಧನಸ್ಸು ಅಂತ ಹೇಳಿದ್ರೆ ಕಾಮನ ಬಿಲ್ಲಿನ ಒಂದು ಚೂರು ಮಿಕ್ಕಿರತ್ತೆ. ಆ ಚೂರು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಆ ಒಂದು ಆ ಛತ್ರಿಯ ಅಂಚಿಗೆ ಸೇರಿಸಿರುವಂತಹ ಒಂದು ಬಣ್ಣದ ಒಂದು ವಸ್ತ್ರದಂತೆ ಕಾಣಿಸುತ್ತೆ. ಅಲಂಕಾರಕ್ಕೆ ಅದರ ಅಂಚಿಗೆ ಹಣೆದಿರುವಂತಹ ಒಂದು ಬಣ್ಣದ ಬಟ್ಟೆಯಂತೆ ಕಾಣಿಸುತ್ತೆ. ಸೊ ಇಂತಹ ಒಂದು ಶರನ್ಮೇಘ ಅನ್ನುವಂತಹ ಬೆಳ್ಗೊಡೆಯ ಕೆಳಗೆ ನೀನು ಹೋಗು. ಆ ಶರನ್ಮೇಘ ಅನ್ನುವಂಥ ಬೆಳ್ಗೊಡೆಯನ್ನು ಯಾರು ಹಿಡಿದಿರ್ತಾರೆ ಅಂತ ಹೇಳಿದ್ರೆ, ವಾಯುವೇ ಹಿಡಿದಿರ್ತಾನೆ. ವಾಯುವೇ ಮೇಘವನ್ನು ಮುಂದೆ ಪ್ರೇರಣೆ ಮಾಡುವಂಥದ್ದು. ಸೊ ವಾಯು ಅನ್ನುವಂತಹ ಸೇವಕ ಹಿಡಿದಿರುವಂತಹ ಶರನ್ಮೇಘ ಅನ್ನುವಂತಹ ಬೆಳ್ಗೊಡೆಯ ಕೆಳಗೆ ನೀನು ರಾಜನಂತೆ ಸಾಗಬೇಕು ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಹೋಗೋಕ್ಕಿಂತ ಮುಂಚೆ ತಾವರೆಯ ಒಪ್ಪಿಗೆಯನ್ನು ಪಡೆಯಬೇಕು. ತಾವರೆ ಹಂಸದ ಹೆಂಡತಿ, ಕಮಲಿನಿ ಅಂತ ತಾವರೆಗೆ ಸಂಸ್ಕೃತದಲ್ಲಿ ಪದ, ಅದು ಸ್ತ್ರೀಲಿಂಗ ಪದ. ಕಮಲಿನಿ ಮತ್ತು ಕಲಹಂಸಕ್ಕೆ, ಅಂದರೆ ಕಮಲಿನಿ ಹಾಗೂ ಹಂಸಕ್ಕೆ ಇರುವಂತಹ ನಂಟು ಯಾವ ಥರ ಅಂತ ಹೇಳಿದ್ರೆ, ಗಂಡ ಹೆಂಡತಿಯರ ಆ ಒಂದು ದಾಂಪತ್ಯ ನಂಟಿರುತ್ತೆ. ಸೊ ನೀನು ಹೆಂಡತಿಯ ಪರ್ಮಿಷನ್ ತಗೊಳ್ದೆ ನನಗಾಗಿ ದೌತ್ಯಕ್ಕೆ ಹೊರಟ್ರೆ ಅದು ಸರಿಯಾಗಿರೋದಿಲ್ಲ. ಅದಕ್ಕೆ ಪರ್ಮಿಷನನ್ನು ಕೇಳಬೇಕು ನೀನು. ಮತ್ತು ಇನ್ನೊಂದು ಕಾರಣ ಯಾಕೆ ಪರ್ಮಿಷನ್ ಕೇಳಬೇಕು ಅಂತ ಹೇಳಿದ್ರೆ, ನೀನು ಇವಾಗ ಇಷ್ಟು ಸಮಯ ಮಾನಸ ಸರೋವರದಲ್ಲಿ ಕಳೆದುಬಿಟ್ಟು ತುಂಬ ದಿವಸದ ನಂತರ ಬಂದಿದ್ದೀಯ. ಬಂದಿದ್ದ ತಕ್ಷಣ ನಾನು ದೌತ್ಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕಮಲಿನಿ ಕೋಪ ಬರುತ್ತೆ. ಇಷ್ಟು ದಿವಸ ನೀವು ಅಲ್ಲಿದ್ರಿ, ಈಗ ತಾನೇ ಬಂದಿದ್ದೀರಾ, ಬಂದಿದ್ದ ತಕ್ಷಣ ನೀವು ಹೊರಟುಬಿಟ್ರೆ ಅದು ಹೇಗೆ ಅಂತ ಕಮಲಿನಿ ಒಪ್ಪಿಗೆ ಕೊಡೋದಿಲ್ಲ, ಕಮಲ. ಆ ಕಾರಣಕ್ಕೆ ನೀನು ಅವಳ ಒಪ್ಪಿಗೆಯನ್ನು ಫಸ್ಟ್ ತಗೋ ಅಂತ ರಾಮ ಹೇಳ್ತಾನೆ. ಪ್ರಕ್ಷೀಣಾಂ ತ್ವದ್ವಿರಹ ಸಮಯೇ ಜಾತಹರ್ಷಾಂ ಇದಾನೀಂ. ಈಗ ನೀನು ಬಂದಿರೋದ್ರಿಂದ ಅವಳಿಗೆ ಸಂತೋಷವಾಗಿರುತ್ತೆ ಕಮಲಿನಿಗೆ. ಪ್ರತ್ಯಾಯಾಸ್ಯನ್, ಆದರೆ ತಕ್ಷಣ ಹೊರಡಬೇಕು ನೀನು. ಅನುನಯ ಶನೈಹಿ, ಮೆಲ್ಲಗೆ ಇಂಪಾದ ಮಾತುಗಳಿಂದ ಅವಳನ್ನು ಅನುನಯಿಸು, ಅವಳಿಗೆ ಸಮಾಧಾನಪಡಿಸು. ಪದ್ಮಿನೀಂ ಸ್ವಾದುವಾಚ, ನಿನ್ನ ಇಂಪಾದ ಧ್ವನಿಯಿಂದ ಅವಳಿಗೆ ಸಮಾಧಾನಪಡಿಸು. ಅವಳು ಸರಿ ಅಂತ ಒಪ್ಕೊಳ್ತಾಳೆ. ಹೇಗೆ ಸರಿ ಅಂತ ಒಪ್ಕೊಳ್ತಾಳೆ, ಹೇಗೆ ಅದನ್ನು ತಿಳಿಸ್ತಾಳೆ ಅಂತ ಹೇಳಿದ್ರೆ, ತನ್ನೊಳಗಿರುವಂತಹ ದುಂಬಿಗಳ ನಾದದಿಂದ ಸರಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ ಅಂತ ಮುಂದಿನ ಪದ್ಯದಲ್ಲಿ ಬರುತ್ತೆ. ನೀನು ಈ ಮಾಲ್ಯವಾನ್ ಪರ್ವತವನ್ನು ಬಿಟ್ಟು ಹಾರುವಾಗ, ಅಂದರೆ ಈ ಹಂಸ ಮಾಲ್ಯವಾನ್ ಪರ್ವತವನ್ನು ಬಿಟ್ಟು ಹಾರುವಾಗ ಆ ಚಿತ್ರ ಹೇಗಿರುತ್ತೆ ಅನ್ನೋದನ್ನು ಕವಿ ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ. ವೇದಗಳಲ್ಲಿ ಚಂದ್ರಮಾ ಮನಸೋಜಾತಃ ಅಂತ ಒಂದು ಫ್ರೇಸ್ ಬರುತ್ತೆ. ಚಂದ್ರಮ ಪರಮಾತ್ಮನ, ವಿರಾಟ್ ಪುರುಷನ ಮನಸ್ಸಿನಿಂದ ಹುಟ್ಟಿದ ಅಂತ. ಈ ಮಾಲ್ಯವಾನ್ ಪರ್ವತ ವಿರಾಟ್ ಪುರುಷನಂತಿದೆ. ಆ ವಿರಾಟ್ ಪುರುಷನ, ಆ ಮಾಲ್ಯವಾನ್ ಪರ್ವತದ ಒಂದು ಭಾಗದಿಂದ ಆ ಹಂಸ ಹಾರ್ತಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಆ ವಿರಾಟ್ ಪುರುಷನ ಮನಸ್ಸಿನಿಂದ ಹೊರಗೆ ಚಂದ್ರ ಬರ್ತಾ ಇದ್ದಾನೋ ಏನೋ ಅನ್ನೋ ಥರ ಕಾಣಿಸುತ್ತೆ. ಎರಡೂ ಬಿಳಿಯಾಗಿರೋದ್ರಿಂದ, ಮತ್ತು ಈ ಬೆಟ್ಟವು ವಿರಾಟ್ ಸ್ವರೂಪದಲ್ಲಿ ಎತ್ತರವಾಗಿ ಬೆಳೆದಿರೋದ್ರಿಂದ ಅದು ವಿರಾಟ್ ಪುರುಷನಿಗೆ ಸಮವಾಗಿದೆ. ಮತ್ತು ಆ ವಿರಾಟ್ ಪುರುಷನಿಂದ ಸೆಪರೇಟ್ ಆಗುವಂತಹ ಚಂದ್ರ ಹೇಗಿರುತ್ತೋ ಹಾಗೆ ನೀನು ಈ ಮಾಲ್ಯವಾನ್ ಪರ್ವತದಿಂದ ಸೆಪರೇಟ್ ಆಗುವಾಗ ಆ ಒಂದು ದೃಶ್ಯ ಆಗಿರುತ್ತೆ ಅಂತ ಕವಿ ವರ್ಣಿಸ್ತಾರೆ. ಅಂಗೀಕುರ್ವನ್ ಅಮೃತ ರುಚಿರಾಮ್ ಉತ್ಪತಿಷ್ಣೋ ಸಲೀಲಂ ಛಾಯಾಮಂತಸ್ತವ ಮಣಿಮಯೋ ಮಾಲ್ಯವಾನೇಶ ಶೈಲ ಶೋಭಾಂ. ಇಲ್ಲಿ ಮಾಲ್ಯವಾನ್ ಅನ್ನೋದಕ್ಕೆ ಆ್ಯಕ್ಚುಲಿ ಕವಿಗಳು ಒಂದು ಶ್ಲೇಷೆಯನ್ನು ಮಾಡಿದ್ದಾರೆ. ಮಾಲ್ಯವಾನ್ ಅಂತ ಆ ಶೈಲದ ಹೆಸರು, ಆ ಬೆಟ್ಟದ ಹೆಸರು. ಇನ್ನೊಂದು ಅರ್ಥ ಮಾಲ್ಯವಾನ್ ಅಂತ ಹೇಳಿದ್ರೆ ಮಾಲೆಯನ್ನು ಧರಿಸಿರುವವನು ಅಂತ. ಸೊ ವೈಜಯಂತಿ ಮಾಲೆಯನ್ನು ಧರಿಸಿರುವಂತಹ ಆ ವಿರಾಟ್ ಪುರುಷನಾದಂತಹ ವಿಷ್ಣುವಿನ ಮನಸ್ಸಿನಿಂದ ಹಾರುವಂತಹ
ಮನಸ್ಸಿನಿಂದ ಹೊರಗೆ ಬಂದಿರುವಂತಹ ಚಂದ್ರನಂತೆ ಕಾಣಿಸುತ್ತೆ ಈ ದೃಶ್ಯ ಅಂತ. ಮುಂದಿನ ಪದ್ಯದಲ್ಲಿ 2 ಮಾರ್ಗಗಳಿವೆ. ನೀನು ಲಂಕೆಗೆ ಹೋಗಬೇಕಂದ್ರೆ ಆ 2 ಮಾರ್ಗಗಳ ಪೈಕಿ ಒಂದು ಮಾರ್ಗವನ್ನು ನೀನು ಸೆಲೆಕ್ಟ್ ಮಾಡಬೇಕು ಅಂತ. ಆ 2 ಮಾರ್ಗಗಳಿಗೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇವೆ. ಏನು, ನೀನು ಅಕಸ್ಮಾತ್ ಪಶ್ಚಿಮದ ಕಡೆಗೆ ಹೋದರೆ ಅಲ್ಲಿ ಬಳಸಿರುವಂಥದ್ದು ಸಹಿ ಆಸನ್ನೋಪಿ ಅನಘ ಸುಭಗ ಅಂತ ಅಲ್ಲಿ ಬಳಸಿರುವಂಥ ಪ್ರಯೋಗ. ಅದನ್ನು ನಾವು ಹೀಗೂ ಓದ್ಕೊಳ್ಬೋದು, ಸಹ್ಯಾಸನ್ನೋಪಿ ಅಂತಲೂ ಅಂದ್ಕೊಳ್ಬೋದು. ಸಹ್ಯ ಪರ್ವತ ಶ್ರೇಣಿ ಇರುವಂತಹ ಆ ಪಶ್ಚಿಮದ ದಿಕ್ಕಿಗೆ ಹೋಗ್ಬೋದು ಅಥವಾ ಪೂರ್ವದ ಕಡೆಗೆ ಹೋಗ್ಬೋದು. ಆದರೆ ಪಶ್ಚಿಮದ ಕಡೆಗೆ ನೀನು ಹೋಗಬೇಡ. ಸಹ್ಯ ಪರ್ವತ ಶ್ರೇಣಿ ಇರುವಂತಹ ಕಡೆಗೆ ಹೋಗಬೇಡ. ಯಾಕಂತ ಹೇಳಿದ್ರೆ ಅದು ನಿತ್ಯ ವರ್ಷ, ಯಾವಾಗಲೂ ಅಲ್ಲಿ ಮಳೆ ಸುರಿತಾ ಇರುತ್ತೆ. ಹಂಸಕ್ಕೆ ಮಳೆ ಅಂದರೆ ಆಗೋದಿಲ್ಲ. ಸೊ ಆ ಕಾರಣ ಅಲ್ಲಿಗೆ ಹೋಗಬೇಡ. ಅದು ಸುಂದರವಾಗಿದೆ ಆ ಪ್ರದೇಶ, ಆದರೆ ಅಲ್ಲಿಗೆ ಹೋದರೆ ನೀನು ಹೆದರ್ಬಿಡ್ತೀಯ, ನಿನಗೆ ಮಳೆ ಅಂದರೆ ಮೊದಲೇ ಆಗೋದಿಲ್ಲ. ಆ ಕಾರಣಕ್ಕೆ ಆ ಕಡೆಗೆ ಹೋಗಬೇಡ. ಹಾಗಾದರೆ ಯಾವ ಕಡೆಯಿಂದ ಹೋಗಬೇಕು ಅಂತ ಹೇಳಿದ್ರೆ ಪೂರ್ವದ ಕಡೆಯಿಂದ ಹೋಗಬೇಕು. ಪ್ರಾಚೀನೇಶು, ಆದರೆ ಅಲ್ಲೂ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನು ಅಂತ ಹೇಳಿದ್ರೆ ಪ್ರಾಚೀನೇಶು ಪ್ರತಿಜನಪದಂ ಸಂಹತವು ಅದ್ಭುತಾನ. ನೀನು ಪ್ರಾಚೀ ದಿಕ್ಕು ಅಂದರೆ ಪೂರ್ವದ ಕಡೆಯಿಂದ ಹೋದರೆ ಅಲ್ಲಿ ಒಂದೊಂದು ಜನಪದದಲ್ಲಿ ಒಂದೊಂದು ಪ್ರದೇಶದಲ್ಲಿಯೂ ನಿನಗೆ ಅಚ್ಚರಿಯನ್ನು ಉಂಟು ಮಾಡುವಂತಹ ಸ್ಥಳಗಳಿವೆ. ನೀನು ಅದನ್ನೇ ನೋಡ್ಕೊಂಡಿಟ್ಬಿಟ್ರೆ ನನ್ನ ಕೆಲಸ ಮುಗಿಯೋದೇ ಇಲ್ಲ. ಆ ಕಾರಣಕ್ಕೆ ಆ ಕಡೆಯಿಂದ ಹೋಗು, ಆದರೆ ತುಂಬ ಟೈಮನ್ನು ಸ್ಪೆಂಡ್ ಮಾಡಬೇಡ ಅಂತ ಸೂಚ್ಯವಾಗಿ ರಾಮ ಹೇಳ್ತಾ ಇದ್ದಾನೆ. ನೀನು ಪೂರ್ವದ ಕಡೆಯಿಂದ ಹೋಗು, ಪಶ್ಚಿಮ ದಿಕ್ಕಿಂದ ಹೋಗಬೇಡ ಅಂತ. ಆಮೇಲೆ ನೀನು ಮೊದಲು ಎಲ್ಲಿ ಬರ್ತೀಯಾ ಅಂತ ಹೇಳಿದ್ರೆ ಕರ್ನಾಟಕ ಹಾಗೂ ಆಂಧ್ರದ ಸೀಮೆ, ಅಲ್ಲಿಗೆ ಬರ್ತೀಯ ನೀನು. ಅಲ್ಲಿಯ ಒಂದು ವರ್ಣನೆ, ಇಕ್ಷುಚ್ಛಾಯೆ, ಅಲ್ಲಿ ಕಬ್ಬಿನ ತೋಪುಗಳಿರುತ್ತವೆ. ಅಲ್ಲಿ ಕಬ್ಬಿನ ತೋಪುಗಳಲ್ಲಿ ಚಿಗುರುಗಳ ಹಾಸಿಗೆಯ ಮೇಲೆ ಗದ್ದೆಯನ್ನು ಕಾಯುವಂತಹ ಹೆಂಗಸರು ಕೂತ್ಕೊಂಡು ಅವ್ರು ಹಾಡ್ತಿರ್ತಾರೆ. ಯಾವ ಥರ ಹಾಡು ಅಂತ ಹೇಳಿದ್ರೆ ಕರ್ನಾಟಾಂಧ್ರ ವ್ಯತಿಕರ ವಶಾತ್ ಕರ್ಬುರೇ ಗೀತಿ ಭೇದೆ. ಒಂದಿಷ್ಟು ಕರ್ನಾಟಕದಲ್ಲಿ ಹಾಡುವಂತಹ ಶೈಲಿ ಯಾವುದಿರುತ್ತೋ ಅದು ಕಾಣಿಸುತ್ತೆ, ಅದರ ಛಾಯೆಯೂ ಇರುತ್ತೆ. ಮತ್ತು ಆಂಧ್ರದಲ್ಲಿ ಹಾಡ್ತಾರಲ್ಲ ಆ ಒಂದು ಶೈಲಿಯೂ ಕಾಣಿಸುತ್ತೆ. ಈ ಎರಡೂ ಮಿಶ್ರವಾದ ಶೈಲಿ, ಕರ್ನಾಟಕದ ಶೈಲಿ ಹಾಗೂ ಆಂಧ್ರದ ಹಾಡುವಂತಹ ಶೈಲಿ ಎರಡೂ ಮಿಶ್ರವಾಗಿರುವಂತಹ ಶೈಲಿಯಲ್ಲಿ ಇಲ್ಲಿರುವಂತಹ ಗದ್ದೆಯನ್ನು ಕಾಯುವ ಹೆಂಗಸರು ಹಾಡ್ತಿರ್ತಾರೆ. ಅದನ್ನು ನೋಡ್ಕೊಂಡು ಹೋಗು. ನಂತರ ಅಂಜನಾದ್ರಿ ಬರುತ್ತೆ. ಅಂಜನಾದ್ರಿ ಹೇಗಿದೆ ಅಂತ ಹೇಳಿ, ಅಂಜನಾದ್ರಿಯ ಮೇಲೆ ವಿಷ್ಣುವಿದ್ದಾನೆ. ಆ ಅಂಜನಾದ್ರಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಆದಿಶೇಷನಂತಿದೆ ಆ ಬೆಟ್ಟ. ಯಾಕೆ ಅಂತ ಹೇಳಿದ್ರೆ ವಿಷ್ಣೋರ್ ವಾಸಾತ್, ಆದಿಶೇಷನಲ್ಲಿ ಆದಿಶೇಷನ ಆ ಒಂದು ಪರ್ಯಂಕ ಶಯನದಲ್ಲಿ ವಿಷ್ಣು ಇರ್ತಾನೆ. ಈ ಅಂಜನಾದ್ರಿಯ ಮೇಲೆಯೂ ವಿಷ್ಣು ವಾಸವಾಗಿದ್ದಾನೆ. ವಿಷ್ಣೋರ್ ವಾಸಾತ್ ಅವನಿವಹನಾತ್, ಭೂಮಿಯನ್ನು ಹೊತ್ತಿರುವ ಕಾರಣ. ಸಂಸ್ಕೃತದಲ್ಲಿ ಎಲ್ಲ ಬೆಟ್ಟಗಳಿಗೂ ಭೂಭೃತ್ ಭೂಧರ ಅನ್ನುವಂಥ ಪದ ಇದೆ. ಬೆಟ್ಟಗಳೇ ಭೂಮಿಯನ್ನು ಹೊತ್ತಿರುತ್ತವೆ ಅಂತ ಒಂದು ಕಲ್ಪನೆ ಇದೆ. ಹಾಗೆಯೇ ಆದಿಶೇಷ ಕೂಡ ಭೂಮಿಯನ್ನು ಹೊತ್ತಿರ್ತಾನೆ ಅವನ ಹೆಡೆಯ ಮೇಲೆ. ಸೊ ಈ ಬೆಟ್ಟ ಕೂಡ, ಅಂಜನಾದ್ರಿ ಕೂಡ ಭೂಮಿಯನ್ನು ಹೊತ್ತಿರುವ ಕಾರಣ ಅದು ಆದಿಶೇಷನಂತೆ ಕಾಣಿಸುತ್ತೆ. ವಿಷ್ಣುವು ಅಲ್ಲಿ ವಾಸವಾಗಿರೋದ್ರಿಂದ ಆದಿಶೇಷನ ಥರ ಕಾಣಿಸುತ್ತೆ. ಬದ್ಧರತ್ನೈ ಶಿರೋಭಿಹಿ, ಅದರ ತುದಿಗಳ ಮೇಲೆ ರತ್ನಗಳಿವೆ. ಬೆಟ್ಟದ ತುದಿಯಲ್ಲಿ ರತ್ನಗಳು, ಧಾತುಗಳೆಲ್ಲ ಸಿಗತ್ವೆ. ಆದಿಶೇಷನ ಹೆಡೆಯ ಮೇಲೆ ಕೂಡ ರತ್ನಗಳಿರುತ್ತವೆ. ಆ ಕಾರಣದಿಂದ ಈ ಪರ್ವತ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಆದಿಶೇಷನಂತೆ ಕಾಣಿಸುತ್ತೆ. ಸಾಕ್ಷಾತ್ ಅಯಮಿತಿ ಜನೈ ಸಮ್ಯಗುನ್ನೀಯಮಾನ. ಈ ಬೆಟ್ಟವನ್ನು ನೋಡಿದ್ರೆ ಜನರು ಇದು ಆದಿಶೇಷನೇ ಇರಬೇಕು ಅಂತ ಊಹೆ ಮಾಡ್ತಾರೆ. ಮತ್ತು ಹಾವು ಪೊರೆಯನ್ನು ಕಳಚತ್ತೆ. ಈ ಅಂಜನಾದ್ರಿ ಅನ್ನೋ ಹಾವು ಯಾವ ಪೊರೆಯನ್ನು ಕಳಚಿದೆ ಅಂತ ಹೇಳಿದ್ರೆ ಅಲ್ಲಲ್ಲೇ ಆ ತಪ್ಪಲುಗಳಲ್ಲಿರುವಂತಹ ಶರತ್ಕಾಲದ ಬಿಳಿಯಾದ ಮೋಡಗಳಿರುತ್ತವಲ್ಲ, ಅದೇ ಈ ಹಾವು ಕಳಚಿರುವಂತಹ ಪೊರೆಗಳು ಅಂತ ಒಂದು ಕಲ್ಪನೆಯನ್ನು ಮಾಡ್ತಾರೆ. ಅಭ್ರೈರ್ಯುಕ್ತೋ ಲಘುಬಿರಚಿರೋನ್ಮುಕ್ತ ನಿರ್ಮೋಕ ಕಲ್ಪೈರ್ ಅಗ್ರೇ ಭಾವಿ ಸಪದಿ ನಯನೇ ರಂಜಯನ್ ಅಂಜನಾದ್ರಿ. ನಿನ್ನ ಕಣ್ಣ ಮುಂದೆ, ನಿನ್ನ ಕಣ್ಣಿಗೆ ಸಂತೋಷವನ್ನು ಕೊಡ್ತಾ ನಿನ್ನ ಕಣ್ಣು ಮುಂದೆ ಅಂಜನಾದ್ರಿ ಕಾಣಿಸ್ಕೊಳ್ಳುತ್ತೆ. ನಂತರ ಸ್ವರ್ಣಮುಖಿ ಅನ್ನುವಂತಹ ನದಿಯ ಬಳಿ ಹೋಗಬೇಕು. ಅದನ್ನು ನೋಡ್ತೀಯ ನೀನು. ಅದು ಕನಕಮುಖರ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಅದು ಕಾಳಹಸ್ತೀಶ್ವರ ದೇವಸ್ಥಾನದ ಬಳಿ ಇರುವಂತಹ ನದಿ. ಆ ನದಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ತನ್ನ ಅಲೆಗಳು ಅನ್ನುವಂತಹ ಕೈಗಳನ್ನು ಚಾಚಿ ತನ್ನ ತೀರದಲ್ಲಿರುವಂತಹ ಮರಗಳ ಹೂವನ್ನು ಕೀಳ್ತಾ ಇದೆ. ಯಾಕೆ ಕೀಳ್ತಾ ಇದೆ ಅಂತ ಹೇಳಿದ್ರೆ ಪ್ರಾಯಶಃ ಈ ಕಾಳಹಸ್ತೀಶ್ವರನ ಪೂಜೆಗಾಗಿ ಈ ನದಿ ಆ ಹೂಗಳನ್ನು ಕೀಳ್ತಾ ಇದೆ ಅನ್ನುವಂಥ ಒಂದು ಕಲ್ಪನೆಯನ್ನು ಮಾಡ್ತಾರೆ. ನಂತರ ಈ ಒಂದು ಈ ಕನಕಮುಖರ ಅನ್ನುವಂಥ ನದಿಯನ್ನು ಸೇವಿಸಿದ ನಂತರ ಬೇಡರಿಗೆ ಸಿಕ್ಕದಂತಹ ಒಂದು ಅಲಂಘ್ಯವಾದ ಪದಕ್ಕೆ ಹೋಗ್ಬಿಡು ಅಂತ ಹೇಳಿದ್ರೆ ತುಂಬ ಎತ್ತರ ಹೋಗ್ಬಿಡು. ಯಾಕಂತ ಹೇಳಿದ್ರೆ ನಂತರ ಬರುವಂಥ ಜಾಗದಲ್ಲಿ ಬೇಡರಿರ್ತಾರೆ. ಅವರು ನಿನ್ನನ್ನು ನೋಡಿಬಿಟ್ರೆ ಹಿಡ್ಕೊಂಡ್ಬಿಡ್ತಾರೆ. ಯಾವೊಂದು ಶಬ್ದವನ್ನೂ ಮಾಡದೆ
ಮೌನವಾಗಿ ನೀನು ಎತ್ತರವಾದ ಒಂದು ಸ್ಥಾನಕ್ಕೆ ಹೋಗ್ಬಿಡು, ಅವ್ರ ಕೈಗೆ ಸಿಗದೆ ಇರೋ ಥರ ಒಂದು ಸ್ಥಾನಕ್ಕೆ ಹೋಗ್ಬಿಡು ಅಂತ ಹೇಳ್ತಾರೆ. ಅದರ ನಂತರ ತುಂಡೀರ ಮಂಡಲ ಬರುತ್ತೆ, ತಂಜಾವೂರ್ ಆ ಕಡೆಯ ಒಂದು ಪ್ರಾಂತ್ಯ. ಅಲ್ಲಿ ಸತ್ಯವ್ರತ ಕ್ಷೇತ್ರ ಅಂತ ಹೇಳಿದ್ರೆ ಕಾಂಚಿ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಕಾಂಚಿಯ ಹತ್ತಿರ ಸರಸ್ವತಿ ವೇಗ ಅನ್ನುವಂತಹ ಹೆಸರಿನಲ್ಲಿ ಹರಿತಾಳೆ, ವೇಗಾ ನದಿ ಅನ್ನುವಂತಹ ಹೆಸರಿನಲ್ಲಿ ಸರಸ್ವತಿ ಹರಿತಾಳೆ. ಅದಕ್ಕೂ ಒಂದು ಕಥೆ ಇದೆ. ಹಿಂದೆ ಒಮ್ಮೆ ಬ್ರಹ್ಮ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾಗ ಆ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡಬೇಕು ಅಂದ್ಬಿಟ್ಟು ಸರಸ್ವತಿ ವೇಗಾ ನದಿ ರೂಪದಲ್ಲಿ ಬಂದಳು. ಆವಾಗ ವಿಷ್ಣು ಒಂದು ಸೇತುವೆಯ ಒಂದು ಆಕಾರವನ್ನು ತಾಳಿ ಆ ಒಂದು ನದಿಯ ಪ್ರವಾಹವನ್ನು ತಡೆದುಬಿಟ್ಟ ಅಂತ. ಆ ಸರಸ್ವತಿಯಲ್ಲಿ ವೇಗಾ ನದಿಯ ರೂಪದಲ್ಲಿದ್ದಾಳೆ, ಅವಳನ್ನು ಸೇವಿಸಬೇಕು. ನಂತರ ಕಾಂಚಿಯನ್ನು ನೋಡಬೇಕು. ಕಾಂಚಿ ಹೇಗಿದೆ ಅಂತ ಹೇಳಿದ್ರೆ, ಯದ್ವೀಥೀನಾಂ ಕರಿಗಿರಿಪತೇರ್ ವಾಹವೇಗಾವಧೂತಾನ್ ಧನ್ಯಾನ್ ರೇಣೂನ್ ತ್ರಿದಶಪತಯೋ ಧಾರಯಂತ್ಯುತ್ತಮಾಂಗೈ. ಆ ಕಾಂಚಿಯ ಬೀದಿಗಳಲ್ಲಿ ಇರುವಂತಹ ಧೂಳಿದೆಯಲ್ಲ, ಅದು ಸಾಧಾರಣ ಧೂಳಲ್ಲ, ತುಂಬ ದಿವ್ಯವಾದದ್ದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ವರದರಾಜನ ಒಂದು ಮೆರವಣಿಗೆ, ಆ ರಥದ ಮೆರವಣಿಗೆ ಹೋಗ್ತಾ ಇದ್ದಾಗ ಆ ವರದರಾಜ ಹತ್ತಿರುವಂತಹ ಕುದುರೆಗಳು ತಮ್ಮ ಗೊರಸಿನಿಂದ ಮೇಲೆಬ್ಬಿಸಿದಂತಹ ಧೂಳಿದೆಯಲ್ಲ, ಆ ಧೂಳನ್ನು ಸೇವಿಸೋದಕ್ಕೆ ಕಾಂಚಿಗೆ ಸಾಕ್ಷಾತ್ ದೇವತೆಗಳೇ ಬರ್ತಾರೆ. ಇಂತಹ ಧೂಳಿರುವಂತಹ ಬೀದಿ, ಇದು ಸಾಧಾರಣ ಧೂಳಲ್ಲ, ಸ್ವಯಂ ಪರಮಾತ್ಮನ ಪಾದದ ಸ್ಪರ್ಶದಿಂದ ಪವಿತ್ರವಾದಂತಹ ಆ ಧೂಳು. ಅಂತಹ ಧೂಳಿರುವಂತಹ ಕಾಂಚಿಯ ಬೀದಿಗಳನ್ನು ನೋಡಬೇಕು. ನಂತರ ವೇಗಾ ನದಿಯ ಒಂದು ಸರಸ್ವತಿ ತೀರ್ಥ, ಸಾರಸ್ವತ ತೀರ್ಥ ಅಂತಿದೆ, ಆ ತೀರ್ಥದಲ್ಲಿ ನೀನು ಸ್ನಾನ ಮಾಡಬೇಕು. ಆ ತೀರ್ಥದ ಬಳಿಯಲ್ಲಿಯೇ ಒಂದು ಯಜ್ಞವೇದಿ ಇದೆ. ಆ ಯಜ್ಞವೇದಿಯಲ್ಲಿಯೇ ಬ್ರಹ್ಮ ಯಜ್ಞವನ್ನು ಮಾಡಿದ್ದು. ಆ ಯಜ್ಞವೇದಿಯ ಮೇಲೆ ವರದರಾಜನ ದೇವಸ್ಥಾನವಿದೆ. ವರದರಾಜನ ಒಂದು ವರದರಾಜ ಮತ್ತು ಅವನ ಮಡದಿ, ಅವರಿಬ್ಬರ ವಿಹಾರದ ಒಂದು ವರ್ಣನೆ ಬರುತ್ತೆ ಮುಂದಿನ ಪದ್ಯದಲ್ಲಿ. ತುಂಬ ಸುಂದರವಾದಂತಹ ಪಿಕ್ಚರ್. ಅವನಿಗೆ ನೀನು ಸೇವೆಯನ್ನು ಮಾಡಬೇಕು, ಬೀಸಣಿಗೆಯ ಸೇವೆಯನ್ನು ಮಾಡಬೇಕು. ನಿನ್ನ ಗರಿಗಳನ್ನು ಆಡಿಸುವ ಮೂಲಕ ಅವನಿಗೆ ಬೀಸಣಿಗೆಯ ಸೇವೆಯನ್ನು ಮಾಡಬೇಕು. ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಸಾಯಂಕಾಲ ವರದರಾಜ ಲಕ್ಷ್ಮಿಯ ಜೊತೆಗೆ ಉದ್ಯಾನದಲ್ಲಿ ವಿಹಾರ ಮಾಡ್ತಿರ್ತಾನೆ. ಹೇಗೆ ಅಂತ ಹೇಳಿದ್ರೆ, ಒಂದು ಕೈಯಲ್ಲಿ ಆಟದ ತಾವರೆಯನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಲಕ್ಷ್ಮಿಯ ಕೈಯನ್ನು ಹಿಡ್ಕೊಂಡು ಹೋಗ್ತಿರ್ತಾನೆ ಅಂತ. ಮತ್ತೆ ಲಕ್ಷ್ಮಿಯ ಕೈ ತಾವರೆಯಂತಿದ್ದರೆ ಆ ವಿಷ್ಣು ಅವಳ ಕೈಯನ್ನು ಹಿಡ್ಕೊಂಡಿದ್ದ ಕಾರಣ ಅವಳು ಬೆವೆತಿದ್ದಾಳೆ. ಆ ಬೆವರು ಹೇಗೆ ಕಾಣಿಸ್ತಾ ಇದೆ ಅಂದರೆ, ಆ ತಾವರೆಯಿಂದ ತೊಟ್ಟಿಕ್ಕುವಂತಹ ಮಕರಂದ ಬಿಂದುಗಳಂತೆ ಕಾಣಿಸ್ತಾ ಇದೆ. ಹಾಗಿರುವಂತಹ ಲಕ್ಷ್ಮಿಯ ಕೈಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಅವನು ತಾವರೆಯನ್ನು ಆಟವಾಡಿಸುತ್ತಾ ಹೋಗ್ತಾ ಇದ್ದರೆ, ಅವನ ಆ ಶ್ರಮಕ್ಕೆ, ಆ ವಿಹಾರದ ಶ್ರಮವನ್ನು ಕಡಿಮೆ ಮಾಡೋದಕ್ಕೆ ನೀನು ನಿನ್ನ ರೆಕ್ಕೆಗಳನ್ನು ಬಡಿಯಬೇಕು. ಆ ಒಂದು ಗಾಳಿಯಿಂದ ಅವನಿಗೆ ತಂಪುಂಟಾಗತ್ತೆ ಅಂತ ಮುಂದಿನ ಪದ್ಯದಲ್ಲಿ ವರ್ಣನೆ ಇದೆ. ನಂತರ ಚೋಳ ದೇಶಕ್ಕೆ ಹೋಗಬೇಕು. ಅದು ಹೇಗೆ ಗೊತ್ತಾಗತ್ತೆ ಚೋಳ ಪ್ರಾಂತ್ಯ ಬಂದಿದೆ, ಚೋಳ ಪ್ರದೇಶ ಬಂದಿದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ದೂರಾಲ್ಲಕ್ಷ್ಯ ಕ್ರಮುಖ ನಿವಹಂ, ದೂರದಿಂದಲೇ ಅಡಿಕೆಯ ತೋಪುಗಳು ನಿನಗೆ ಕಾಣಿಸತ್ವೆ. ಇದರಿಂದಲೇ ನೀನು ಅನುಮಾನ ಮಾಡಬಹುದು, ಪ್ರಾಯಶಃ ಅಲ್ಲಿ ದೂರದಲ್ಲಿ ಚೋಳ ದೇಶವಿದೆ ಅಂತ ನಿನಗೆ ಗೊತ್ತಾಗತ್ತೆ. ಆ ಒಂದು ಚೋಳ ದೇಶವನ್ನು ಕಾವೇರಿ 100 ಭಾಗಗಳಲ್ಲಿ ಸೀಳುಬಿಟ್ಟಿದ್ದಾಳೆ. ಸೀಮಂತಯತಿ ಅಂತ ಪದ ಬರುತ್ತೆ. ಅವಳ ತನ್ನ ವಿವಿಧ ತೊರೆಗಳಿಂದ ಆ ಒಂದು ಚೋಳ ದೇಶವನ್ನು ಅವಳು ಸೀಮಂತಯತಿ, ಅದನ್ನು 100 ಖಂಡವಾಗಿ ವಿಭಜನೆಗೊಳಿಸಿದ್ದಾಳೆ. ಸ್ರೋತೋ ವೇಗಾದಥ ಜನಪದಂ ಸೌಮ್ಯ ಸೀಮಂತಯಂತಿ ಪ್ರತ್ಯಾದೇಶೋ ವಿಬುಧ ಸರಿತ, ಅವಳು ಗಂಗೆಗೆ ಸ್ಪರ್ಧಿಸುವಂತಹ ನದಿ. ಸ್ಯಂದತೆ ಸಹ್ಯಕನ್ಯಾ, ಸಹ್ಯಗಿರಿಯ ಮಗಳು ಅವಳು. ಕಾಲೇ ಕಾಲೇ ಪರಿಣತಿ ವಶಾತ್ ಪರ್ವಭೇದಾವಕೀರ್ಣೈ ಪುಂಡ್ರೇಕ್ಷೂಣಾಂ ಪುಲಿನ ವಿಷದೈರ್ ಗದ್ಗದಾ ಮೌಕ್ತಿಕೌಗೈ. ಇಲ್ಲಿ ಕವಿ ಒಂದು ಕವಿ ಸಮಯವನ್ನು ಬಳಸಿದ್ದಾನೆ. ಮುತ್ತುಗಳು ಕೇವಲ ಚಿಪ್ಪಿನಲ್ಲಿ ಮಾತ್ರ ಹುಟ್ಟೋದಿಲ್ಲ, ಮುತ್ತುಗಳು ಹುಟ್ಟುವಂತಹ ಬೇರೆ ಬೇರೆ ಸ್ಥಾನಗಳಿವೆ ಅಂತ ಸಂಸ್ಕೃತ ಕವಿಗಳು ನಂಬ್ತಾರೆ. ಉದಾಹರಣೆಗೆ ಆನೆ ಕುಂಭಸ್ಥಳದಲ್ಲಿ ಅಥವಾ ಮೋಡಗಳಲ್ಲಿ, ಹಾಗೆ ಹಂದಿಗಳಲ್ಲಿ, ಕಾಡು ಹಂದಿಗಳಲ್ಲಿ, ಹಾಗೆ ಪುಂಡ್ರೇಕ್ಷುಗಳಲ್ಲಿ ಅಂತ ಹೇಳಿದ್ರೆ ಕಬ್ಬಿನಲ್ಲೂ ಕೂಡ ಮುತ್ತು ಹುಟ್ಟತ್ತೆ ಅಂತ. ಈ ಕಾವೇರಿಯ ದಡದಲ್ಲಿ ಕಬ್ಬಿನ ತೋಪುಗಳಿವೆ. ಆ ಕಬ್ಬಿನ ತೋಪುಗಳು, ಆ ಕಬ್ಬು ಪಕ್ವಗೊಂಡಾಗ ಆ ಬಿರಿಯುವಂತಹ ಗೆಣ್ಣುಗಳಿಂದ, ಆ ಗಂಟುಗಳಿಂದ ಕೆಳಗೆ ಜಾರಿ ಬಿದ್ದಂತಹ ಮುತ್ತುಗಳಿರುತ್ತವೆ ಆ ಕಾವೇರಿಯ ದಡದಲ್ಲಿ. ಆ ಮುತ್ತುಗಳಿರುವ ಕಾರಣ ಕಾವೇರಿಯ ಅಲೆಗಳು ಅದರ ಮೇಲೆ ಬಿದ್ದಾಗ ಒಂಥರ ಶಬ್ದವನ್ನು ಮಾಡುತ್ತೆ, ಕಲಕಲ ಶಬ್ದವನ್ನು ಮಾಡುತ್ತೆ, ಗದ್ಗದ ಶಬ್ದವನ್ನು ಮಾಡುತ್ತೆ. ಹಾಗಿರುವಂತಹ ಕಾವೇರಿಯನ್ನು ಸೇವಿಸು ನೀನು. ಅದರ ತೀರದಲ್ಲಿ ರಂಗರಾಜ ಇರ್ತಾನೆ. ರಂಗರಾಜನ ದೇವಸ್ಥಾನ, ಶ್ರೀರಂಗಂ ಅಲ್ಲಿರುವಂತಹ ರಂಗರಾಜನ ದೇವಸ್ಥಾನವಿದೆ. ಆ ದೇವಸ್ಥಾನದೊಳಗೆ ಶ್ರೀರಂಗರಾಜ ಹೇಗಿದ್ದಾನೆ ಅಂತ ಹೇಳಿದ್ರೆ,
ಆ ಒಂದು ದೇವಸ್ಥಾನವೇ ಒಂದು ಸಂಪುಟ, ಒಂದು ಬಾಕ್ಸ್ ಇದ್ದಂಗಿದ್ರೆ ಆ ರಂಗರಾಜ ಆ ಬಾಕ್ಸ್ ಒಳಗಿರುವಂತಹ, ಆ ಸಂಪುಟದೊಳಗಿರುವಂತಹ ಒಂದು ಪಚ್ಚೆಯ ಮಣಿ ಇದ್ದಂತೆ ಕಾಣಿಸ್ತಾನೆ ಅಂತ ಮುಂದಿನ ಪದ್ಯದಲ್ಲಿ ವರ್ಣನೆ. ಚೋಳ ಮುಂದೆ ಹೋಗಬೇಕಾಗಿರೋದು ಪಾಂಡ್ಯ ದೇಶಕ್ಕೆ. ಚೋಳ ಮತ್ತು ಪಾಂಡ್ಯ ದೇಶದ ಮಧ್ಯದ ದಾರಿ ಇದೆಯಲ್ಲ, ಅದು ತುಂಬ ಭಯಂಕರವಾದ ದಾರಿ. ಅದು ನಿನಗೆ ಸೂಕ್ತವಲ್ಲ, ಆದರೂ ಅದನ್ನು ದಾಟಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಚೋರಾಕ್ರಾಂತವಾದಂತಹ ದಾರಿಯಲ್ಲಿ ತುಂಬ ಕಳ್ಳರಿದ್ದಾರೆ ಆ ದಾರಿಯಲ್ಲಿ ಅಂತ. ಸೊ ಹೇಗೆ ದಾಟಬೇಕು ನೀನು ಅಂತ ಹೇಳಿದ್ರೆ, ಚೋರಾಕ್ರಾಂತಂ ತದನು ವಿಪಿನಂ ಚೋಳ ಪಾಂಡ್ಯಾಂತರಸ್ಥಂ ಜಿಲ್ಲೀನಾದ ಶ್ರವಣ ಪರುಷಂ. ಜಿಲ್ಲೀನಾದ ಅಂತ ಹೇಳಿದ್ರೆ ಜೀರುಂಡೆ, ಕ್ರಿಕೆಟ್. ಆ ಕ್ರಿಕೆಟ್ ಅದು ಮಾಡುವಂತಹ ಕರ್ಕಶವಾದ ಧ್ವನಿಯಿಂದ ತುಂಬಿದೆ ಆ ಕಾಡು. ಅಲ್ಲಿ ಕಳ್ಳರು ಬೇರೆ ಇದ್ದಾರೆ. ಅಂತಹ ಕಾಡನ್ನು ಶೀಘ್ರಮೇವ ವ್ಯತೀಯ, ಆದಷ್ಟು ಬೇಗ ಅದನ್ನು ದಾಟಿಬಿಡು. ಅದನ್ನು ದಾಟಿದ ಮೇಲೆ ಬೇಕಂದರೆ ಶಬ್ದ ಮಾಡು, ನಿನ್ನ ಕಲಕಲ ಧ್ವನಿಯನ್ನು ಅದು ದಾಟದ ಮೇಲೆ ಮಾಡು. ಯಾಕೆ ಅಂತ ಹೇಳಿದ್ರೆ, ಶಬ್ದಾಯಂತೆ ನಖಲು ಕವಯ ಸನ್ನಿಧವು ದುರ್ಜನಾನಾಂ. ದುರ್ಜನರ ಸನ್ನಿಧಿಯಲ್ಲಿ, ದುರ್ಜನರು ಹತ್ತಿರದಲ್ಲಿರುವಾಗ ಒಳ್ಳೆ ಜನರು ಶಬ್ದವನ್ನು ಮಾಡೋದಿಲ್ಲ. ಚೋರರು, ಜಿಲ್ಲಿ ಮುಂತಾದವುಗಳೆಲ್ಲ ಇದ್ದಾಗ ನೀನು ಶಬ್ದವನ್ನು ಮಾಡಬಾರ್ದು. ಯಾಕಂದರೆ ನೀನು ಕೂಡ ಕವಿ. ಕವಿ ಅನ್ನೋ ಪದಕ್ಕೆ ಎರಡು ಅರ್ಥ ಇದೆ. ಕವಿ ಅನ್ನೋದಕ್ಕೆ ಕವಿ ಅಂತ ನಮ್ಗೆ ಸಾಮಾನ್ಯವಾದ ಅರ್ಥ ಪೋಯೆಟ್ ಅಂತ, ಇನ್ನೊಂದು ಅರ್ಥ ನೀರಿನ ಪಕ್ಷಿ ಅಂತ. ಕ ಅಂತ ಹೇಳಿದ್ರೆ ನೀರು, ವಿ ಅಂತ ಹೇಳಿದ್ರೆ ಪಕ್ಷಿ. ಸೊ ಕವಿ ಅಂತ ಹೇಳಿದ್ರೆ ಪಕ್ಷಿ ಅಂತಲೂ ಆಗುತ್ತೆ. ಸೊ ನೀನು ಕವಿ ಆಗಿರೋದ್ರಿಂದ, ನೀನು ನೀರಿನ ಪಕ್ಷಿ ಆಗಿರೋದ್ರಿಂದ ನೀನು ಶಬ್ದ ಮಾಡಬಾರದು. ನೀನು ಆ ಕಾಡನ್ನು ದಾಟಿದ ಮೇಲೆ ಬೇಕಂದರೆ ಶಬ್ದ ಮಾಡು. ನಂತರ ಸುಂದರರಾಜನ ಸುಂದರಬಾಹು ಆ ದೇವಾಲಯದ ವರ್ಣನೆ ಬರುತ್ತೆ. ನಂತರ ಪಾಂಡ್ಯ ದೇಶದ ವರ್ಣನೆ ಬರುತ್ತೆ. ಆ ಪಾಂಡ್ಯ ದೇಶದ ರಾಜರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಸಾಕ್ಷಾತ್ ಪರಮೇಶ್ವರನಿಂದನೇ ಅಸ್ತ್ರಗಳನ್ನು ಪಡೆದಿದ್ದಾರೆ. ಈಶಾದ್ ಅಸ್ತ್ರಾಣ್ಯಧಿಗತವತಾಂ ಕ್ಷತ್ರಿಯಾಣಾಂ ಪ್ರಭಾವಾತ್ ಕಾರಾವಾಸ ಸ್ಮರಣಚಕಿತೈ ಸಿಕ್ತ ಸಸ್ಯಾನ್ ಪಯೋದೈ. ಇಲ್ಲಿ ಒಂದು ಪೌರಾಣಿಕ ವಿಷಯ ಬರುತ್ತೆ. ಹಿಂದೆ ಪಾಂಡ್ಯ ದೇಶದಲ್ಲಿ ಒಮ್ಮೆ ಕ್ಷಾಮವಾಗಿತ್ತು. ಕ್ಷಾಮವಾದಾಗ ಆ ಪಾಂಡ್ಯ ದೇಶದ ರಾಜ ಮೋಡಗಳ ಮೇಲೆ ಕೋಪ ಮಾಡಿಕೊಂಡು ಆ ಮೋಡಗಳನ್ನೆಲ್ಲ ಕಾರಾವಾಸ, ಸೆರೆಮನೆಯಲ್ಲಿಟ್ಬಿಟ್ಟ. ಆವಾಗಿಂದ ಆ ಮೋಡಗಳಿಗೆ ಆ ಪಾಂಡ್ಯ ರಾಜರು ಅಂದರೆ ಭಯ. ಕರೆಕ್ಟಾಗಿರೋ ಸಮಯಕ್ಕೆ ಮಳೆಗರಿಯತ್ವೆ ಆ ಮೋಡಗಳು. ಸೊ ಹೀಗೆ ಕರೆಕ್ಟಾಗಿರುವಂಥ ಸಮಯದಲ್ಲಿ ಮೋಡ ಮಳೆಗರೆಯುವುದರಿಂದ ಸಿಕ್ತ ಸಸ್ಯಾನ್, ಸಸ್ಯ ಸಮೃದ್ಧವಾದಂತಹ ಈ ಒಂದು ಪಾಂಡ್ಯ ದೇಶಕ್ಕೆ ನೀನು ಹೋಗಬೇಕು. ನಂತರ ತಾಮ್ರಪರ್ಣಿ ನದಿಯನ್ನು ನೋಡಬೇಕು. ತಾಮ್ರಪರ್ಣಿ ನದಿಯಲ್ಲಿ ಮುತ್ತು ಹುಟ್ಟೋದು ಅಂತ ಕವಿ ಸಮಯ. ತಸ್ಯಾಸ್ವೈರಂ ಸರಸಿಜ ಮುಖಾಸ್ವಾದ ಸಂಪ್ರೀತ ಚೇತಾಃ ಶೀತೀಭೂತ ಸ್ತರಳಲಹರಿ ಬಾಹು ಸಂಶ್ಲೇಷಣೇನ ಅಧ್ಯಾಸೀನ ಪುಲಿನ ಮಲಿನೈರ್. ಅಲ್ಲಿ ತಾಮ್ರಪರ್ಣಿಯನ್ನು ಒಂದು ನಾಯಿಕೆ ಅಂತ ಮಾಡ್ಕೊಂಡಿದ್ದಾನೆ, ಮತ್ತು ಈ ಹಂಸ ಒಂದು ನಾಯಕ. ಆ ತಾಮ್ರಪರ್ಣಿ ಈ ಒಂದು ಹಂಸವನ್ನು ಹೇಗೆ ಸ್ವಾಗತಿಸುತ್ತೆ ಅಂತ ಹೇಳಿದ್ರೆ, ಆ ತಾಮ್ರಪರ್ಣಿಯಲ್ಲಿ ಬೆಳೆದಿರುವಂತಹ ತಾವರೆ ಇದೆಯಲ್ಲ, ಆ ತಾವರೆಯೇ ತಾಮ್ರಪರ್ಣಿಯ ಮುಖ. ಆ ಮುಖದ ಆಸ್ವಾದವನ್ನು ಕೊಡುತ್ತೆ, ಆ ಮುಖದ ಮಕರಂದವನ್ನು ಹಂಸಕ್ಕೆ ಕೊಡುತ್ತೆ ಅಂತ ಹೇಳಿದ್ರೆ ಮುಖಪಾನವನ್ನು ಮಾಡೋದಕ್ಕೆ ಬಿಡುತ್ತೆ. ಮತ್ತು ತನ್ನ ಲಹರಿ, ತನ್ನ ಅಲೆಗಳು ಅನ್ನುವಂತಹ ಬಾಹುಗಳಿಂದ ಹಂಸವನ್ನು ಆಲಂಗಿಸಿಕೊಳ್ಳುತ್ತೆ. ಇಂತಹ ತಾಮ್ರಪರ್ಣಿಯನ್ನು ನೀನು ಒಂದಿಷ್ಟು ಅವಳಿಗೆ ಸಂತೋಷವಾಗುವಂತೆ ಅವಳ ತೀರದಲ್ಲಿ ಒಂದಿಷ್ಟು ನೆಲೆಸಿ ವಿಶ್ರಾಂತಿ ತೆಗೆದುಕೊಂಡು ಹೋಗಬೇಕು. ನಂತರ ನಿನಗೆ ಸಾಗರ ವೇಲ ಅಂತ ಹೇಳಿದ್ರೆ ಸಾಗರದ ತೀರ ಕಾಣಿಸ್ಕೊಳ್ಳುತ್ತೆ ನಿನಗೆ. ಆ ಸಾಗರದ ತೀರದ ವರ್ಣನೆ ತುಂಬ ಚೆನ್ನಾಗಿದೆ. ಹೇಗಿದೆ ಸಾಗರದ ತೀರ ಅಂತ ಹೇಳಿದ್ರೆ, ಸಾಗರದ ತೀರ ಒಂದು ಬಿಲ್ಲಿದ್ದಂಗಿದೆ. ಮತ್ತು ಆ ಬಿಲ್ಲಿಗೆ ಹೆದೆ ಬೇಕಲ್ಲ, ಅದು ಯಾವುದು ಅಂತ ಹೇಳಿದ್ರೆ, ಎರಡು ಕಡೆ ಆ ಸಾಗರದ ಎರಡು ಕಡೆಯೂ ಇರುವಂತಹ ಬೆಟ್ಟಗಳಿಂದ ಕೆಳಗೆ ಹರಿಯುತ್ತಿರುವಂತಹ ನದಿಗಳಿವೆಯಲ್ಲ, ಆ ನದಿಗಳು ಸೇರಿ ಆ ಒಂದು ಬಿಲ್ಲಿನ ಹೆದೆಯಾಗಿದೆ. ನೀನು ಮಧ್ಯದಲ್ಲಿರ್ತೀಯ, ಈ ಎರಡು ಬೆಟ್ಟಗಳ ಮಧ್ಯದಲ್ಲಿ ನೀನು ಅಲ್ಲಿಗೆ ಬಂದಿರ್ತೀಯ. ನೀನು ಹೇಗೆ ಕಾಣಿಸ್ತೀಯ ಅಂತ ಹೇಳಿದ್ರೆ, ಈ ಸಮುದ್ರದ ದಡವೇ ಬಿಲ್ಲಾಗಿದ್ದರೆ, ಈ ನದಿಗಳೇ ಹೆದೆಯಾಗಿದ್ದರೆ, ನೀನು ಮಧ್ಯದಲ್ಲಿ ಒಂದು ಬಾಣದಂತೆ ಕಾಣಿಸ್ತೀಯ ಅಂತ ಹೇಳ್ತಾನೆ. ಬಾಣಕ್ಕೂ ರೆಕ್ಕೆಗಳಿರುತ್ತೆ, ಪುಂಖಗಳಿರುತ್ತವೆ. ನಿನಗೂ ಹಂಸ ಪಕ್ಷಿ ಆಗಿರೋದ್ರಿಂದ ರೆಕ್ಕೆಗಳಿರುತ್ತೆ. ಸೊ ನೀನು ಬಾಣದಂತೆ ಕಾಣಿಸ್ತೀಯ ಅಂತ. ಮತ್ತು ನನ್ನ ಬಾಣದ ವೇಗದಲ್ಲಿ ಹೋಗಿ ನನ್ನ ಸಂದೇಶವನ್ನು ಮುಟ್ಟಿಸಬೇಕು ಅನ್ನೋ ಒಂದು ವ್ಯಂಗ್ಯವೂ ಇದೆ ಇಲ್ಲಿ. ಸ್ಥಿತ್ವಾ ತತ್ರ ಕ್ಷಣಮುಭಯತ ಶೈಲಶೃಂಗಾವತೀರ್ಣೈ ಸ್ರೋತೋಭೇದೈರಧಿಕೃತ ಗುಣಂ ಚಾರು ವಿಸ್ಫಾರಘೋಷೈ ಲಕ್ಷೀಕುರ್ವನ್ ದಶಮುಖಪುರೀಂ. ಬಾಣಕ್ಕೆ ಒಂದು ಲಕ್ಷ್ಯವೂ ಇರುತ್ತೆ. ನಿನಗೆ ಯಾವುದು ಲಕ್ಷ್ಯ ಅಂತ ಹೇಳಿದ್ರೆ ಲಂಕಾಪುರಿಯೇ ಲಕ್ಷ್ಯ. ಲಂಕಾಪುರಿಯನ್ನು ನೀನು ಭೇದಿಸಬೇಕು, ನೀನು ಬಾಣ ಅಂತ ಇಲ್ಲಿ ಒಂದು ಉಪಮೆಯನ್ನು ಮಾಡಿದ್ದಾರೆ. ನಂತರ ಸಮುದ್ರದ ಮಧ್ಯೆ ಸುವೇಲ ಪರ್ವತ, ಸುವೇಲಗಿರಿ ಕಾಣಿಸ್ಕೊಳ್ಳುತ್ತೆ.
ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಅದು ಹೇಗಿದೆ ಅಂತ ಹೇಳಿದ್ರೆ, ದ್ರಕ್ಷ್ಯಸ್ಯಗ್ರೇ ಲಘುತರಗತಿ ಶೇಷಮುಲ್ಲಂಘ್ಯ ಸಿಂಧೋ ತೋಯಾಘಾತಾನ್ ಮಸೃಣಿತ ಶಿಲಾ ರಮ್ಯವೇಲಂ ಸುವೇಲಂ. ಅಲೆಗಳು ಬಡಿದು ಬಡಿದು ನುಣುಪಾದಂತಹ ತೀರದ ಕಲ್ಲುಗಳನ್ನುಳ್ಳಂತಹ ಸುವೇಲ ಪರ್ವತವನ್ನು ನೋಡ್ತೀಯ. ಪದೇ ಪದೇ ಅಲೆಗಳು ಬಡಿಯುವುದರಿಂದ ಅಲ್ಲಿರುವಂತಹ ಕಲ್ಲುಗಳು ನುಣುಪಾಗ್ಬಿಟ್ಟಿವೆ. ಹಾಗಿರುವಂತಹ ಸುವೇಲ ಪರ್ವತವನ್ನು ನೋಡ್ತೀಯ. ಆ ಸುವೇಲ ಪರ್ವತದ ಮೇಲೆ ಲಂಕೆ ಇದೆ. ಆ ಲಂಕೆ ಕೂಡ ಒಂದು ಹಂಸಿ ಇದ್ದಂಗಿದೆ. ಆ ಲಂಕೆ ಅನ್ನುವಂಥ ಹಂಸಿ ಈ ಹಂಸವನ್ನು ಸ್ವಾಗತ ಮಾಡೋದಕ್ಕೆ ಅದನ್ನು ಸ್ವಾಗತ ಮಾಡೋದಕ್ಕೆ ಇನ್ನೇನು ಹಾರೋದಕ್ಕೆ ಸಿದ್ಧವಾಗಿದೆಯೋ ಏನೋ ಅನ್ನೋ ಥರ ಕಾಣಿಸುತ್ತೆ. ಯಾಕೆ ಲಂಕೆ ಹಂಸಿ ಇದ್ದಂಗಿದೆ ಅಂತ ಹೇಳಿದ್ರೆ, ಆ ಲಂಕೆ ಚಾರು ಸೌಧಾವದಾತ. ಆ ಲಂಕೆಯಲ್ಲಿ ಮಹಲುಗಳಿರುತ್ತವೆ. ಅವುಗಳಿಗೆ ಸುಣ್ಣವನ್ನು ಬಳದಿರೋದ್ರಿಂದ ಇಡೀ ಲಂಕೆ ಬಿಳಿಯಾಗಿ ಕಾಣಿಸ್ತಾ ಇರತ್ತೆ. ಹಂಸಕ್ಕಿರಬೇಕಾದಂತಹ ಬಿಳುಪಿನ ವರ್ಣ, ಬಿಳುಪು ವರ್ಣ ಈ ಲಂಕೆಗೂ ಇದೆ. ಮತ್ತು ಆ ಲಂಕೆಯಲ್ಲಿ ಬಡದಾಡ್ತಿರುವಂತಹ, ಹಾರುತ್ತಿರುವಂತಹ ಆ ಬಾವುಟಗಳು ಹೇಗೆ ಕಾಣಿಸ್ತಾ ಇವೆ, ಧ್ವಜಗಳು ಹೇಗೆ ಕಾಣಿಸ್ತಾ ಇವೆ ಅಂತ ಹೇಳಿದ್ರೆ ಈ ಹಂಸಿಯ ರೆಕ್ಕೆಗಳಂತೆ ಕಾಣಿಸ್ತಾ ಇವೆ. ಸೊ ಇಡೀ ಲಂಕೆಯೇ ಒಂದು ಹಂಸಿಯಂತೆ ಕಾಣಿಸುತ್ತೆ. ಆ ಹಂಸಿ ನಿನಗೆ ಸ್ವಾಗತನ ಕೋರ್ತಾಳೆ. ಸ್ವಾಗತ ಕೋರೋದಕ್ಕೆ ಇನ್ನೇನು ಹಾರೋದಕ್ಕೆ ತಯಾರಾಗ್ತಾ ಇದ್ದಾಳೋ ಏನೋ ಅನ್ನೋ ಥರ ಕಾಣಿಸುತ್ತೆ. ನಂತರ ಲಂಕೆಯ ವರ್ಣನೆ ಬರುತ್ತೆ. ಅಲ್ಲಿ ಲಂಕೆಯಲ್ಲಿ ರಾವಣನ ಒಂದು ಮಹಲಿನ ವರ್ಣನೆ ಬರುತ್ತೆ. ಅಲ್ಲಿರುವಂತಹ ಉದ್ಯಾನದ ವರ್ಣನೆ, ಆ ಉದ್ಯಾನದ ಪೈಕಿ ಅಶೋಕವನಿಕೆಯ ವರ್ಣನೆ ಬರುತ್ತೆ. ಈ ರಾವಣನ ಪ್ರಭಾವ ಎಷ್ಟು ಅಂತ ಹೇಳಿದ್ರೆ, ಈಶತ್ಕೋಪಾತ್ ಚಕಿತ ಪವನಾಂ, ಗಾಳಿ ಹೆದರ್ಕೊಂಡು ಅಲ್ಲಿ ಉದ್ಯಾನದಲ್ಲಿ ಒಯ್ದಾಡುತ್ತೆ. ಇಂದು ಸಂದಿಗ್ಧ ಸೂರ್ಯಾಂ, ಅಲ್ಲಿ ಸೂರ್ಯನನ್ನು ನೋಡ್ಬಿಟ್ರೆ ಯಾರಿಗೂ ಅದು ಸೂರ್ಯನನ್ನು ಗುರ್ತಿಸೋಕ್ಕೆ ಆಗೋಲ್ಲ. ಯಾಕಂದರೆ ರಾವಣನ ಕೋಪಕ್ಕಾಗಿ ಸೂರ್ಯ ತನ್ನ ಕಿರಣಗಳನ್ನು ಆದಷ್ಟು ಮಂದ ಮಾಡಿಕೊಂಡು ಇವಾಗ ಸೂರ್ಯನೇ ಅಲ್ಲಿ ಚಂದ್ರನಂತೆ ಕಾಣಿಸ್ತಾನೆ. ನಿತ್ಯೋದಾರಾಂ ಋತುಭಿರಖಿಲೈಹಿ, ಎಲ್ಲ ಋತುಗಳೂ ಅಲ್ಲಿ ಸೇರಿಬಿಟ್ಟಿವೆ. ನಿಷ್ಕುಟೆ ವೃಕ್ಷವಾಟೀಂ ಮತ್ತು ಇನ್ನೊಂದು ಇಲ್ಲಿ ವರ್ಣನೆಯಲ್ಲಿ ಬರುವಂತಹ ಇನ್ನೊಂದು ಉಪಮೆ ಅಂತ ಹೇಳಿದ್ರೆ, ದೀಪ್ತಾಂ ಅಶೋಕೈಹಿ ಸೀತಾಶೋಕ ಜ್ವಲನ ಸಹಜೈಸ್ತತ್ರ ದೀಪ್ತಾಂ ಅಶೋಕೈಹಿ. ಅಲ್ಲಿ ಅಶೋಕ ಮರಗಳಿರುತ್ತವೆ. ಆ ಅಶೋಕ ಮರಗಳ ಆ ಹೂವುಗಳು ಹೇಗೆ ಕಾಣಿಸುತ್ತವೆ ಅಂತ ಹೇಳಿದ್ರೆ, ಕೆಂಪಾಗಿರುವಂತಹ ಹೂವು ಜ್ವಾಲೆಗಳಂತೆ ಕಾಣಿಸುತ್ತವೆ, ಅಗ್ನಿಯ ಜ್ವಾಲೆಗಳಂತೆ ಕಾಣಿಸುತ್ತವೆ. ಪ್ರಾಯಶಃ ಸೀತೆಯ ಈ ಮನಸ್ಸಿನ ವಿರಹದ ಜ್ವಾಲೆ ಇದೆಯಲ್ಲ, ಅದನ್ನೇ ಪ್ರತಿಬಿಂಬಿಸ್ತೀವಿಯೋ ಏನೋ ಈ ಅಶೋಕ ವೃಕ್ಷಗಳ ಹೂವುಗಳು ಅನ್ನೋ ಥರ ಕಾಣಿಸುತ್ತವೆ. ಎರಡೂ ಅಗ್ನಿಯ ಜ್ವಾಲೆ ಥರ ಕಾಣಿಸುತ್ತವೆ ಅಂತ. ಮತ್ತು ಅದು ಹೇಗಿದೆ ಆ ಉದ್ಯಾನ ಅಂತ ಹೇಳಿದ್ರೆ, ಪ್ರಥಮ ಲುಲಿತಾಂ ಆಂಜನೇಯ ಪ್ರಚಾರೈಹಿ, ಯಾವ ಒಂದು ಉದ್ಯಾನವನ್ನು ಆಂಜನೇಯ ಮೊದಲೇ ಕೆಡಿಸಿದ್ನೋ ಅಂತಹ ಉದ್ಯಾನಕ್ಕೆ ನೀನು ಹೋಗು. ಅಲ್ಲಿ ಶಿಂಶಪಾ ವೃಕ್ಷ ಇರುತ್ತೆ. ಆ ವೃಕ್ಷದ ಕೆಳಗೆ ಸೀತೆ ಕುಳಿತಿರ್ತಾಳೆ. ಹೇಗಿದ್ದಾಳೆ ಅವಳು ಅಂತ ಹೇಳಿದ್ರೆ, ಮಾಲೋಪಮೆಯನ್ನು ಕೊಡ್ತಾರೆ ಕವಿ. ವರ್ಷಾಕೀರ್ಣಾಮಿವ ಕಮಲಿನೀಂ, ಮಳೆಯ ಕಾರಣ ಕಿತ್ತು ಹೋದಂತಹ ಕಮಲದಂತೆ. ವ್ಯಾಹತಾರ್ಥಾಮಿವೋಕ್ತಿಂ, ಅರ್ಥವಿಲ್ಲದಂತಹ ಮಾತಿನಂತೆ. ಪಂಕಶ್ಲಿಷ್ಟಾಮಿವ ಬಿಸಲತಾಂ, ಕೆಸರು ಅಂಟಿದಂತಹ ತಾವರೆಯ ದಂಟಿನಂತೆ. ಪತ್ಯಪೇತಾಮಿವೇಭೀಂ, ತನ್ನ ಪ್ರಿಯ ಇಲ್ಲದಂತಹ, ತನ್ನ ಗಂಡನಿಲ್ಲದಂತಹ ಹೆಣ್ಣಾನೆಯಂತೆ. ಮೇಘಚ್ಛನ್ನಾಮಿವ ಶಶಿಕಲಾಂ, ಮೋಡ ಮುಸುಕಿದ ಚಂದ್ರಕಲೆಯಂತೆ. ವಿಘ್ನರುದ್ಧಾಮಿವಾಶಾಂ, ಬರೀ ವಿಘ್ನಗಳೇ ಇರುವಂತಹ ಮಾರ್ಗದಂತೆ. ವ್ಯಾಘ್ರೋಪೇತಾಮಿವ ಮೃಗವಧೂಂ, ಹುಲಿಗೆ ಬೆದರಿದಂತಹ ಹೆಣ್ಣು ಜಿಂಕೆಯಂತೆ ಕಾಣಿಸ್ತಾಳೆ ಅವಳು. ಮತ್ತು ಭೂತಲೇ ಜ್ಯಾಮಿವಾಸ್ತಾಂ, ಭೂಮಿಗೆ ಬಿದ್ದಂತಹ ಬಿಲ್ಲಿನ ಹೆದೆಯಂತೆ ಕಾಣಿಸ್ತಾಳೆ ಅವಳು. ಮತ್ತು ಅಲ್ಲಿ ಹತ್ತಿರದಲ್ಲಿರುವಂತಹ ಒಂದು ಕೊಳದಲ್ಲಿ ನೀನು ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಅದಾದಮೇಲೆ ಸಂದೇಶವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಪತ್ಯುರ್ದೇವಿ ಪ್ರಣಯ ಸಚಿವಂ ವಿದ್ಧಿ ದೀರ್ಘಾಯುಷೋ ಮಾಂ ಜೀವಾತುಂತೆ ದದತಮನಘಂ ತಸ್ಯ ಸಂದೇಶಮಂತಹ. ನಿನ್ನ ಗಂಡ ದೀರ್ಘಾಯುಸ್ಸು ಅನ್ನೋದನ್ನು ಮೊದಲು ತಿಳಿಯಬೇಕು. ಅಂದರೆ ಅವನಿನ್ನೂ ಬದುಕಿದ್ದಾನೆ ಅನ್ನುವಂಥ ಆಶ್ವಾಸನೆಯನ್ನು ಕೊಡಬೇಕು. ಈ ಸಂದೇಶ ಹೇಗಿರುತ್ತೆ ನಿನಗೆ ಅಂತ ಹೇಳಿದ್ರೆ, ಜೀವಾತು, ನೀನಿನ್ನೇನು ಮರಣದ ಹೊಸ್ತಿಲಲ್ಲಿದ್ದೀಯಾ, ನಿನ್ನನ್ನು ಮತ್ತೆ ಬದುಕಿಸುವಂತಹ ಔಷಧಿಯಂತೆ ಈ ಸಂದೇಶ. ಈ ಸಂದೇಶವನ್ನು ಕೊಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಹಂಸ. ಈ ಹಂಸ ಹೇಗೆ ಅಂತ ಹೇಳಿದ್ರೆ, ಶೂರಾಣಾಂ ಯಶ್ ಶರದುಪಗಮೆ ವೀರಪತ್ನೀವರಾಣಾಂ ಸಂಹಾನಾರ್ಹಂ ಸಮಯಮುಚಿತಂ ಸೂಚಯೇತ್ ಕೂಜಿತೈಹಿ ಸ್ವೈಹಿ. ಶರತ್ಕಾಲದಲ್ಲಿ ಮಾತ್ರ ಶರತ್ಕಾಲದಲ್ಲಿ ವಿಶೇಷತಃ ಕ್ಷತ್ರಿಯರು ಯುದ್ಧಕ್ಕೆ ಹೋಗ್ತಾರೆ. ಈ ಶರತ್ಕಾಲ ಬಂದಿದೆ ಅನ್ನುವಂಥ ಸೂಚನೆ ಏನು ಅಂತ ಹೇಳಿದ್ರೆ,
ಈ ಹಂಸಗಳ ನಾದದಿಂದಲೇ, ಹಂಸಗಳು ಮಾಡುವಂಥ ದನಿಯಿಂದಲೇ ಜನರಿಗೆ ಗೊತ್ತಾಗುತ್ತೆ, ಓ ಶರತ್ಕಾಲ ಶುರುವಾಗಿದೆ ಅಂತ. ರಾಜರಿಗೆ ಈ ಒಂದು ಸೂಚನೆ ಬಂದಿದ ತಕ್ಷಣ ಅವರು ಯುದ್ಧಕ್ಕೆ ಹೋಗ್ತಾರೆ. ಅಂತಹ ನಾನು ಈ ಸಂದೇಶವನ್ನು ತಂದಿದ್ದೇನೆ. ಯಾರ ಮೂಲಕ ಕ್ಷತ್ರಿಯರೆಲ್ಲರಿಗೂ ಯುದ್ಧದ ಸಮಯ ಸೂಚಿತವಾಗುತ್ತೋ ಅಂತಹ ಹಂಸ ನಾನು ಬಂದಿದ್ದೀನಿ ಅಂತ. ಅಂದರೆ ಇದರ ಅರ್ಥ, ಈಗ ನಿನ್ನ ಗಂಡನಾದಂಥ ರಾಮ ಆದಷ್ಟು ಬೇಗ ಬಂದು ನಿನ್ನನ್ನು ಪಾರು ಮಾಡ್ತಾನೆ ಈ ದುಃಖದಿಂದ ಅಂತ. ಮುಂದಿನ ಪದ್ಯದಲ್ಲಿ ರಾಮ ತನ್ನ ಗೋಳನ್ನು ಹೇಳ್ತಾ ಇರುವಂಥದ್ದು, ರಾಮನಿರುವಂತಹ ಮಾಲ್ಯವತ್ ಪರ್ವತದಲ್ಲಿ ಅವನ ಪಕ್ಕದಲ್ಲಿರುವಂತಹ ಒಂದು ರಕ್ತಾಶೋಕ, ಕೆಂಪು ಹೂವುಗಳನ್ನು ಬಿಡುವಂತಹ ಅಶೋಕ, ಮತ್ತು ಕರಂಜ, ಹುಲಿಗಿಲ ಅನ್ನುವಂತಹ ಒಂದು ವೃಕ್ಷ, ಬಿಳಿಯ ಹೂವನ್ನು ಬಿಡುವಂತಹ ಒಂದು ವೃಕ್ಷ, ಅದನ್ನು ನೆನೆಸ್ಕೊಂಡು ರಾಮ ಹೇಳ್ತಾ ಇರುವಂಥದ್ದು. ಈ ಅಶೋಕದ ಈ ಹೂವುಗಳು ಏನನ್ನು ಜ್ಞಾಪಿಸ್ತಾ ಇವೆ, ರಾಮನಿಗೆ ಏನನ್ನು ಜ್ಞಾಪಿಸ್ತಾ ಇವೆ ಅಂತ ಹೇಳಿದ್ರೆ, ಸೀತೆಯನ್ನು ವಿವಾಹವಾಗುವಂತಹ ಸಂದರ್ಭದಲ್ಲಿ ಇದ್ದಂತಹ ಯಜ್ಞಜ್ವಾಲೆಯನ್ನು ಅದು ಜ್ಞಾಪಿಸ್ತಾ ಇದೆ. ಮತ್ತು ಈ ಬಿಳಿ ಹೂವುಗಳಿದೆಯಲ್ಲ, ಕರಂಜದ ಹೂವುಗಳು, ಆ ಸಮಯ ಎಲ್ಲರೂ ಅವರ ಮೇಲೆ ಹಾಕಿದಂತಹ ಅರಳು ಲಾಜವನ್ನು ಅದು ಜ್ಞಾಪಿಸ್ತಾ ಇದೆ. ಅಷ್ಟೇ ಅಲ್ಲ, ಅವೆರಡೂ ಜ್ಞಾಪಕ ಬಂದಿದ ತಕ್ಷಣ ರಾಮನಿಗೆ ಮತ್ತೇನು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಅವನು ಜನಕನಿಗೆ ಒಂದು ಪ್ರಾಮಿಸ್ ಮಾಡಿದ್ದ, ಇವಳನ್ನು ಯಾವಾಗಲೂ ನಾನು ಕಾಪಾಡ್ತೀನಿ ಅಂತ. ಅದು ಅವನಿಗೆ ಜ್ಞಾಪಕ ಬಂದು ಅವನ ಶೋಕ ಪರಾಕಾಷ್ಠೆಗೆ ಹೋಗುತ್ತೆ. ರಕ್ತಾಶೋಕೆ ಜ್ವಲತಿ ಮಂದೋ ವಕ್ಷೆ ಕಿಮಿವ ಜನಕಂ ಕಿನ್ನು. ನಾನು ಜನಕನಿಗೆ ಏನು ಹೇಳಲಿ ಈಗ? ಯಾಕಂತ ಹೇಳಿದ್ರೆ ಈ ರಕ್ತಾಶೋಕ ಮತ್ತು ಈ ಕರಂಜ ವೃಕ್ಷವನ್ನು ನೋಡಿದ ತಕ್ಷಣ ನಾನು ಜನಕನಿಗೆ ಕೊಟ್ಟಂತಹ ಒಂದು ಪ್ರತಿಜ್ಞೆಯೇ ಜ್ಞಾಪಕ ಬರುತ್ತೆ, ಅದನ್ನು ನೆರವೇರಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ದುಃಖವಾಗತ್ತೆ ಅಂತ ಹೇಳ್ತಾನೆ. ಮಂದೋ ವಕ್ಷೆ ಕಿಮಿವ ಜನಕಂ ಕಿನ್ನು ಯೋಗೀಶ್ವರೋ ಮಾಂ. ಯೋಗೀಶ್ವರನಾದಂಥ ಜನಕ ನನಗೇನು ಹೇಳ್ತಾನೆ, ನಾನು ಅವನಿಗೇನು ಹೇಳ್ತೀನಿ, ಅವನು ನನ್ನನ್ನು ಹೇಗೆ ಮೂದಲಿಸ್ಬೋದು? ಇತ್ಯೇವಂ ಮೇ ಸುತನು ಮನಸೋ ವರ್ತಯಂತಿ ಸ್ಮ ಖೇದಂ ರಕ್ತಾಶೋಕೆ ಜ್ವಲತಿ ಪರಿತೋ. ರಕ್ತಾಶೋಕ ಜ್ವಲಿಸುತ್ತಿದ್ದಾಗ ಅಂತ ಮಾತ್ರ ಹೇಳಿದ್ದಾರೆ, ರೂಪಕವನ್ನು ಕಂಪ್ಲೀಟೂ ಮಾಡಿಲ್ಲ. ಜ್ವಲನ ಮಾಡುವುದರಿಂದ ನಾವು ರಕ್ತಾಶೋಕ ಬೆಂಕಿಯಂತಿದೆ ಅಂತ ಊಹಿಸ್ಕೊಳ್ಬೇಕು. ರಕ್ತಾಶೋಕೆ ಜ್ವಲತಿ ಪರಿತೋ ಲಾಜವರ್ಷಾಭಿರಾಮೈ ಪುಷ್ಪೌಗೈಸ್ತ್ವತ್ ಪರಿಣಯ ದಶಾಂ ವ್ಯಂಜಯಂತ ಕರಂಜಾಹ. ನಂತರ ರಾಮನ ಅವಸ್ಥೆ ವಿರಹಾವಸ್ಥೆ. ಈ ವಿರಹಾವಸ್ಥೆಯಲ್ಲೂ ಅವನು ಏನೋ ಒಂದು ಸಮಾಧಾನವನ್ನು ಪಡ್ಕೊಂಡಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಅಕಸ್ಮಾತು ಮಲೆಯ ಪರ್ವತದಿಂದ ಬರುವಂತಹ ಗಾಳಿ ನನ್ನನ್ನು ಮುಟ್ಟಿದ್ರೆ ಆವಾಗ ನನಗನ್ಸತ್ತೆ, ಓಹೋ ಈ ಗಾಳಿ ಸೀತೆಯನ್ನೂ ಮುಟ್ಟಿರಬೇಕು, ನನ್ನನ್ನೂ ಮುಟ್ತಾ ಇದೆ ಅಂತ. ಇದು ನನ್ನನ್ನು ಮುಟ್ಟಿದಾಗ ನಿನ್ನ ಸ್ಪರ್ಶದ ಸೌಖ್ಯ ನನಗುಂಟಾಗತ್ತೆ. ದೃಷ್ಟಿ ಸಂಭೇದ ಮಿಂದವು. ಚಂದ್ರನನ್ನು ನೋಡುವಾಗ ಪ್ರಾಯಶಃ ಈ ಸಮಯದಲ್ಲಿ ಸೀತೆ ಕೂಡ ಈ ಚಂದ್ರನನ್ನು ನೋಡ್ತಾ ಇರಬಹುದೋ ಏನೋ. ಸೊ ನಮ್ಮಿಬ್ಬರ ಕಣ್ಣು ಒಟ್ಟು ಸೇರೋದು ಎಲ್ಲಿ ಅಂತ ಹೇಳಿದ್ರೆ ಚಂದ್ರನಲ್ಲಿ. ಧಾಮೈಕತ್ವಂ ಜಗತಿ ಭುವಿ. ನಾವಿಬ್ಬರು ಒಂದೇ ಮನೆಯಲ್ಲಿದ್ದೀವಿ ಅನ್ನುವಂಥ ಒಂದು ಆಶ್ವಾಸನೆ ನನಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಲೋಕಗಳಿವೆ, ಆ ಲೋಕದಲ್ಲಿ ಅಷ್ಟು ಲೋಕಗಳ ಪೈಕಿ ನಾವು ಭೂಮಿಯಲ್ಲಿದ್ದೀವಿ, ಈ ಭೂಮಿ ನಮ್ಮಿಬ್ಬರಿಗೂ ಸೇರಿದಂಥ ಒಂದೇ ಮನೆ ಅಂತ ಅಂದ್ಕೊಂಡು ನನಗೆ ಆಶ್ವಾಸನೆ ಉಂಟಾಗತ್ತೆ. ಧಾಮೈಕತ್ವಂ ಜಗತಿ ಭುವಿಚ ಭಿನ್ನ ಪರ್ಯಂಕ ಯೋಗ. ಭುವಿ ಅಭಿನ್ನ ಪರ್ಯಂಕ ಯೋಗಂ. ನಾನು ಕೆಳಗೆ ಮಲ್ಕೊಳ್ಳುವಾಗೆಲ್ಲ ನಾನೇನು ಅನ್ಕೊಳ್ತೀನಿ ಅಂತ ಹೇಳಿದ್ರೆ, ಇದು ಸೀತೆಯ ಹಾಸಿಗೆಯೂ ಆಗಿದೆ, ಭೂಮಿ ಸೀತೆಯೂ ಹಾಸಿಗೆಯೂ ಆಗಿದೆ, ಅದಕ್ಕೆ ನಾನು ಅವಳ ಜೊತೆಗೇ ಮಲಗಿದ್ದೀನಿ ಅಂತ ನಾನು ಭಾವಿಸ್ತೀನಿ. ತಾರಾಚಿತ್ರೇ ವಿಯತಿ ವಿತತಿಂ ಶ್ರೀವಿತಾನಸ್ಯ. ನಮ್ಮಿಬ್ಬರಿಗೂ ಆಕಾಶ ಅನ್ನುವಂಥ ಏಕಮೇವ ಚಪ್ಪರವೂ ಇದೆ. ಆ ಕಾರಣದಿಂದ ಇವೆಲ್ಲ ನನ್ನ ಕಂಡಾಗ ಎಷ್ಟೇ ವಿರಹವಿರ್ಬೋದು, ಆದರೂ ನಾವು ಜೊತೆಗಿದ್ದೀವಿ ಅಂತ ನಾನು ಭಾವಿಸ್ತೀನಿ ಅಂತ ರಾಮ ಹೇಳ್ತಾನೆ. ರಾಮ ಆಶ್ವಾಸನೆಯನ್ನು ಕೊಡುವಂತಹ ಮಾತು, ಸರಳವಾದಂಥ ಪದ್ಯ. ಸೇತುಂ ಕೃತ್ವಾ ವಿಪುಲಮಚಲೈ ಸಾಯಕೈರ್ವಾ ಪಯೋಧೌ. ನಾನು ಈ ಸಮುದ್ರದ ಮೇಲೆ ಬೆಟ್ಟಗಳಿಂದ ಅಂದರೆ ಕಲ್ಲುಗಳಿಂದ ಅಥವಾ ಸಾಯಕೈಹಿ ನನ್ನ ಬಾಣಗಳಿಂದ ಒಂದು ಸೇತುವೆಯನ್ನು ಕಟ್ಟಿ, ಲಂಕಾಂ ಸ್ರಜಮಿವ ಕರೆ ಖೇಲತಾಂ ವಾನರಾಳ. ಇಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಉಪಮೆ ಇದೆ. ಈ ಲಂಕೆಯನ್ನು ನಾನು ಏನು ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ, ಕೋತಿಗಳ ಕೈಯಲ್ಲಿರುವಂಥ ಮಾಲೆಯಂತೆ ಮಾಡಿಬಿಡ್ತೀನಿ. ಕೋತಿಗಳ ಕೈಗೆ ಮಾಲೆಯನ್ನು ಸಿಕ್ಕಿದ್ರೆ ಅದನ್ನು ಚೆಲ್ಲಾಪಿಲ್ಲಿ ಮಾಡಿಬಿಡತ್ವೆ. ಈ ಲಂಕೆಯನ್ನು ಹಾಗೆ ಮಾಡಿಬಿಡ್ತೀನಿ, ನನ್ನ ಕೋತಿಯ ಸೈನ್ಯ ಕೈಗೆ ಇದನ್ನು ಮಾಲೆಯಂತೆ ಕೊಟ್ಬಿಡ್ತೀನಿ ಲಂಕೆಯನ್ನು, ಅವ್ರ ಲಂಕೆಯನ್ನು ಚೆಲ್ಲಾಪಿಲ್ಲಿ ಮಾಡಿಬಿಡಲಿ ಅಂತ. ಅಲ್ಪಿಯೋಬಿ ಸುಮುಖಿ ದಿವಸೈರ್ ಯೋಧಯನ್ ಯಾತು ದಾನಾನ್. ಕೆಲವೇ ದಿವಸಗಳಲ್ಲಿ ನಾನು ಈ ರಾಕ್ಷಸರನ್ನು ಕೊಂದು ಕರ್ಣೇಶೀಧುಂ ತವ ರಚಯಿತ ಲಕ್ಷ್ಮಣಶ್ಚಾಪ ಘೋಷೈ. ನಾನಷ್ಟೇ ಅಲ್ಲ, ಲಕ್ಷ್ಮಣನು ಕೂಡ ತನ್ನ ಬಿಲ್ಲಿನ ಆ ಒಂದು ಶಬ್ದದಿಂದ, ಟಂಕಾರ ಧ್ವನಿಯಿಂದ ನಿನ್ನ ಕಿವಿಗೆ ಅಮೃತವನ್ನು ಸುರಿತಾನೆ, ಕಿವಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ. ಮತ್ತು ಕೊನೆಯ ಪದ್ಯ, ರಕ್ಷೋ ಮೌಲಿ ಸ್ತಬಕಲವನಾದ್ ವೈರಬಂಧೆ ವಿಮುಕ್ತೆ. ರಾಕ್ಷಸನ ತಲೆಗಳೆಂಬ ಹೂಗೊಂಚಲನ್ನು
ಕೀಳ್ತೀನಿ ನಾನು. ನಂತರ ಗತ್ವಾಚೋರ್ವೀಂ ವಿಮುಕ್ತೆ ಗತ್ವಾಚೋರ್ವೀಂ ಗಗನ ಪದವಿ ಸ್ವೈರಿಣ ಪುಷ್ಪಕೇಣ, ಆಕಾಶದಲ್ಲಿ ಪುಷ್ಪಕದ ಮೂಲಕ ಸಂಚರಿಸಿ ಸಿದ್ಧಾರಂಭವು ಸಪದಿ ಭವತಾಂ ಆಧಿರಾಜ್ಯಾಭಿಷೇಕಾತ್, ವಶಿಷ್ಠಾದಿ ಮುನಿಗಳು ನಮಗೆ ರಾಜ್ಯಾಭಿಷೇಕವನ್ನು ಮಾಡ್ತಾರೆ. ಅದಾದ ನಂತರ ಇದು ಕೊನೆಯ ಸಾಲು ಮಾತ್ರ ತುಂಬ ಚೆನ್ನಾಗಿದೆ. ಸಂಪ್ರಾಪ್ಸ್ಯಾವಶ್ಚಿರವಿರಹತ ಸಂಚಿತಾನ್ ದೇವಿ ಭೋಗಾನ್. ಇಷ್ಟು ದಿವಸ ನಾವು ಜೊತೆಗೆ ಕಳೆಯದಂತಹ ಸುಖಗಳೆಲ್ಲ ಒಂದು ಕಡೆಗೆ ಸೇರಿಬಿಟ್ಟಿದೆಯಲ್ಲ, ಆ ಸುಖಗಳನ್ನೆಲ್ಲ ಮತ್ತೆ ನಾವು ಅನುಭವಿಸೋಣ ಅಂತ ಈ ಒಂದು ಆಶ್ವಾಸನೆಯಿಂದ ಆ ಒಂದು ದೂತಕಾವ್ಯ ಮುಗಿಯುತ್ತೆ. ಮುಂದಿನ ದೂತಕಾವ್ಯ ಕೇರಳದ ಒಂದು ದೂತಕಾವ್ಯವನ್ನು ತೆಗೆದುಕೊಂಡಿದ್ದೀನಿ. ಕೋಕಿಲ ಸಂದೇಶ ಅನ್ನುವಂಥ ದೂತಕಾವ್ಯವನ್ನು. ಅದನ್ನು ರಚಿಸಿದವರು ಉದ್ದಂಡ ಶಾಸ್ತ್ರಿ ಅನ್ನುವಂಥ ಕವಿ, 15ನೇ ಶತಮಾನಕ್ಕೆ ಸೇರಿದವರು. ಮಲ್ಲಿಕಾ ಮಾರುತ ಅನ್ನುವಂತಹ ಒಂದು ನಾಟಕವನ್ನು ರಚಿಸಿದ್ದಾರೆ. ಮೂಲತಃ ಅವರು ತಮಿಳುನಾಡಿಗೆ ಸೇರಿದವರು, ಆದರೆ ತಮಿಳುನಾಡಿನಿಂದ ಕೇರಳಕ್ಕೆ ವಲಸೆ ಹೋದರು. ಈ ಕೋಕಿಲ ಸಂದೇಶದಲ್ಲಿ ನಾಯಕ ಪ್ರಾಯಶಃ ಕವಿಯೇ ಆಗಿರಬೇಕು. ನಾಯಿಕೆ ಅವನ ಪ್ರೇಯಸಿ, ಸಂದೇಶ ಕಳಿಸೋದು ಕೋಗಿಲೆಯ ಮೂಲಕ. ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದರೆ ಕಾಂಚೀಪುರದಿಂದ ಜಯಂತಮಂಗಲಂ ಅನ್ನುವಂತಹ ಜಾಗಕ್ಕೆ. ಜಯಂತಮಂಗಲ ಕೇರಳದಲ್ಲಿರುವಂತಹ ಜಾಗ. ಚಂದಮಂಗಳಂ ಅನ್ನುವಂಥ ಮಲಯಾಳಂ ಹೆಸರಿರುವಂಥ ಜಾಗ. ಸಂಸ್ಕೃತೀಕರಿಸಿದ್ದಾಗ ಅದಕ್ಕೆ ಜಯಂತಮಂಗಳಂ ಅಂತ ಹೆಸರು ಬಂದಿದೆ. ಇದರಲ್ಲಿ ಪೂರ್ವ ಭಾಗ ಮತ್ತು ಉತ್ತರ ಭಾಗ ಅಂತ 2 ಭಾಗಗಳಿವೆ. ಪೂರ್ವ ಭಾಗದಲ್ಲಿ 93 ಪದ್ಯಗಳು, ಉತ್ತರ ಭಾಗದಲ್ಲಿ 69 ಪದ್ಯಗಳಿವೆ. ಆ ಒಂದು ಮಾರ್ಗ ಓದ್ಬಿಡ್ತೀನಿ. ಮೊದಲು ಕಾಂಚೀಪುರಂ, ನಂತರ ಲಾಟಪುರಂ ಚೆಂಗಲ್ಪೇಟ್ನಲ್ಲಿರುವಂಥದ್ದು, ತಿರುವಲಂ ತಮಿಳುನಾಡಿನಲ್ಲಿರುವಂಥದ್ದು, ಶ್ರೀರಂಗಂ ತಿರುಚಿನಲ್ಲಿರುವಂಥದ್ದು, ಲಕ್ಷ್ಮೀನಾರಾಯಣಪುರಂ ಇದನ್ನು ಕೆಲವರು ಮೇಲುಕೋಟೆ ಅಂತ ಸಮೀಕರಿಸಿದ್ದಾರೆ, ತಿರುನೆಲ್ಲಿ ಕೇರಳದ್ದು. ನಂತರ ಬರುವಂತಹ ಜಾಗಗಳೆಲ್ಲ ಕೇರಳದ್ದು. ಕೊಟ್ಟಿಯೂರ್, ಕೂತ್ತುಪರಂಬ, ತಲಿಪರಂಬ, ಎಳಿಮಲ, ಕ್ಯಾಲಿಕಟ್, ತಿರುನವ್ವಾಯ, ಚಮ್ರವಟ್ಟಂ, ಮುಕ್ಕೋಳ, ಪೋರ್ಕುಳಂ, ತ್ರಿಶೂರ್, ಉರಕಂ, ಇಣ್ಯಾಲಕ್ಕುಡ, ಕೊಡಂಗನಲ್ಲೂರ್, ಮಹೋದಯಪುರಂ, ಚಂದಮಂಗಲಂ. ಈ ಒಂದು ಸ್ಥಳಗಳಿಗೆ ಆ ಕೋಗಿಲೆಯನ್ನು ಕವಿ ಕಳಿಸ್ತಾನೆ, ಆ ಪ್ರಿಯ ಕಳಿಸ್ತಾನೆ. ಕತೆ ಹೇಗೆ ಶುರುವಾಗುತ್ತೆ ಅಂದರೆ ತುಂಬ ಸಿಂಪಲಾಗಿ ಅದರ ಒಂದು ಶುರುವಾಗುವಂಥ ರೀತಿ. ಸೌಧೇ ತುಂಗೆ ಸಹದಯಿತೆಯ ಕೋಪಿ ಸಂಕ್ರೀಡಮಾನಃ. ಒಂದು ಮಹಲಿನ ಮೇಲೆ, ಮಹಡಿಯಲ್ಲಿ ಒಬ್ಬ ತನ್ನ ಪ್ರೇಯಸಿಯ ಜೊತೆಗೆ ಮಲಗಿದ್ದ. ಆವಾಗ ಹೇಗೆ ಅಂತ ಹೇಳಿದ್ರೆ, ಪರಮಪುರುಷ ಶೇಷಭೋಗೆ ಶ್ರೀಯೇವ. ವಿಷ್ಣು ಲಕ್ಷ್ಮಿಯ ಜೊತೆಗೆ ಆದಿಶೇಷನಲ್ಲಿ ಮಲಗಿರುವ ಥರ ಇವನು ಹಾಸಿಗೆ ಮೇಲೆ ಮಲಗಿದ್ದ. ಆವಾಗ ಚಿತ್ರಾದೈವೀಗತಿ, ವಿಧಿಯ ವಿಲಾಸವೇ ತುಂಬ ವಿಚಿತ್ರ. ಯಾಕೆ ಅಂತ ಹೇಳಿದ್ರೆ, ಅವನು ಎದ್ದಾಗ ಅವನ ಊರಿನಲ್ಲಿರಲಿಲ್ಲ. ಎದ್ದಾಗ ಅವನು ಕಾಂಚಿಗೆ ಬಂದುಬಿಟ್ಟಿದ್ದ. ಹೇಗೆ ಕಾಂಚಿಗೆ ಬಂದ ಅಂತ ಹೇಳಿದ್ರೆ, ಅವನಲ್ಲಿ ಬಂದಾಗ ಅವನಿಗೆ ಆಶ್ಚರ್ಯ, ಇದೇನು ಯಾವುದೋ ಒಂದು ಹೊಸ ಜಾಗಕ್ಕೆ ಬಂದುಬಿಟ್ಟಿದ್ದೀನಲ್ಲ ಅಂತ. ಆವಾಗ ಒಂದು ಅಶರೀರವಾಣಿ ಕೇಳಿಸುತ್ತೆ ಅವನಿಗೆ. ಆ ಅಶರೀರವಾಣಿ ಹೇಳುತ್ತೆ ಹೀಗೆ: ಹೆದರಬೇಡ, ನೀನು ಒಂದು 5 ತಿಂಗಳು ನೀನು ಇರಲೇಬೇಕಾಗತ್ತೆ. ಅದರ ನಂತರ ನೀನು ನಿನ್ನ ಪ್ರಿಯತಮೆಯ ಜೊತೆಗೆ ಒಟ್ಟುಗೂಡ್ತೀಯ. ಅದಾದಮೇಲೆ ನಿನಗೆ ಪ್ರಿಯತಮೆಯ ಜೊತೆಗೆ ವಿರೋಧೇ ಇಲ್ಲ ಅಂತ. ಆದರೆ ಇಲ್ಲಿ ಬಂದಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀನು ಮಲಗಿದ್ಯಲ್ಲ, ಪಶ್ಚಿಮ ದಿಕ್ಕಿಂದ ವರುಣನ ನಗರದ ವರುಣನ ದಿಕ್ಕು ಪಶ್ಚಿಮ ದಿಕ್ಕು. ಆ ವರುಣನ ಹೆಂಗಸರು, ಆ ವರುಣನ ಅಂತಃಪುರದ ಹೆಂಗಸರು ಹಾರ್ತಾ ಇದ್ರು ಆಕಾಶದಲ್ಲಿ. ನಿನ್ನನ್ನು ನೋಡಿದ್ರು, ನೀನು ತುಂಬ ಸುಂದರವಾಗಿದ್ಯಾ ಅಂತ ನಿನ್ನ ಅಪಹರಿಸ್ಬಿಟ್ಟು ಅವ್ರು ಯಾಕೆ ಬರ್ತಾ ಇದ್ರು ಕಾಂಚೀಪುರಂಗೆ ಅಂತ ಹೇಳಿದ್ರೆ, ಅಲ್ಲಿ ದೇವನ ಸಂದರ್ಶನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಶಿವನ ಸಂದರ್ಶನಕ್ಕೆ ಅಂತ ಬಂದಿದ್ರು. ಅಲ್ಲಿ ಶಿವನ ಸಂದರ್ಶನಕ್ಕೆ ಬಂದಾಗ ದೇವಿ ಕಾಮಾಕ್ಷಿಯ ಕಿಂಕರರು, ಕಾಮಾಕ್ಷಿಯ ಸೇವಕರು ಈ ವರುಣ ನಗರದ ಸ್ತ್ರೀಯರನ್ನು ಹೆದರಿಸಿದ್ರು. ಮತ್ತು ನೀವು ತರ್ಜನೆ ಮಾಡಿದ್ರು, ನೀನು ಇವನನ್ನು ಇಲ್ಲೇ ಬಿಟ್ಬಿಡು, ನೀವು ಇವನನ್ನು ನಿಮ್ಮ ಊರಿಗೆ ತೆಗೆದುಕೊಂಡು ಹೋಗಬೇಡಿ ಅಂತ ಚೀಮಾರಿ ಹಾಕಿದಾಗ ಅವನನ್ನು ಅಲ್ಲೇ ಬಿಟ್ಟು ಅವರು ಹೊರಟರು ಅಂತ. ತ್ವಾಮಾನಿನ್ಯು ಸುಭಗ ಶೈತಂ ಲೀಲಯಾ ನೀಲಕೇಶ್ಯೋ ದ್ರಷ್ಟುಂ ದೇವಂ ವರುಣಪುರತ ಸಂಪತಂತ್ಯೋ ವಿಮಾನೈ ಅತ್ರಾಮುಂಚನ್ನಪಿ ಭಗವತಿ ಕಿಂಕರೋಕ್ತ್ಯ. ಭಗವತಿ ಕಾಮಾಕ್ಷಿಯ ಸೇವಕರ ಮಾತಿಗೆ ಗೌರವ ಕೊಟ್ಟು ನಿನ್ನನ್ನು ಇಲ್ಲೇ ಬಿಟ್ಬಿಟ್ಟು ಹೋದರು. ಮತ್ತು ಇನ್ನೇನು ಹೇಳುತ್ತೆ ಆ ಶರೀರವಾಣಿ ಅಂತ ಹೇಳಿದ್ರೆ, 5 ಮಾಸ ನೀನು ಇಲ್ಲಿರಲೇಬೇಕು ಅಂತ. ಆದರೂ ಕೂಡ ಅದು ಒಂದು ಪುಣ್ಯಸ್ಥಳವಾದ ಕಾರಣ ಅವನು ಹೇಗೋ ಈ ವಿಷಯವನ್ನು ಸಹಿಸ್ಕೊಂಡ.
ಇದು ಕಾಂಚಿ, ಇಲ್ಲಿ ಇರೋದ್ರಿಂದ ನನಗೊಂದು ಸ್ವಲ್ಪ ಪುಣ್ಯ ಲಾಭವಾಗತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸಹಿಸ್ಕೊಂಡ. ಕ್ಲೇಶೋ ಭೂಯಾನಪಿ ಬಹುಮತ ಶ್ಲಾಘ್ಯತೆ ಚೇದ್ ಉದರ್ಕಃ. ಕೊನೆಗೆ ಸಿಗುವಂತಹ ಫಲ ಚೆನ್ನಾಗಿರುತ್ತೆ ಅಂತ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ಎಷ್ಟೋ ಕಷ್ಟಗಳನ್ನು ನಾವು ಸಹಿಸಬಹುದು. ಕೊನೆಗೆ ಇಫ್ ಯು ಥಿಂಕ್ ದಟ್ ಸಮಥಿಂಗ್ ಗುಡ್ ವಿಲ್ ಹ್ಯಾಪನ್ ಔಟ್ ಆಫ್ ಸೋ ಮೆನಿ ಟಾರ್ಮೆಂಟ್ಸ್, ದೆನ್ ವಿ ವಿಲ್ ಬಿ ಪ್ರಿಪೇರ್ಡ್ ಟು ಬೇರ್ ದೋಸ್ ಡಿಫಿಕಲ್ಟೀಸ್. ಅದಾದ ನಂತರ ವಸಂತ ಶುರುವಾಗುತ್ತೆ. ಅವನು ಹೇಗೋ 2-3 ತಿಂಗಳಂತೂ ಕಳೆದು ಬಿಡ್ತಾನೆ. ಆವಾಗ ವಸಂತ ಕಾಲ ಇರೋದಿಲ್ಲ. ಅದಕ್ಕೆ ವಸಂತ ಕಾಲ ಇಲ್ದಿದ್ದಾಗ ವಿರಹ ಸ್ವಲ್ಪ ಕಡಿಮೆ ಇರುತ್ತೆ. ವಸಂತ ಕಾಲ ಶುರುವಾಗಿದ್ದ ತಕ್ಷಣ ವಿರಹ ಒಂದು ಹೆಚ್ಚಾಗ್ಬಿಡುತ್ತೆ. ಆವಾಗ ಅಲ್ಲಿ ಒಂದು ಕೋಗಿಲೆಯನ್ನು ನೋಡ್ತಾನೆ. ಆ ಕೋಗಿಲೆ ಹೇಗಿದೆ ಅಂತ ಹೇಳಿದ್ರೆ, ಚೈತ್ರಾರಂಭೆ ಸಮುದಿತ ಮಧುಶ್ರೀ ಕಟಾಕ್ಷಾಭಿರಾಮಂ. ವಸಂತ ಅನ್ನುವಂಥ ಹೆಂಗಸು, ವಸಂತ ಶ್ರೀ ಇದಾಳಲ್ಲ, ಆ ವಸಂತ ಶ್ರೀ ಅನ್ನುವಂಥ ಹೆಂಗಸಿನ ಕಡೆಗಣ್ಣಿನ ನೋಟದಂತೆ ಇದೆ ಈ ಕೋಗಿಲೆ ಅಂತ. ಕಡೆಗಣ್ಣಿನ ನೋಟ ಕೂಡ ಕಪ್ಪಗಿರುತ್ತೆ, ಕೋಗಿಲೆ ಕೂಡ ಕಪ್ಪಾಗಿದೆ. ಅಲ್ಲಿ ಮಾವಿನ ಮರದ ಚಿಗುರುಗಳನ್ನು ತಿನ್ನೋದಕ್ಕೆ ಬಂದಿತ್ತು. ಅದನ್ನು ಇವನು ನೋಡ್ತಾನೆ. ಅದಾದಮೇಲೆ ಅದನ್ನು ದೂತನಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅದಕ್ಕೆ ಅರ್ಘ್ಯವನ್ನು ಕೊಡ್ತಾನೆ. ಯಾಕಂತ ಹೇಳಿದ್ರೆ ಗೌರವಿಸಬೇಕಲ್ಲ ದೂತನನ್ನು. ಹೇಗೆ ಅರ್ಘ್ಯವನ್ನು ಕೊಡ್ತಾನೆ ಅನ್ನೋದನ್ನು ಚೆನ್ನಾಗಿ ಹೇಳಿದ್ದಾನೆ ಕವಿ. ತನ್ನ ಕಣ್ಣುಗಳು ಅನ್ನುವಂತಹ ಬೊಗೆಸೆಯಲ್ಲಿ, ಕಣ್ಣನ್ನೇ ಬೊಗಸೆ ಅಂತ ಮಾಡಿಬಿಟ್ಟಿದ್ದಾರೆ, ಕಣ್ಣೀರು ಅನ್ನುವಂತಹ ನೀರಿನಿಂದ ಆ ಒಂದು ಕೋಗಿಲೆಗೆ ಅವನು ಅರ್ಘ್ಯವನ್ನು ಕೊಟ್ಟ. ಕಣ್ಣೇ ಬೊಗಸೆಯಾದರೆ, ಕಣ್ಣೀರೇ ಅರ್ಘ್ಯದ ನೀರಾದರೆ, ಆ ಒಂದು ನೀರಿನಿಂದ ಆ ಕೋಗಿಲೆಗೆ ಅವನು ಉಪಚಾರವನ್ನು ಮಾಡ್ದ. ದತ್ವಾ ನೇತ್ರಾಂಜಲಿ ಪುಟಭೃತೈರ್ ಅರ್ಘ್ಯಮಶ್ರುಪ್ರವಾಹೈ ಜಾತಾಶ್ವಾಸ ಸ್ಫುಟಮಿತಿ ಗಿರಾ ಶ್ರಾವ್ಯಯ ಸಂದಿದೇಶ. ಆಮೇಲೆ ಸಂದೇಶವನ್ನು ಕೊಡ್ತಾನೆ. ಎಲ್ಲಿಗೆ ಹೋಗ್ಬೇಕು ನೀನು ಅಂತ ಹೇಳಿದ್ರೆ ಜಯಂತ ಮಂಗಳಕ್ಕೆ ಹೋಗಬೇಕು. ಗಂತವ್ಯಸ್ಥೆ ತ್ರಿದಿವ. ಎಲ್ಲಿದೆ ಅದು? ಚೂರ್ಣಿ ಅನ್ನುವಂಥ ನದಿ, ಪೆರಿಯಾರ್ ಅಂತ ಯಾವ್ದು ಹೇಳ್ತೀವೋ ಆ ನದಿಯ ತೀರದಲ್ಲಿದೆ ಈ ಜಯಂತ ಮಂಗಳಂ ಅನ್ನುವಂತಹ ಈ ಒಂದು ಪ್ರದೇಶ. ಜಯಂತನ ಹೆಸರಿನಿಂದ, ಅಂದರೆ ಇಂದ್ರನ ಮಗನ ಹೆಸರಿನಿಂದ ಅದಕ್ಕೆ ಜಯಂತ ಮಂಗಳ ಅಂತ ಒಂದು ನಾಮಧೇಯ ಬಂದಿರುವಂಥದ್ದು. ಇಲ್ಲಿ ಕಾಂಚೀಪುರಂನಿಂದ ನೀನು ಜಯಂತ ಮಂಗಳಕ್ಕೆ ಹೋಗುವಾಗ ನೀನು ಒಬ್ಬಂಟಿಗನಾಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ನಿನಗೆ ಕಂಪನಿ ಕೊಡಕ್ಕೆ ಕೆಲವರು ಇರ್ತಾರೆ ಅಂತ. ಯಾರು ಅಂತ ಹೇಳಿದ್ರೆ, ಇಲ್ಲಿ ವರುಣಪುರ ಸ್ತ್ರೀಯರು ಬಂದಿದ್ದಾರಲ್ಲ, ಅವರು ಇಲ್ಲೇ ಇದ್ದಾರೆ ಒಂದು ಇಷ್ಟು ದಿವಸ. ಈಗ ಅವರು ಹೊರಟು ಬಿಡ್ತಾರೆ ವರುಣಪುರಕ್ಕೆ, ಪಶ್ಚಿಮ ದಿಕ್ಕಿ ಕಡೆಗೆ ಹೋಗ್ತಾರೆ. ಅವ್ರನ್ನ ನೀನು ಎಂಟರ್ಟೈನ್ ದೆಮ್ ವಿತ್ ಯುವರ್ ಸ್ವೀಟ್ ಮೆಲೋಡೀಸ್, ಅವರು ನಿನಗೆ ಕಂಪನಿ ಕೊಡ್ತಾರೆ ಅಂತ. ಶ್ರೀಕಾಮಾಕ್ಷ್ಯ ವಿನತಂ ಅಮರೈರ್ ಉತ್ಸವಂ ಫಾಲ್ಗುನಾಕ್ಯಂ. ಇಲ್ಲಿ ಅವ್ರು ಯಾಕೆ ಅಷ್ಟು ಮೂರು ತಿಂಗಳು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ವರುಣಪುರದ ಸ್ತ್ರೀಯರು ಇಲ್ಲಿ ಕಾಮಾಕ್ಷಿ ದೇವಿಯ ಒಂದು ಉತ್ಸವ ನಡೆಯುತ್ತೆ, ಫಾಲ್ಗುಣೋತ್ಸವ. ಆ ಒಂದು ಉತ್ಸವಕ್ಕಾಗಿ ಅವರು ಕಾಯಿದ್ದಾರೆ. ಆ ಉತ್ಸವ ಮುಗಿದಿದ ತಕ್ಷಣ ಅವರು ಹೊರಟು ಬಿಡ್ತಾರೆ ತಮ್ಮ ದಿಕ್ಕಿನ ಕಡೆಗೆ. ದೇ ವಿಲ್ ಕೀಪ್ ಯು ಕಂಪನಿ ಅಂತ ಹೇಳ್ತಾನೆ. ವರದನ ಮಂದಿರವನ್ನು ಮೊದಲು ಅದನ್ನು ನೋಡಬೇಕು, ಅದನ್ನು ಸೇವಿಸಬೇಕು. ಆ ವರದನ ಮಂದಿರ ಹೇಗಿದೆ, ವರದರಾಜನ ಮಂದಿರ ಅಂತ ಹೇಳಿದ್ರೆ, ಮೊದಲು ವರದರಾಜನ ಮಂದಿರದ ಆ ವಿಮಾನಕ್ಕೆ ನಮಸ್ಕಾರವನ್ನು ಹೇಳು. ಆ ವಿಮಾನದಲ್ಲಿ ಅಲ್ಲಿರುವಂತಹ ಚಾವಣಿಗಳ ಮೇಲೆ ಪಾರಿವಾಳಗಳು ಕೂತಿವೆ. ಪಾರಿವಾಳಗಳು ಕಪ್ಪಾಗಿರುತ್ತವೆ. ಆ ಕಪ್ಪಾದ ಪಾರಿವಾಳಗಳು ಹೇಗೆ ಕಾಣಿಸ್ತಾ ಇವೆ ಅಂತ ಹೇಳಿದ್ರೆ, ಹಿಂದೆ ಅಲ್ಲಿ ಬ್ರಹ್ಮ ಒಂದು ಯಜ್ಞವನ್ನು ಮಾಡಿದ್ದ ಅಂತ ಹೇಳಿದ್ನಲ್ವಾ, ಆ ಯಜ್ಞ ಮಾಡಿದಾಗ ಆ ಯಜ್ಞದಿಂದ ಹೊರಬಂದಂತಹ ಯಜ್ಞಾನಲದಿಂದ, ಆ ಯಜ್ಞ ಜ್ವಾಲೆಯಿಂದ ಹೊರಬಂದಂತಹ ಧೂಮ, ಆ ಒಂದು ಹೊಗೆ ಇದೆಯಲ್ಲ, ಆ ಹೊಗೆ ಇನ್ನೂ ಅಲ್ಲೇ ಅಂಟ್ಕೊಂಡಿದೆ ಅನ್ನೋ ಥರ ಕಾಣಿಸುತ್ತೆ. ಆ ಪಾರಿವಾಳಗಳು ಕಪ್ಪಾಗಿರೋದಕ್ಕೂ ಆ ಹೊಗೆ ಕಪ್ಪಾಗಿರೋದಕ್ಕೂ ಸಮೀಕರಿಸಿ ಕವಿ ಹೇಳ್ತಾನೆ, ಇದು ಹೇಗಿದೆ ಅಂತ ಹೇಳಿದ್ರೆ, ಆ ಚಾವಣಿಗಳಲ್ಲಿ ಆ ಹೊಗೆ ಇನ್ನೂ ಅಲ್ಲೇ ಇದೆಯೋ ಏನೋ ಅನ್ನೋ ಥರ ಕಾಣಿಸುತ್ತೆ ಈ ಪಾರಿವಾಳಗಳನ್ನು ನೋಡಿದ್ರೆ. ನಂತರ ಏಕಾಮ್ರ ವೃಕ್ಷವನ್ನು ಸೇವಿಸಬೇಕು. ಏಕಾಮ್ರನಾಥನ ಆ ಒಂದು ಮಾವಿನ ಮರವನ್ನು ಸೇವಿಸಬೇಕು. ಅದರ ನಂತರ ಕ್ಷೀರಸಿಂಧು ಅಂತ ಹೇಳಿದ್ರೆ ಪಾಲಾರ್ ಅನ್ನುವಂತಹ ನದಿಯನ್ನು ಸೇವಿಸಬೇಕು. ಆ ಪಾಲಾರಿನ ಮೇಲೆ ನೀನು ಹಾರ್ತಿದ್ರೆ ಹೇಗೆ ಕಾಣಿಸತ್ತೆ ಅಂತ ಹೇಳಿದ್ರೆ, ಪುರಜಿತ್ ಕಂಧರಾಕಾಂಡ ನೀಲೈಹಿ. ಈ ಕಾಂಚಿಯಿಂದ ಎಲ್ಲ ಕಡೆಗೂ ಹಬ್ಬುತ್ತಿರುವಂತಹ ಕಾಂಚಿಯ ದೇವತೆಯಾದಂತಹ ಶಿವನ ಕಂಠದ ಆ ಹೊಳಪೆ ಎಲ್ಲ ಕಡೆಗೂ ಹಬ್ತಾ ಇದೆಯೋ ಏನೋ ಥರ ಅನಿಸುತ್ತೆ. ಈ ಕೋಕಿಲವು ಕೂಡ ಕಪ್ಪಾಗಿರೋದ್ರಿಂದ ಎಲ್ಲ ಕಡೆಗೂ ಶಿವನ ಆ ಕಂಠದ ಕಾಂತಿಯೇ ಹಬ್ಬಿದೆಯೋ ಏನೋ ಅನ್ನೋ ಥರ ಅನಿಸುತ್ತೆ. ಜೊತೆಗೆ ಈ ಪಾಲಾರಿನ ಮೇಲೆ ನೀನು ಹಾರ್ತಿದ್ರೆ ಆ ಒಂದು ಹಾರುವ ಆ ಮಾರ್ಗ ಇದೆಯಲ್ಲ, ಆ ಇಡೀ ಮಾರ್ಗ ಕಪ್ಪಾಗಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಯಮುನೆ ಈ ಕ್ಷೀರಸಿಂಧುವನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದಾಳೋ ಏನೋ ಥರ ಕಾಣಿಸುತ್ತೆ. ಯಮುನೆ ಕಪ್ಪಾದ ನದಿ. ಸೊ ನೀವು ಮೇಲೆ ಹಾರ್ತಿದ್ರೆ ಆ ಕಡೆಯಿಂದ ಯಮುನೆ ಕ್ಷೀರಸಿಂಧುವನ್ನು, ಈ ಪಾಲಾರ್ ಅನ್ನುವಂಥ ನದಿಯನ್ನು ಭೇಟಿ ಮಾಡೋದಕ್ಕೆ, ಯಾಕಂದರೆ ಒಂದು ನದಿಗೂ ಇನ್ನೊಂದು ನದಿಗೂ ಸ್ನೇಹ ಇದ್ದೇ ಇರುತ್ತೆ.
ಒಂದು ಸ್ತ್ರೀಗೂ ಇನ್ನೊಂದು ಸ್ತ್ರೀಗೂ ಇರುವಂಥ ಸ್ನೇಹದ ಥರ. ಸೊ ಯಮುನೆ ಈ ಕ್ಷೀರಸಿಂಧುವನ್ನು ನೋಡೋದಕ್ಕೆ, ಪಾಲಾರನ್ನು ನೋಡೋಕ್ಕೆ ಬರ್ತಾ ಇದ್ದಾಳೋ ಏನೋ ಅನ್ನೋ ಥರ ಅನಿಸುತ್ತೆ. ಆ ಕ್ಷೀರಸಿಂಧುವಿನ, ಆ ಪಾಲಾರ್ ನದಿಯ ತೀರದಲ್ಲಿ ಅಗ್ರಹಾರಗಳಿರುತ್ತವೆ, ಬ್ರಾಹ್ಮಣರ ಅಗ್ರಹಾರಗಳು. ಅಲ್ಲಿ ಕೇವಲ ಬ್ರಾಹ್ಮಣರು ಪಂಡಿತರಲ್ಲ, ಆ ಮನೆಯ ಹೊರಗಿರುವಂತಹ ವೃಕ್ಷದಲ್ಲಿರುವಂತಹ ಗಿಳಿಗಳು ಕೂಡ ಅಷ್ಟೇ ಪಾಂಡಿತ್ಯಪೂರ್ಣವಾದಂಥ ಮಾತುಗಳನ್ನು ಆಡುತ್ತವೆ. ಆ ಗಿಳಿಗಳಿಗೂ ಕೂಡ ಎಲ್ಲ ಶಾಸ್ತ್ರದ ಪರಿಚಯವೂ ಇದೆ ಮತ್ತು ಕಾವ್ಯದ ಪರಿಚಯವೂ ಇದೆ ಅಂತ ವರ್ಣನೆ ಬರುತ್ತೆ. ಇವೆಲ್ಲ ಸಾಧಾರಣ ವರ್ಣನೆಗಳಷ್ಟೇ, ಎಷ್ಟೋ ಕಾವ್ಯಗಳಲ್ಲಿ ಬರಬಹುದಂಥ ವರ್ಣನೆಗಳು. ನಂತರ ಬಿಲ್ವಕ್ಷೇತ್ರಕ್ಕೆ ಬರಬೇಕು. ಬಿಲ್ವಕ್ಷೇತ್ರಕ್ಕೆ ಬಂದಾಗ ತಾನುಲ್ಲಂಘ್ಯ ಸ್ಮಿತಕುವಲಯ ಸ್ನಿಗ್ಧ ಮುತ್ಕಂಧರಾಣಾಂ ಚೋಳಸ್ತ್ರೀಣಾಮಯಿ ಸಫಲಯನ್ ನೇತ್ರ ಉತ್ಪಕ್ಷ್ಮಮಾಲಂ. ನೀನು ಅಲ್ಲಿಗೆ ಬಂದಾಗ ಚೋಳಸ್ತ್ರೀಯರು ನಿನ್ನನ್ನು ತಲೆ ಎತ್ತಿ ನೋಡ್ತಾರೆ. ಬಿಲ್ವಕ್ಷೇತ್ರಂ ವಿಷ ಪಶುಪತೇರ್ ವೇಶ್ಮ ನೀವಾಸಮೀರೈ. ಅಲ್ಲಿ ಶಿವನ ಒಂದು ದೇವಸ್ಥಾನವಿದೆ. ಆ ಶಿವನ ದೇವಸ್ಥಾನದ ಅಂಗಣದಲ್ಲಿ ಇರುವಂತಹ ಧ್ವಜ ಇದೆಯಲ್ಲ, ಅದು ಗಾಳಿಗೆ ಆಡ್ತಾ ಇದ್ದರೆ ಅದು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ನೀನು ಇಲ್ಲಿ ಬರದೆ ನೀನು ಬೇರೆ ಎಲ್ಲಿಗೆ ಹೋಗಬೇಡ, ಮೊದಲು ಇಲ್ಲಿಗೆ ಬಂದ್ಬಿಟ್ಟು ಹೋಗು ಅಂತ ಆ ಒಂದು ಧ್ವಜವೇ ನಿನ್ನನ್ನು ಕರೀತಾ ಇರೋ ಥರ ಕಾಣಿಸುತ್ತೆ ಅಂತ. ಅದಾದ ನಂತರ ಕಾವೇರಿಯ ವರ್ಣನೆ. ಆ ಕಾವೇರಿ ಹೇಗಿದೆ? ದೃಶ್ಯಾದೂರೇ ತದನು ಲಹರಿ ಸಂಪತದ್ರಾಜಹಂಸ ಸಾ ಕಾವೇರಿ ಮದಜಲಜರಿ ಸಹ್ಯದಂತಾವಲಸ್ಯ. ಸಹ್ಯ ಅನ್ನುವಂಥ ಆನೆಯ ಕುಂಭಸ್ಥಳದಿಂದ ಹರಿಯುತ್ತಿರುವಂತಹ ಮದಜಲದಂತೆ ಕಾಣಿಸುತ್ತೆ. ಆ ಮದಜಲ ಕಪ್ಪಾಗಿರುತ್ತೆ ಮತ್ತು ಈ ನದಿ ವಸ್ತುತಃ ಈ ನದಿ ಸ್ವರ್ಣಾಪಗ ಅಂತ, ಪೊನ್ನಿ ಅಂತ, ಬಂಗಾರದ ನದಿ. ಆದರೂ ಕೂಡ ಈ ಒಂದು ಸಾಮ್ಯವನ್ನು ಮಾಡಿದ್ದಾನೆ. ಆ ಬೆಟ್ಟವೇ ಒಂದು ಆನೆಯಾಗಿದ್ದರೆ ಆ ಆನೆಯ ಕುಂಭಸ್ಥಳದಿಂದ ಹರಿದು ಬರುವಂತಹ ಮದಧಾರಿಯಂತಿದೆ ಈ ನದಿ. ಮೇಘಶ್ಯಾಮೋ ಭುಜಗಶಯನೋ ಮೇದಿನೀಹಾರ ಎಷ್ಟೇರ್ ಮಧ್ಯೆ ಯಸ್ಯ ಮರಕತೈವ ಪ್ರೇಕ್ಷ್ಯತೆ ರಂಗನಾಥಃ. ಈ ನದಿ, ಕಾವೇರಿ ನದಿ ಹೇಗಿದೆ ಅಂತ ಹೇಳಿದ್ರೆ, ಭೂಮಿಯ ಒಂದು ಹಾರದಂತೆ, ಮುತ್ತಿನ ಹಾರದಂತೆ ಕಾಣಿಸುತ್ತೆ. ಆ ಹಾರದ ನಡುವಿನಲ್ಲಿ ರಂಗನಾಥ ಹೇಗೆ ಕಾಣಿಸ್ತಾನೆ ಅಂತ ಹೇಳಿದ್ರೆ, ಆ ಹಾರಕ್ಕೆ ಯೋಜಿಸಿರುವಂತಹ ಒಂದು ಪಚ್ಚೆಯ ಮಣಿಯಂತೆ ಕಾಣಿಸ್ತಾನೆ. ಈ ಇಡೀ ನದಿ ಹಾರದಂತಿದ್ರೆ ಮಧ್ಯದಲ್ಲಿರುವಂತಹ ರಂಗನಾಥ ಪಚ್ಚೆಯ ಮಣಿಯಂತೆ ಕಾಣಿಸ್ತಾನೆ. ಅದಾದಮೇಲೆ ನೀನು ಕಾಡಿನಲ್ಲಿ ಸಾಗುತ್ತಿರುವಾಗ ಕಾಡ್ಗಿಚ್ಚು ಮತ್ತು ಮರಗಳನ್ನು ನೀನು ಇವೆರಡಕ್ಕೂ ಇರುವಂತಹ ಒಂದು ಭಿನ್ನತೆಯನ್ನು ಗುರುತಿಸ್ಕೊಳ್ಬೇಕು. ಇವೆರಡು ಒಂದೇ ಅಂತ ಭಾವಿಸ್ಬಿಡ್ಬೇಡ. ಯಾಕೆ ಒಂದೇ ಅಂತ ಭಾವಿಸ್ಬಹುದು ಅಂತ ಹೇಳಿದ್ರೆ, ತ್ವಂಚ ಧೂಮಾನ್, ಇಲ್ಲಿ ಧೂಮ ಇರುತ್ತೆ, ಇಲ್ಲಿ ಹೊಗೆ ಇರುತ್ತೆ ಕಾಡ್ಗಿಚ್ಚಿನಲ್ಲಿ. ಮರಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ದುಂಬಿಗಳಿರುತ್ತವೆ. ಜ್ವಾಲಮಾಲಾ ಜಟಾಲಾನ್. ಕಾಡ್ಗಿಚ್ಚಿನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಜ್ವಾಲೆಗಳಿರುತ್ತೆ. ಇಲ್ಲೇನಿರುತ್ತೆ ಅಂತ ಹೇಳಿದ್ರೆ ಕೆಂಪಾದ ಚಿಗುರುಗಳಿರುತ್ತೆ ಮರಗಳಲ್ಲಿ. ಸೊ ನೀನು ಮರಗಳನ್ನು ಕಾಡ್ಗಿಚ್ಚು ಅಂತ ಭಾವಿಸ್ಬೋದು. ಆದರೆ ದೇರ್ ಇಸ್ ಒನ್ ವೇ ಟು ಫೈಂಡ್ ಔಟ್ ವೆದರ್ ಇಟ್ ಇಸ್ ದೀಸ್ ಆರ್ ಟ್ರೀಸ್ ಆರ್ ವೆದರ್ ದಿಸ್ ಇಸ್ ಅ ಫಾರೆಸ್ಟ್ ಫೈರ್. ಏನು ಅಂತ ಹೇಳಿದ್ರೆ, ಅಲ್ಲಿಂದ ಬರುವಂಥ ಗಾಳಿಯಿಂದ ನೀನು ಅನುಮಾನ ಮಾಡಬಹುದು ಇದು ಕಾಡ್ಗಿಚ್ಚ ಅಥವಾ ಮರವ ಅಂತ. ಹೇಗೆ? ತಂಪಾದ ಗಾಳಿ ಬಂದರೆ ಅದು ಮರ, ಬಿಸಿಯಾದ ಗಾಳಿ ಬಂದರೆ ಅದು ಕಾಡ್ಗಿಚ್ಚು ಅಂತ. ನಂತರ ಆಮಲಕ ಧರಣಿ ಅನ್ನುವಂಥ ಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ನೀನು ವಿಷ್ಣುವನ್ನು ಸೇವಿಸಬೇಕು. ಅಲ್ಲಿ ವಾಂಗ್ಮಯಿ ಅನ್ನುವಂಥ ನದಿ ಇದೆ. ಆ ವಾಂಗ್ಮಯಿ ನದಿಯ ತೀರದಲ್ಲಿ ಶಿವ ಹಾಗೂ ಭದ್ರಕಾಳಿಯ ದೇವಸ್ಥಾನವೂ ಇದೆ. ಪ್ರಾಪ್ತವ್ಯಸ್ತೆ ಯದಿ ಕೃತಮಹೋ ವಾಂಗ್ಮಯೀ ತೀರವಾಸಿ ದೇವೋ ದಕ್ಷಾಧ್ವರ ವಿಮತನೋಡ್ಡಾಮರಶ್ಚಂದ್ರಚೂಡ. ದಕ್ಷನ ಯಜ್ಞವನ್ನು ನಾಶ ಮಾಡಿದಂತಹ ಚಂದ್ರಚೂಡನ ಅಂದರೆ ಶಿವನ ದೇವಸ್ಥಾನವಿದೆ. ಅಲ್ಲಿಯೇ ತ್ರಿಶೂಲವನ್ನು ಧರಿಸಿ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ತ್ರಿಶೂಲದಿಂದ ದಾರುಕ ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡುತ್ತಿರುವಂತಹ ಸಿಂಹದ ಮೇಲೆ ಹತ್ತಿರುವಂತಹ ಭದ್ರಕಾಳಿಯ ದೇವಸ್ಥಾನವೂ ಇದೆ. ಅದನ್ನೂ ನೋಡಬೇಕು ಅಂತ. ನಂತರ ಪುರಲಿ ಅನ್ನುವಂತಹ ರಾಜರ ರಾಜಧಾನಿಗೆ ಬರಬೇಕು. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ನೀನು, ಅದು ಕೇರಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಂತ್ಯ. ಇತ್ತಂ ಭಕ್ತ್ಯಾ ಪುರಮಥನ ಆರಾಧ್ಯ ಲಬ್ಧ ಪ್ರಸಾದ ಕೃಷ್ಟ ಪತಿಪತಿ ಸಖೆ ಕೇರಳೀನಾಂ ಕಟಾಕ್ಷೈಹಿ. ಕೇರಳ ಹೆಂಗಸರಿರ್ತಾರಲ್ಲ, ಅವರ ಕಣ್ಣೋಟದಿಂದ ಪದೇ ಪದೇ ಸೆಳೆಯಲ್ಪಡ್ತೀಯ ನೀನು, ಹೆಜ್ಜೆ ಹೆಜ್ಜೆಗೂ ಸೆಳೆಯಲ್ಪಡ್ತೀಯ. ಆದರೂ ತಪ್ಪಿಸ್ಕೊಂಡು ನೀನು ಹೋಗಬೇಕು. ಉಚ್ಚೈ ಸೌದೈರ್ ಉಡುಗಣಗತೀರ್ ಊರ್ಧ್ವಮುತ್ಸಾರಯಂತಿ. ಮತ್ತು ಅಲ್ಲಿರುವಂತಹ ಮನೆಗಳು ಎಷ್ಟು ಎತ್ತರವಾಗಿವೆ ಅಂತ ಹೇಳಿದ್ರೆ ನಕ್ಷತ್ರದ ಆ ಒಂದು ಪಥವನ್ನೇ ಅದು ಮೇಲಕ್ಕೆ ದಬ್ಬಿಟ್ಟಿವೆ ಅನ್ನೋ ಥರ ಅನಿಸುತ್ತೆ. ಅದರ ನಂತರ ನೀನು ಸಂಪದ್ಗ್ರಾಮ ಇಲ್ಲ, ಅಲ್ಲೇ ಆ ಪುರಳಿ ರಾಜಧಾನಿಯಲ್ಲಿಯೇ ನೀನು ರುಕ್ಮಿಣಿ ವಲ್ಲಭ ಅನ್ನುವ ಹೆಸರುಳ್ಳಂತಹ ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ
ಕೃಷ್ಣನಿಗೆ ನಿನ್ನ ಮೇಲೆ ವಿಶೇಷವಾದ ಪ್ರೀತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀನು ಅವನ ಮಗನಾದಂತಹ ಪ್ರದ್ಯುಮ್ನನಿಗೆ ಸಹಾಯ ಮಾಡ್ತೀಯ ಅನ್ನೋ ಕಾರಣಕ್ಕೆ. ಪ್ರದ್ಯುಮ್ನ ಅಂತ ಹೇಳಿದ್ರೆ ಮನ್ಮಥ, ಕೃಷ್ಣನ ಮಗ ಮನ್ಮಥ. ಮನ್ಮಥನಿಗೆ ಕೋಗಿಲೆ ಸಹಾಯ ಮಾಡುತ್ತೆ ಪ್ರಿಯತೆಮೆಯರನ್ನು ಒಟ್ಟುಗೂಡಿಸುವ ಮೂಲಕ. ಆ ಕಾರಣದಿಂದ ಕೃಷ್ಣನಿಗೆ ನಿನ್ನ ಮೇಲೆ ವಿಶೇಷವಾದ ಪ್ರೀತಿ, ಮಗನಿಗೆ ಇಷ್ಟವಾದ ಪಕ್ಷಿ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ವಿಶೇಷವಾದ ಪ್ರೀತಿಯನ್ನು ಕೃಷ್ಣ ತೋರಿಸ್ತಾನೆ. ಅನಂತರ ಸಂಪದ್ಗ್ರಾಮ ಅನ್ನುವಂತಹ ಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಶಿವನ ದೇವಸ್ಥಾನವಿದೆ. ಸೌಧೈಸ್ತುಂಗೈರ್ ಹಸದಿವ ಸುಧಾಕ್ಷಾಲಿತೈ ರಾಜತಾದ್ರಿಂ ತೇಜೋರಾಶೆ ಪ್ರವಿಶ ಭವನಂ ದೂರ್ಜಟೇಹೆ. ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಪಾರ್ಶ್ವೇ ಪರಿಚಿತ ನಮಸ್ಕಾರ ಜಾತಶ್ರಮಾಣ. ಅಲ್ಲಿ ಕೇರಳದ ನಂಬೂದಿರಿ ಬ್ರಾಹ್ಮಣರಿರ್ತಾರೆ. ಅವರು ಕೈಯಲ್ಲಿ ಅಲ್ಲಿ ತುಂಬ ಬೆವರ್ತಾ ಇರುತ್ತೆ, ಅದಕ್ಕೆ ಕೈಯಲ್ಲಿ ತಾಳೆಗರಿಯಿಂದ ಮಾಡಲ್ಪಟ್ಟಂತಹ ಬೀಸಣಿಗೆಯಿಂದ ಬೀಸ್ಕೊಳ್ತಾ ಇರ್ತಾರೆ. ಅಂತಹ ನಂಬೂದಿರಿ ಬ್ರಾಹ್ಮಣರನ್ನು ಸೇವಿಸಬೇಕು ನೀನು. ಅದಾದಮೇಲೆ ಅಲ್ಲೇ ಆ ದೇವಸ್ಥಾನದ ಬಂಗಾರದ ಚಾವಣಿಯ ಮೇಲೆ ಪಕ್ಷಿಗಳನ್ನು ಕೆತ್ತಿದ್ದಾರೆ. ಅದು ಕೆತ್ತಿರುವ ಪಕ್ಷಿ ಅನ್ನೋದನ್ನು ನಿನಗೆ ಮೊದಲೇ ಹೇಳ್ತಾ ಇದ್ದೀನಿ. ಅದು ಏನೋ ನಿಜವಾದಂತಹ ಒಂದು ಗರುಡನೋ ಅಥವಾ ಇತರ ಹಿಂಸ್ರ ಪಕ್ಷಿ ಅಂತ ಅಂದ್ಕೊಳ್ಬೇಡ, ನಿನಗೆ ಹಿಂಸೆಯನ್ನು ಉಂಟು ಮಾಡುವಂತಹ ಪಕ್ಷಿಗಳು ಅಂತ ಅಂದ್ಕೊಳ್ಬೇಡ. ಅದು ಕೇವಲ ಅಲ್ಲಿ ಆ ಒಂದು ಚಾವಣಿಯ ಮೇಲೆ ಕೆತ್ತಿರುವಂತಹ ಪಕ್ಷಿಗಳಷ್ಟೇನೆ. ಅಲ್ಲಿ ನೀನು ಕೂತ್ಕೊಂಡ್ರೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪಾರ್ವತಿಯ ಪಕ್ಕದಲ್ಲಿರುವಂತಹ ಶಿವನ ಪಕ್ಕದಲ್ಲಿರುವಂತಹ ಪಾರ್ವತಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಆ ಚಾವಣಿ ಮೇಲೆ ಪ್ರತಿಬಿಂಬಿತವಾಗ್ತಾ ಇರೋದು ನನ್ನ ಗಂಡನ ಕಂಠದ ಆ ಒಂದು ನೆರಳೇನ ಅಲ್ಲಿ ಕಾಣಿಸ್ತಾ ಇರೋದು ಅಂತ ಅನ್ಸುತ್ತೆ ಅಂತ. ನಂತರ ಕೋಲ ಅನ್ನುವಂಥ ಸ್ಥಾನಕ್ಕೆ ಬರಬೇಕು. ಅಲ್ಲಿ ಸಮುದ್ರದ ವರ್ಣನೆ ಬರುತ್ತೆ. ಅನಂತರ ಕುಕ್ಕುಟ ಕ್ರೋಡ ಅಂತ ಹೇಳಿದ್ರೆ ಕ್ಯಾಲಿಕಟ್, ಅದರ ವರ್ಣನೆ ಬರುತ್ತೆ. ಗೇಹೆ ನವ ಮಾರ್ಗೆ ಅಂತ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಗೇಹೆ ನವನವ ಸುಧಾಕ್ಷಾಲಿತಂ ಯತ್ರ ಸೌಧಂ. ಅಲ್ಲಿ ಪ್ರತಿಯೊಂದು ಮಾರ್ಗದಲ್ಲಿಯೂ ಸುಣ್ಣ ಬಳದಿರುವಂತಹ ವಿಶಾಲವಾದ ಮನೆಗಳಿವೆ. ಸೌಧೆ ಸುರಭಿ ಕುಸುಮೈ ಕಲ್ಪಿತಂ ಕೇಲಿತಲ್ಪಂ. ಪ್ರತಿಯೊಂದು ಮಲೆಯಲ್ಲಿಯೂ ಸುವಾಸನೆ ಇರುವಂತಹ ಹೂವುಗಳಿಂದ ಮಾಡಿದಂತಹ ಹಾಸಿಗೆಗಳಿವೆ. ತಲ್ಪೆ ರಸಪರಿವಶಂ ಕಾಮಿನಿ ಕಾಂತಯುಗ್ಮಂ. ಪ್ರತಿಯೊಂದು ಹಾಸಿಗೆಯ ಮೇಲೆಯೂ ರತಿಪರವಶವಾದಂತಹ ಜೋಡಿಗಳಿವೆ. ಯುಗ್ಮೇ ಸಕಲು ವಿಹರನ್ ವಿಶ್ವವೀರೋ ಮನೋಭು. ಮತ್ತು ಪ್ರತಿಯೊಂದು ಜೋಡಿಯಲ್ಲಿಯೂ ಮನ್ಮಥ ವಿಹಾರವನ್ನು ಮಾಡ್ತಾನೆ. ಅನಂತರ ಪ್ರಕಾಶ ಅನ್ನುವಂತಹ ಗ್ರಾಮಕ್ಕೆ ಬರಬೇಕು. ಪ್ರಕಾಶ ಗ್ರಾಮದ ಬಳಿಯಲ್ಲಿಯೇ ನಿಲ ಅನ್ನುವಂಥ ನದಿ ಹರಿಯುತ್ತೆ. ಆ ನದಿ ಹೇಗಿದೆ ಅಂತ ಹೇಳಿದ್ರೆ, ಆ ಪ್ರಕಾಶ ಅನ್ನುವಂಥ ಗ್ರಾಮದಲ್ಲಿ ಶಿವನ ಒಂದು ದೇವಸ್ಥಾನವಿದೆ. ಶಿವ ಸಾಯಂಕಾಲ ಅವನ ಸಂಧ್ಯಾ ನೃತ್ಯದಲ್ಲಿ ಗಿರಗಿರನೆ ತಿರುಗ್ತಾ ಇದ್ದಾಗ ಅವನ ತಲೆಯಿಂದ ಗಂಗೆ ಕೆಳಗೆ ಜಾರ್ಬಿಟ್ಟಿದ್ದಾಳೋ ಏನೋ ಅನ್ನೋ ಥರ ಅನಿಸುತ್ತೆ. ಈ ನಿಲಾ ನದಿಯನ್ನು ನೋಡಿದ್ರೆ ಹಂಗನ್ಸತ್ತೆ. ಅದಾದಮೇಲೆ ನಾವಾಕ್ಷೇತ್ರ ತಿರುನ್ನಾವ ಅನ್ನುವಂಥ ಜಾಗಕ್ಕೆ, ಅದಾದಮೇಲೆ ಶಂಬರ ಕ್ರೋಡ ಅಂತ ಚಮ್ರವಟ್ಟಂ ಅನ್ನುವಂಥ ಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಶಾಸ್ತ ಅಯ್ಯಪ್ಪ ಅಂತ ಅಂದ್ಕೊಳ್ಬೋದು, ಅಥವಾ ಅಲ್ಲಿಯ ಪ್ರಾದೇಶಿಕ ದೇವತೆ ಅದು. ಆ ಶಾಸ್ತ ಅಲ್ಲಿ ಬೇಟೆಗೆ ಹೋಗ್ತಿರ್ತಾನೆ. ಆ ಪದ್ಯವೂ ಒಂದು ಬರುತ್ತೆ. ಶಾಸ್ತಾ ತಸ್ಯ ಯದಿ ತಟಪತೈ ಶಂಬರ ಕ್ರೋಡವಾಸಿ. ಆ ನಿಲ ಅನ್ನುವಂಥ ನದಿಯ ತೀರದಲ್ಲಿ ಶಾಸ್ತ ಬೇಟೆಗೆ ಹೋಗ್ತಾ ಇದ್ರೆ ಆ ಬೇಟೆಯ ಆ ದಣಿವನ್ನು ನೀನು ಕಡಿಮೆ ಮಾಡಬೇಕು ನಿನ್ನ ರೆಕ್ಕೆಯ ಬಡಿತದಿಂದ ಅಂತ. ಅನಂತರ ವೃಷಪುರಿ ಅಂದರೆ ತ್ರಿಶೂರ್, ಅದರ ಒಂದು ವರ್ಣನೆ ಬರುತ್ತೆ. ತುಂಬ ಚಮತ್ಕಾರಮಯವಾದಂಥ ಪದ್ಯ ಇದೆ ಇಲ್ಲಿ. ಭೂಷಾಭೋಗಿ ಶ್ವಸಿತ ಪವನೈಹಿ. ಅಲ್ಲಿ ಶಿವನ ತಲೆಯಲ್ಲಿ ಜಟೆಯಲ್ಲಿ ಹಾವಿದೆ. ಆ ಹಾವಿನ ಉಸಿರಾಟದ ಗಾಳಿಯಿಂದ, ಬಿಸಿಯಾದ ಆ ಉಸಿರಾಟದ ಗಾಳಿಯಿಂದ ಶಿವನ ಹಣೆಯಲ್ಲಿರುವಂತಹ ಆ ಬೆಂಕಿ ಇದೆಯಲ್ಲ ಅದು ಕೆರಳಿಬಿಟ್ಟಿದೆ. ಆ ಕೆರಳದಿಂದ ಏನಾಗಿದೆ, ಆ ಬೆಂಕಿ ಅವನ ತಲೆಯಲ್ಲಿ ಮುಡ್ಕೊಂಡಿರುವಂತಹ ಚಂದ್ರನನ್ನು ಸ್ಪರ್ಶ ಮಾಡ್ತಾ ಇದೆ, ಚಂದ್ರನನ್ನು ಮುಟ್ತಾ ಇದೆ. ಆ ಬೆಂಕಿ ತಾಗಿದ ತಕ್ಷಣ ಆ ಚಂದ್ರ ಕರಗೋದಕ್ಕೆ ಶುರು ಮಾಡ್ತಾನೆ. ಚಂದ್ರನೊಳಗೆ ಅಮೃತ ಇರುತ್ತೆ ಅಂತ ಒಂದು ಕಲ್ಪನೆ ಇದೆ. ಚಂದ್ರ ಕರಗಿದ ತಕ್ಷಣ ಏನಾಗುತ್ತೆ, ಅಲ್ಲಿಂದ ಅಮೃತದ ಬಿಂದುಗಳು ತೊಟ್ಟಿಕ್ಕೋದಕ್ಕೆ ಶುರುವಾಗುತ್ತೆ. ಆ ಬಿಂದುಗಳು ಯಾವುದ್ರ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ, ಶಿವ ತಲೆಯಲ್ಲಿ ಬ್ರಹ್ಮನ ಕಪಾಲಗಳನ್ನು ಧರಿಸಿರ್ತಾನೆ. ಆ ಬ್ರಹ್ಮನ ಕಪಾಲಗಳ ಮೇಲೆ ಈ ಅಮೃತದ ಬಿಂದುಗಳು ಬೀಳತ್ವೆ. ಆ ಬ್ರಹ್ಮ ಸತ್ತೋಗಿದ್ದಾನೆ, ಅವನ ಕಪಾಲಗಳನ್ನು ಶಿವ ಧರಿಸಿದ್ದಾನೆ. ಆದರೆ ಅಮೃತ ಬಿದ್ದಿದ ತಕ್ಷಣ ಏನಾಗುತ್ತೆ, ಅವುಗಳಿಗೆ ಜೀವ ಬಂದ್ಬಿಡುತ್ತೆ. ಸೊ ಆ ಕಪಾಲಗಳು ಮಾತಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಬ್ರಹ್ಮ ಏನು ಮಾತಾಡ್ತಾನೆ ಅಂದರೆ ವೇದಗಳ ಉಚ್ಚಾರಣೆಯನ್ನು ಮಾಡ್ತಾನೆ. ಸೊ ಅಲ್ಲಿ ಕಪಾಲಗಳು ವೇದವನ್ನು ಉಚ್ಚಾರಣೆ ಮಾಡ್ತಾ ಇರತ್ವೆ. ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಆ ದೇವಸ್ಥಾನಕ್ಕೆ ಬರುವಂತಹ ನಂಬೂದ್ರಿ ಬ್ರಾಹ್ಮಣರಿಗೆ ವೇದದಲ್ಲಿ ಏನಾದರೂ ಸಂಶಯ ಬಂದರೆ ಶಿವನ ತಲೆಯಲ್ಲಿರುವಂತಹ ಆ ತಲೆಬುರುಡೆ ಆ ಸಂಶಯವನ್ನು ನೀಗಿಸುತ್ತೆ ಅಂತ. ಅದರ ನಂತರ ಸಂಗಮ ಗ್ರಾಮ ಅನ್ನೋ ಜಾಗಕ್ಕೆ ಬರಬೇಕು.
ಅಲ್ಲಿ ಕಾಳಿಯ ದೇವಸ್ಥಾನವಿದೆ. ಇಲ್ಲೂ ಒಂದು ಸ್ವಲ್ಪ ವಿಡಂಬನೆಯ ಪದ್ಯ, ಹಾಸ್ಯಮಯವಾದಂಥ ಒಂದು ಪದ್ಯ ಇದೆ. ಅಲ್ಲಿ ಕಾಳಿಯ ದೇವಸ್ಥಾನವಿದೆ. ಆ ಕಾಳಿಯನ್ನು ಸೇವಿಸೋದಕ್ಕೆ ಎಲ್ಲ ದಿಕ್ಕುಗಳಿಂದ ದಿಕ್ಪಾಲಕರು ಬಂದಿದ್ದಾರೆ. ಆ ದಿಕ್ಪಾಲಕರ ಪೈಕಿ ಯಮ ಕೂಡ ಬಂದಿದ್ದಾನೆ. ಯಮ ಬಂದರೆ ಅವನ ಕೋಣವೂ ಬರುತ್ತೆ ಅವನ ಜೊತೆಗೆ. ಸೊ ಆ ಕೋಣವನ್ನು ಕರೆದುಕೊಂಡು ಬಂದಿದ್ದಾನೆ. ಆ ಕೋಣವನ್ನು ಕಾಳಿಯ ಪರಿವಾರ ಭೂತಗಣಗಳಿದೆಯಲ್ಲ, ಅವುಗಳು ನೋಡಿದ ತಕ್ಷಣ ಏನು ಅನ್ಕೊಂಡ್ಬಿಡುತ್ತೆ, ಇದನ್ನು ಯಾರೋ ಬಲಿಗಾಗಿ ತಂದಿದ್ದಾರೇನೋ ಇಲ್ಲಿ ಅಂತ. ಸೊ ಅದನ್ನು ಹಿಡಿತಾ ಇದ್ದಾರೆ. ಆ ಕೋಣ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡಿದೆ. ಜೋರಾಗಿ ಆಕ್ರಂದನವನ್ನು ಮಾಡ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭದ್ರಕಾಳಿಯ ಸಖಿಯಾದಂತಹ ವಿಜಯೆ ಇವರಿಬ್ಬರ ಮಧ್ಯದಲ್ಲಿ ಒಂದು ಸಮಜಾಯಿಷಿಯನ್ನು ಮಾಡಿ, ಇದು ಯಮ ತಂದಂತಹ ಕೋಣ, ಇದು ಸಾಧಾರಣ ಕೋಣವಲ್ಲ, ಇದನ್ನು ಬಲಿ ಕೊಡಕ್ಕೆ ತಂದಂತಹ ಕೋಣವಲ್ಲ ಅಂತ ಹೇಳಿ ಬುದ್ಧಿವಾದ ಮಾತನ್ನು ಹೇಳ್ತಾಳೆ ಭೂತಗಣಕ್ಕೆ. ಇಂತಹ ಒಂದು ಸಂಗಮ ಗ್ರಾಮಕ್ಕೆ ನೀನು ಹೋಗಬೇಕು. ಆನಂತರ ಪೆರಿಯಾರ್ ಅಂದರೆ ಚೂರ್ಣಿ ನದಿ, ಅದರ ಬಳಿ ಬರಬೇಕು. ಆ ಚೂರ್ಣಿ ನದಿಯ ಮೇಲೆ ನೀನು ಹಾರುತ್ತಿರುವಾಗ ಆ ನೀರಿನಲ್ಲಿ ನಿನ್ನ ಪ್ರತಿಬಿಂಬ ಕಾಣಿಸುತ್ತೆ. ನೀನು ಕಪ್ಪಾಗಿರುವುದರಿಂದ ಅಥವಾ ನೀಲಿಯಾಗಿರೋದ್ರಿಂದ ಈ ನೀರಿನಲ್ಲಿ ಬಿದ್ದಂತಹ ಪ್ರತಿಬಿಂಬ ಹೇಗಿದೆ ಅಂತ ಹೇಳಿದರೆ ನೀಲಿ ದಾವರೆಯಂತಿದೆ. ಜೊತೆಗೆ ಆ ಅಲೆಗಳ ಮೇಲೆ ಅದು ಒಯ್ದಾಡ್ತಿರುವುದರಿಂದ ಆ ಅಲೆಗಳ ಮೇಲೆ ಒಂದು ತಾವರೆಯೇ ಒಯ್ದಾಡ್ತಿದೆಯೋ ಏನೋ ಅಂತ ಭ್ರಮೆ ಆಗುತ್ತೆ. ಅದನ್ನು ತಾವರೆ ಅಂತ ಭ್ರಮಿಸಿ ಎಲ್ಲ ಕಡೆಯಿಂದಲೂ ದುಂಬಿಗಳು ಬಂದು ಮುತ್ತಿಕ್ಕತ್ವೆ ನಿನ್ನ ಪ್ರತಿಬಿಂಬವನ್ನು. ಅಂತಹ ಒಂದು ಚೂರ್ಣಿ ನದಿಯನ್ನು ನೀನು ನೋಡಬೇಕು. ಅದಾದಮೇಲೆ ಜಯಂತಮಂಗಳ, ಇದು ಉತ್ತರ ಭಾಗದಲ್ಲಿ ಬರುವಂತಹ ಕವಿಯ ಮನೆ. ಅದಕ್ಕೆ ಮಾರಕ್ಕರಮಣ ಅಂತ ಅದಕ್ಕೆ ಹೆಸರು. ಆ ಮಾರಕ್ಕರಮಣ ಅಂತ ಅದಕ್ಕೆ ಹೆಸರು ಯಾಕೆ ಬರಬೇಕು ಅಂತ ಹೇಳಿದ್ರೆ, ಮಹಾಭಾಗ್ಯಂ ರತಿಪತಿ ಭುಜಾಡಂಬರ ಪೌನರುಕ್ತ್ಯಾತ್. ಕೇವಲ ಇಂಗ್ಲಿಷ್ನಲ್ಲಿ ಆಕ್ರಾನಿಮ್ಸ್ ಇಲ್ಲ, ಸಂಸ್ಕೃತದಲ್ಲೂ ಆಕ್ರಾನಿಮ್ಸ್ ಇದೆ ಅನ್ನೋದಕ್ಕೆ ಈ ಒಂದು ಪದ್ಯ ಸಾಕ್ಷಿ. ಮಹಾಭಾಗ್ಯಂ ರತಿಪತಿ ಭುಜಾಡಂಬರ ಪೌನರುಕ್ತ್ಯಾತ್ ಕಲ್ಯಾಣೋಗ ಸ್ಫುರತಿ ರಸಿಕಾನ್ ಅಂತತಾಪ್ಯತ್ರ ಹೀತಿ. ನಮ್ಮ ಮನೆಗೆ ಮಾರಕ್ಕರ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಹಾಭಾಗ್ಯವಿದೆ. ಮಹಾಭಾಗ್ಯ ಅಂದರೆ ಬೃಹತ್ತಾದ ಒಂದು ಭಾಗ್ಯ, ಎಣೆ ಇಲ್ಲದಂತಹ ಭಾಗ್ಯವಿದೆ. ಜೊತೆಗೆ ರತಿಪತಿ ಭುಜಾಡಂಬರ ಇದೆ, ಅಂದರೆ ಮನ್ಮಥನ ಪರಾಕ್ರಮವು ನಮ್ಮ ಮನೆಯಲ್ಲಿ ಕಾಣಿಸುತ್ತೆ. ಕಲ್ಯಾಣೋಘ ಅಂತ ಹೇಳಿದ್ರೆ ಶುಭ ಸಮಾಚಾರಗಳು ಪೌನರುಕ್ತ್ಯಾತ್ ಪದೇ ಪದೇ ಕೇಳಿ ಬರುತ್ತವೆ ನಮ್ಮ ಮನೆಯಲ್ಲಿ. ರಸಿಕಾನಂತತ ಇಲ್ಲಿರುವ ಎಲ್ಲರೂ ರಸಿಕರಾಗಿದ್ದಾರೆ, ಕಾವ್ಯ ರಸಿಕರಾಗಿದ್ದಾರೆ. ಇವೆಲ್ಲ ಗುಣ ನಮ್ಮ ಮನೆಗಿರೋದ್ರಿಂದ ಈ ಎಲ್ಲ ಪದಗಳ ಮೊದಲನೆಯ ಅಕ್ಷರಗಳನ್ನ ತೆಗೆದು ಮಹಾಭಾಗ್ಯ ಅನ್ನೋದರ ಮಾ ತೆಗೆದು, ರತಿಪತಿ ಭುಜಾಡಂಬರದ ರಾ ತೆಗೆದು, ಕಲ್ಯಾಣೋಗದ ಕಾ ಅದನ್ನು ಪೌನರುಕ್ತ್ಯಾತ್ ಅಂತ ಹೇಳಿರೋದ್ರಿಂದ ನಮ್ಗೆ ಸ್ವಲ್ಪ ಮಾತ್ರ ಕಲ್ಯಾಣವಿಲ್ಲ, ಸ್ವಲ್ಪ ಮಾತ್ರ ಶುಭವಲ್ಲ, ಪುನರುಕ್ತಿಯಲ್ಲಿ ನಮಗೆ ಮತ್ತೆ ಮತ್ತೆ ನಮಗೆ ಶುಭ ಸಮಾಚಾರಗಳು ಬರುತ್ತೆ ಅನ್ನೋ ಕಾರಣಕ್ಕೆ ಕ ಅನ್ನೋದನ್ನು 2 ಸತಿ ಹೇಳ್ಕೊಳ್ಬೇಕು. ಕ ಕ ಅಂತಿರೋದ್ರಿಂದ ಅಂತ ಹೇಳ್ಕೊಳ್ಬೇಕು. ಮತ್ತೆ ರಸಿಕಾನಂತತ ಅಂತಿರೋದ್ರಿಂದ ರಕಾರವನ್ನು ತೆಗೆದುಕೊಂಡು ಮಾರಕ್ಕರ ಅಂತ ನಮ್ಮ ಮನೆಗೆ ಹೆಸರು ಬಂದಿದೆ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿ ಆ ಒಂದು ಮನೆಯ ಉದ್ಯಾನದ ವರ್ಣನೆ. ಆ ಉದ್ಯಾನದಲ್ಲಿ ನನ್ನ ಪ್ರೇಯಸಿ ಇರ್ತಾಳೆ. ಅದು ಯಾವ ಥರ ಉದ್ಯಾನ ಅಂತ ಹೇಳಿದ್ರೆ, ಕ್ರೀಡಾ ನೃತ್ಯೆ ಭವನಶಿಖಿನೋ ದೂರ ಮುಕ್ತಾಹಿ ಸಂಘ ಸಾಂದ್ರ. ಅಲ್ಲಿ ಮಯೂರಗಳು, ನವಿಲುಗಳು ಆಟವಾಡ್ತಾ ಇರತ್ವೆ, ನೃತ್ಯವಾಡ್ತಾ ಇರತ್ವೆ. ನವಿಲುಗಳು ಇರೋದ್ರಿಂದ ಹಾವುಗಳಲ್ಲಿರೋದಿಲ್ಲ. ಹಾವುಗಳಿಗೂ ನವಿಲಿಗೂ ವೈರವಿರೋದ್ರಿಂದ ಹಾವುಗಳು ಅಲ್ಲಿ ಸುಳಿಯೋದಿಲ್ಲ. ನವಿಲುಗಳು ಆಟವಾಡ್ತಾ ಇರತ್ವೆ. ತತ್ರ ಪಾಟೀರವಾಟಿ, ಅಲ್ಲಿ ಒಂದು ಚಂದನದ ಶ್ರೀಗಂಧದ ಒಂದು ಉದ್ಯಾನವಿದೆ. ಮಧ್ಯೆ ತಾಸಾಂ ಸಕಲು ಲತಿಕಾ ಮಂಟಪು, ಅಲ್ಲಿ ಬಳ್ಳಿಗಳ ಒಂದು ಮಂಟಪವಿದೆ. ಅದು ಸಾಧಾರಣ ಬಳ್ಳಿಗಳ ಮಂಟಪವಲ್ಲ, ಸಾಧಾರಣ ಬಳ್ಳಿಗಳು ಅಲ್ಲಿರತ್ವೆ. ಆದರೆ ಆ ಬಳ್ಳಿಯ ಮಂಟಪದಲ್ಲಿ ಬೆಳೆದದ್ದು ಇನ್ನೇನು ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ಬಳ್ಳಿಯೇ ಅಲ್ಲಿ ಬೆಳೀತು ಅಂತ. ಸೊ ಶಶ್ವದ್ಯಸ್ಮಿನ್ ಕಿಮಪಿ ವಲತಿ ಸ್ಮಾವಯೋ ಪ್ರೇಮವಲ್ಲಿ, ನಮ್ಮ ಪ್ರೀತಿಯ ಬಳ್ಳಿಯೇ ಆ ಒಂದು ಬಳ್ಳಿಯ ಮಂಟಪಕ್ಕೆ ಸುತ್ತಕೊಂಡಿದೆ ಅಂತ. ನಂತರ ಅವನ ಪ್ರಿಯೆಯ ಅವಸ್ಥೆ. ಅವಳು ಹೇಳ್ತಾಳೆ ಅವಳ ಸಖಿಗೆ, ವಿರಹದ ಕಾರಣ ಪ್ರಸ್ಪಂದಂತೆ ಮಲಯ ಪವನ ರುಂಧಿಜಾಲಂ ಕವಾಟೈಹಿ. ಮಲೆಯ ಪರ್ವತದಿಂದ ಗಾಳಿ ಬರ್ತಾ ಇದೆ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಕಿಡಿಕೆಯನ್ನು ಮುಚ್ಚು ಅಂತ ಸೈಕಿಗೆ ಹೇಳ್ತಾ ಇದ್ದಾಳೆ. ಶಂಭೋರ್ ನಾಮ್ನ ಶರಗಣ ಮುಚಂ ಭೀಷಯೇ ಪಂಚಬಾಣಂ. ಮನ್ಮಥ ನನ್ನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಶಿವನ ನಾಮವನ್ನು ತೆಗೆದುಕೊಳ್ಳುವ ಮೂಲಕ ಅವನನ್ನು ಭಯಪಡಿಸ್ತೀನಿ ನಾನು. ಜೀವಂ ವಿಸೃಜ ಚರಿತುಂ ಚಂದ್ರಿಕಾಯ. ಚಂದ್ರಿಕೆ ಅಂತ ಅವಳ ಸಖಿಗೆ ಹೇಳ್ತಾ ಇದ್ದಾಳೆ. ಏ ಚಂದ್ರಿಕೆ, ಚಕೋರ ಪಕ್ಷಿಯನ್ನು, ಇದು ಒಂದು ಕವಿ ಸಮಯ. ಚಕೋರ ಪಕ್ಷಿಗಳು ಬೆಳದಿಂಗಳನ್ನು ಕುಡಿಯುತ್ತವೆ ಅನ್ನುವಂಥ ಒಂದು ಕವಿ ಸಮಯ. ಬೆಳದಿಂಗಳನ್ನು ವಿರಹಿಯರು ತಾಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇವಳು ಕೂಡ ತಾಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಒಂದು ಚಕೋರ ಪಕ್ಷಿಯನ್ನು ನಾವು ಸಾಕಿದ್ದೀವಲ್ಲ, ಆ ಚಕೋರ ಪಕ್ಷಿಯನ್ನು ನೀನು ಬಿಟ್ಬಿಡು, ಈ ಒಂದು ಚಂದ್ರಿಕೆಯನ್ನು, ಈ ಒಂದು ಬೆಳದಿಂಗಳನ್ನು ಕುಡಿಯೋದಕ್ಕೆ. ಬೆಳದಿಂಗಳು ಕಡಿಮೆ ಆದರೆ ನನಗೆ ವಿರಹೋಪಶಮನ ಸ್ವಲ್ಪ ಆಗತ್ತೆ ಅಂತ.
ಅದಾದಮೇಲೆ ಸಂದೇಶದ ಉಪಕ್ರಮ. ಅಮ್ಲಾನಾತೆ ಜಯತಿ ಕಮನೀಯಾಂಗಿ ಮಾಂಗಲ್ಯಭೂಷ. ನಿನ್ನ ತಾಳಿಯ ಭಾಗ್ಯ, ನಿನಗಿನ್ನೂ ತಾಳಿಯ ಭಾಗ್ಯವಿದೆ ಅಂತ ಮೊದಲು ಹೇಳುತ್ತೆ ಆ ಕೋಗಿಲೆ. ಪತ್ಯುಃ ಪಾರ್ಶ್ವಾತ್ ಸುಹೃದಹಮುಪೇತೋಸ್ಮಿ ಸಂದೇಶಹಾರ. ನಾನು ನಿನ್ನ ಪತಿಯ ಕಡೆಯಿಂದ ಬಂದಿದ್ದೀನಿ ಸಂದೇಶವನ್ನು ಹೊತ್ತು. ಜಾತಂ ವಿದ್ಧಿ ಶ್ರುತಿ. ಇಂತಹ ಒಂದು ಸಂದೇಶವನ್ನು ನೀನು ಹೇಳೋದಕ್ಕೆ ಶುರು ಮಾಡಿದ ತಕ್ಷಣ ಅವಳು ನಿನ್ನ ಕಡೆಗೆ ನೋಡಕ್ಕೆ ಶುರು ಮಾಡ್ತಾಳೆ. ಜಾತಂ ವಿದ್ಧಿ ಶ್ರುತಿ ಸುಖಗಿರಾಂ ಕೋಕಿಲಾನಾಂ ಕುಲೇ ಮಾಂ ಏ ಪಂಚೇಶೋ ಕಿಮಪಿ ಪಥಿಕಾಕರ್ಷಣಂ ಷಷ್ಠಮಸ್ತ್ರಂ. ನಾವು ಸಾಮಾನ್ಯರಲ್ಲ. ಕೋಗಿಲೆ ಅಂದರೆ ಸಾಮಾನ್ಯ ಅಂತ ಅಂದ್ಕೊಳ್ಬೇಡ. ಮನ್ಮಥನಿಗೆ 5 ಬಾಣಗಳಿದೆ ಅಂತ ಲೋಕದಲ್ಲಿ ಪ್ರತೀತಿ. ಆದರೆ ಏನು ಜಗತ್ತಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಅವನ 6ನೆಯ ಬಾಣ ಅಂತ. ಸೊ ಅದಾದಮೇಲೆ ನಮ್ಮ ಪ್ರೀತಿಯ ರೀತಿ ಹೇಗಿದೆ ಅಂತ ಹೇಳಿದ್ರೆ, ರಾಗೋ ನಾಮ ತ್ರುಟತಿ ವಿರಹೇಣೇತಿ ಲೋಕಪ್ರವಾದ. ಲೋಕದಲ್ಲಿ ಒಂದು ವದಂತಿ ಇದೆ. ಏನು ಅಂತ ಹೇಳಿದ್ರೆ, ವಿರಹವಾದಾಗ ಪ್ರೀತಿ ಕಡಿಮೆ ಆಗ್ಬಿಡತ್ತೆ ಅಂತ. ಆದರೆ ನನ್ನ ವಿಷಯದಲ್ಲಿ ಹಂಗಾಗಿಲ್ಲ. ತ್ವತ್ಸಂಬಂಧೋ ಮಮ ಶತಗುಣ ಸಂಗಮಾದ್ ವಿಪ್ರಯೋಗೆ. ನಿನ್ನ ಬಳಿ ಇದ್ದನಲ್ಲ, ನಿನ್ನ ಸಂಗಮವಿತ್ತಲ್ಲ, ಆವಾಗಿದ್ದಂತಹ ಪ್ರೀತಿಗಿಂತ ನಿನ್ನ ವಿರಹದಲ್ಲಿರುವಂತಹ ಪ್ರೀತಿ 100 ಪಟ್ಟು ಜಾಸ್ತಿಯಾಗಿದೆ. ಆದರೆ ಒಂದು ವ್ಯತ್ಯಾಸವಿದೆ. ಏನು ಅಂತ ಹೇಳಿದ್ರೆ, ಸೋಯಂ ಭೇದೋ ವಿಷಮ ಬಿದಯ ಸಂಗಮೇ ತ್ವಂ ಕಿಲೈಕ. ನಾವು ಇಬ್ಬರು ಒಟ್ಟುಗೂಡಿದ್ದಾಗ ನೀನು ಒಬ್ಬಳೇ ವ್ಯಕ್ತಿ. ಆದರೆ ನಾನು ನಿನ್ನಿಂದ ಸಪರೇಟ್ ಆಗಿದ್ದೀನಲ್ಲ, ಈಗ ನನಗೆ 3 ಲೋಕವೂ ನೀನೇ ಆಗ್ಬಿಟ್ಟಿದ್ದೀಯ. ಮೊದಲು ನೀನು ಒಬ್ಬಳೇ ವ್ಯಕ್ತಿ ಅಂತಿದ್ದೆ, ಇವಾಗ ನೀ ವಿರಹವಾದಾಗ ನೀನು ಎವ್ರಿಥಿಂಗ್ ಇಸ್ ಯು ಅನ್ನೋ ಥರ ಆಗ್ಬಿಟ್ಟಿದೆ ಅಂತ. ಹೀಗೆ ಸಂದೇಶವನ್ನು ಹೇಳಿ ಸಂದೇಶವನ್ನು ಮುಗಿಸತ್ತೆ ಕೋಗಿಲೆ. ಕೋಕಿಲ ಸಂದೇಶ ಹೀಗೆ ಮುಗೀತು. ನೆಕ್ಸ್ಟ್ 2 ಚಿಕ್ಕ ಸಂದೇಶ ಕಾವ್ಯಗಳನ್ನು. ಒಂದು ಶುಕ ಸಂದೇಶ, ಲಕ್ಷ್ಮೀದಾಸ ಅನ್ನುವ ಕೇರಳದ ಕವಿ ರಚಿಸಿರುವಂಥದ್ದು. ಅದು ಕೇರಳದ ಮೊಟ್ಟಮೊದಲನೆಯ ದೂತಕಾವ್ಯ. ಅಲ್ಲಿಯ ಕೆಲವೊಂದು ಪದ್ಯಗಳನ್ನು ನೋಡಬಹುದು. ಇವನು 13ನೇ ಶತಮಾನಕ್ಕೆ ಸೇರಿದವನು. ಕವಿ ಇಲ್ಲಿ ತನ್ನ ಪ್ರೇಯಸಿಗೆ, ಅವಳ ಹೆಸರು ರಂಗಲಕ್ಷ್ಮಿ ಅಂತ, ಅವಳೊಬ್ಬಳು ವೇಶ್ಯೆ, ಅವಳಿಗೆ ಒಂದು ಶುಕವನ್ನು, ಒಂದು ಗಿಳಿಯನ್ನು ದೂತನಾಗಿ ಕಳಿಸ್ತಾನೆ. ಮಾರ್ಗ ರಾಮೇಶ್ವರದಿಂದ ಶುರುವಾಗತ್ತೆ. ಮುಗಿಯುವಂಥದ್ದು ಗುಣಕಾಪುರ, ತೃಕ್ಕನಾಮತಿಲಕಂ ಅನ್ನುವಂಥ ಜಾಗದಲ್ಲಿ ಮುಗಿಯುತ್ತದು. ವಿರಹ ಯಾಕುಂಟಾಯಿತು ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲ್ ವಿರಹ ಆಗೋದೇ ಇಲ್ಲ. ಇವನು ಅವನ ಮಡದಿಯೊಂದಿಗೆ ಮಲಗಿರ್ತಾನೆ. ಆವಾಗ ಅವನ ಕನಸಿನಲ್ಲಿ ಅವನಿಗೆ ವಿರಹ ಆದಂತೆ ಭ್ರಾಂತಿ. ನಿಜವಾದ ವಿರಹವಾಗಿರೋದಿಲ್ಲ. ಆ ಕನಸಿನಲ್ಲಿಯೇ ಅವನು ಒಂದು ಶುಕವನ್ನು, ಒಂದು ಗಿಳಿಯನ್ನು ನೋಡಿ, ನೀನು ನನ್ನ ಹೆಂಡತಿಗೆ ಹೋಗಿ ಈ ಸಂದೇಶವನ್ನು ಕೊಡು ಅಂತ ಕನಸಿನಲ್ಲಿ ಹೇಳುವ ರೀತಿಯಲ್ಲಿ ಬರುತ್ತೆ. ನಿಜವಾದ ವಿರಹವಾಗೋದಿಲ್ಲ. ಮಾರ್ಗ ಹೇಗಿದೆ ಅಂತ ಹೇಳಿದ್ರೆ, ರಾಮೇಶ್ವರ, ನಂತರ ರಾಮ ಕಟ್ಟಿದಂತಹ ಸೇತು, ಅದಾದಮೇಲೆ ತಾಮ್ರಪರ್ಣಿ, ಆಮೇಲೆ ಪಾಂಡ್ಯ ರಾಜಧಾನಿಯಾದಂಥ ಮಣಲೂರು, ಸಹ್ಯಾದ್ರಿ, ಕನ್ಯಾಕುಮಾರಿ, ವಕ್ರ ಅನ್ನುವಂಥ ಗಿರಿ, ಶುಚೀಂದ್ರಂ, ಆಮೇಲೆ ಸ್ಯಾನಂದೂರ್ ಅಂತ ಹೇಳಿದ್ರೆ ತಿರುವನಂತಪುರಂ, ಅದಾದಮೇಲೆ ಕೊಲಂಬ ಅಂತ ಹೇಳಿದ್ರೆ ಕೊಲ್ಲಂ, ಅದಾದಮೇಲೆ ತಿರುವಲ್ಲ ಅಂತ ಹೇಳಿದ್ರೆ ವಲ್ಲಭ ಗ್ರಾಮ, ಸಿಂಧುದ್ವೀಪ, ಅದನ್ನು ಕಡಲ್ ತುರುಟ್ಟಿ ಅನ್ನುವಂಥ ಹೆಸರಿನಿಂದ ಕರೀತಾರೆ, ಫುಲ್ಲ ಅನ್ನುವಂಥ ನದಿ, ಅದಾದಮೇಲೆ ಚೂರ್ಣಿ ಪೆರಿಯಾರ್, ಆಮೇಲೆ ಮಹೋದಯಪುರ, ಆಮೇಲೆ ಕೊನೆಗೆ ಗುಣಕ ಅನ್ನುವಂತಹ ಕವಿಯ ವಾಸಸ್ಥಳ. ಅಲ್ಲಿನ ಕೇವಲ 1-2 ಪದ್ಯಗಳನ್ನು ಹೇಳ್ತೀನಿ. ಅಲ್ಲಿ ತಿರುವನಂತಪುರಂಗೆ ಹೋದಾಗ ನಿನಗೆ ಶೇಷಶಯನಾದಂಥ ವಿಷ್ಣು ಕಾಣಿಸ್ತಾನೆ. ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ, ಶಕ್ಯಂ ದ್ರಷ್ಟುಂ ತದನುಶಯಿತ ಶೇಷಪರ್ಯಂಕಿಕಾಯಾಂ ಪ್ರಾಳೇಯಾದ್ರೇರಿವ ತಟಭುವಿ ಪ್ರಾವೃಷೇಣ್ಯೋಂಬುವಾಹ. ಕೈಲಾಸದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಂತಹ ಒಂದು ಕಪ್ಪಾದ ಮೋಡದಂತೆ ಕಾಣಿಸ್ತಾನೆ. ಶೇಷವೇ, ಆದಿಶೇಷನೇ, ಬಿಳಿಯಾಗಿರುವಂತಹ ಆದಿಶೇಷನೇ ಕೈಲಾಸ ಪರ್ವತ ಅಂತ ತಗೊಂಡ್ರೆ, ಅದರ ಮೇಲೆ ಮಲಗಿರುವಂತಹ ವಿಷ್ಣುವೇ ಆ ಕೈಲಾಸದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಂತಹ ಮೋಡ. ಆ ಒಂದು ಶೇಷ ಪರ್ಯಂಕಶಾಹಿಯಾದಂತಹ ವಿಷ್ಣುವಿನ ಸೇವೆಯನ್ನು ಸಾಯಂಕಾಲ ಮಾಡಬೇಕು. ಅಲ್ಲಿ ತುಂಬ ಗಲಾಟೆ ಇರುತ್ತೆ. ಆ ಗಲಾಟೆಯ ಮಧ್ಯೆ ಹೋಗಿ ಸೇವಿಸ್ಕೊಳ್ಬೇಕು. ಅಲ್ಲಿ ಒಂದು ಸ್ತಂಭದ ಬಳಿ ನೀನು ಈ ಒಂದು ಶುಕ ಅಂದರೆ ಗಿಳಿ, ಆ ಗಿಳಿ ಒಂದು ಸ್ತಂಭದ ಬಳಿ, ಒಂದು ಕಂಬದ ಬಳಿ ನಿಂತ್ಕೊಂಡು ಸೇವಿಸ್ತಾ ಇದ್ದರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಆ ಕಂಬದಲ್ಲಿ ಕೆತ್ತಿರುವಂತಹ ಪಚ್ಚೆಯ ಒಂದು ಗಿಳಿಯಂತೆ ಕಾಣಿಸುತ್ತೆ. ಇನ್ನೊಂದು ತುಂಬ ಸುಂದರವಾದಂತಹ ಒಂದು ಲೋಕೋಕ್ತಿಯನ್ನು ಕವಿ ಹೇಳ್ತಾನೆ ವಿರಹದ ಬಗ್ಗೆನೆ. ಆಶಾಕೂಲಂಕಷ ಪರಿಮಲೋದ್ಗಾರಿಣಾಂ ಅಂಘ್ರಿಪಾಣಾಂ ಆರಾಧಸ್ಮಿನ್, ಇಲ್ಲ, ಈ ಮುಂದಿನ ಪದ್ಯದಲ್ಲಿ
ಸತ್ಯಪ್ಯಂತರ್ ಮಹತಿ ವಿಷಮೇ ನಾತಿಶೋಚೇದಿತೀಮಾನ್ ವರ್ಣಾನ್ ಕೇವಾ ವಚಸಿ ಪಯಸೀವ ಕ್ಷಣಂ ನೋಲ್ಲಿಖಂತಿ. ಕಷ್ಟವಾದಾಗ ಅದನ್ನು ಹೇಗೋ ಸಹಿಸ್ಕೊಳ್ಬೇಕು ಅಂತ 100 ಜನರು ಹೇಳ್ತಾರೆ. ಅದು ಹೇಗಿರುತ್ತೆ ಅವ್ರು ಹೇಳಿದ್ದು ಅಂತ ಹೇಳಿದ್ರೆ ನೀರಿನಲ್ಲಿ ಬರದಂತಹ ಅಕ್ಷರಗಳಂತಿರುತ್ತೆ. ಇದನ್ನು ಯಾರೂ ಫಾಲೋ ಮಾಡೋಕ್ಕಾಗೋದಿಲ್ಲ. ಕಷ್ಟವಿದ್ದಾಗ ಅದನ್ನು ಹೇಳ್ಕೊಳ್ಬೇಡ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಆದರೆ ಯಾರೋ ವಿರಳವಾದ ಒಬ್ಬ ಮನುಷ್ಯ ಇರಬಹುದು, ಯಾರ ಮನಸ್ಸಿನಲ್ಲಿ ಇಂತಹ ಅಕ್ಷರಗಳು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಂತಹ ಅಕ್ಷರಗಳಂತೆ ಇರುತ್ತವೋ ಅಂತಹ ಜನರು ಸಿಗೋದು ತುಂಬ ವಿರಳ. ಆದರೆ ಕಷ್ಟ ಬಂದಾಗ ಅದನ್ನು ಹೇಗೋ ಸಹಿಸ್ಕೊಳ್ಬೇಕು ಅಂತ ಹೇಳೋದು ತುಂಬ ಸುಲಭ. ಆದರೆ ಅದು ಇಟ್ ಇಸ್ ನಾಟ್ ಪ್ರಾಕ್ಟಿಕಬಲ್ ಅಂತ ಹೇಳ್ತಾನೆ ಕವಿ. ಅವನ ಊರಿನ ವರ್ಣನೆ ಬಂದಾಗ ಆ ಊರಿನ ಅವನ ಮನೆಯ ಉದ್ಯಾನದ ವರ್ಣನೆ ಬರುತ್ತೆ. ಆ ಉದ್ಯಾನದಲ್ಲಿ ಗಾಳಿಯೇ ಆ ಉದ್ಯಾನದ ಮಾಲಿಯ ಕೆಲಸವನ್ನು ಮಾಡ್ತಾ ಇದೆ ಅಂತ. ಹೇಗೆಲ್ಲ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಶೀರ್ಣಂ ಶೀರ್ಣಂ ಪ್ರಣುದತಿ ಬಹಿಹಿ, ಬಾಡಿ ಹೋಗಿರುವಂತಹ ಎಲೆಗಳನ್ನು ಆ ಗಾಳಿ ಏನು ಮಾಡ್ತಾ ಇದೆ, ಹೊರಗೆ ತಳ್ತಾ ಇದೆ. ಶೀಕರೈರ್ ಮಾಕರಂದೈ ಸಿಂಚನ್, ಮಕರಂದದ ಹನಿಗಳಿಂದ ಮರಗಳನ್ನು ಸಿಂಪಡಿಸ್ತಾ ಇದೆ ಆ ಗಾಳಿ. ಅಂತಸ್ಥಿರಯತಿ ಚ ಗಾಂ ವೃಂತಮುಕ್ತೈ ಪ್ರಸೂನೈಹಿ, ಮರದಿಂದ ಉರುಳಿದಂತಹ ಹೂವುಗಳಿಂದ ಅಲ್ಲಿ ಒಂದು ಹಾಸಿಗೆಯನ್ನು ಮಾಡ್ತಾ ಇದೆ ಆ ಒಂದು ಉದ್ಯಾನದಲ್ಲಿ. ಹೀಗೆ ಆ ಗಾಳಿ ಅಲ್ಲಿಯ ಮಾಲಿಯ ಕೆಲಸವನ್ನು ಮಾಡ್ತಾ ಇದೆ. ಮುಂದಿನ ಒಂದು ದೂತಕಾವ್ಯ ಮಹಾಲಿಂಗ ಶಾಸ್ತ್ರಿಗಳು ರಚಿಸಿರುವಂತಹ ಭ್ರಮರ ಸಂದೇಶ. ಅಲ್ಲಿನ ಒಂದು 4-5 ಪದ್ಯಗಳನ್ನು ಉದ್ಧರಿಸ್ತೀನಿ. ಇದು ಇತ್ತೀಚೆಗೆ ಅಂದರೆ 19ನೇ ಶತಮಾನದಲ್ಲಿ ರಚಿತವಾದಂಥದ್ದು. 20ನೇ ಶತಮಾನದಲ್ಲಿ 1923ನಲ್ಲಿ ರಚಿತವಾದಂಥದ್ದು. ಸಂದರ್ಭ ವೃತ್ರಾಸುರನನ್ನು ಇಂದ್ರ ಕೊಂದಂತಹ ಸಂದರ್ಭ. ವೃತ್ತಾಸುರ ಬ್ರಾಹ್ಮಣನಾದ್ದರಿಂದ ಅವನು ಕೊಂದಿದ ತಕ್ಷಣ ಅವನಿಗೆ ಬ್ರಹ್ಮಹತ್ಯಾ ದೋಷ ಅವನನ್ನು ಹಿಂಬಾಲಿಸ್ತು. ಅದರಿಂದ ತಪ್ಪಿಸ್ಕೊಂಡು ಅವನು ಗಂಗೆಯಲ್ಲಿರುವಂತಹ ಒಂದು ತಾವರೆಯ ನಾಳದಲ್ಲಿ ಬಚ್ಚಿಟ್ಕೊಳ್ತಾನೆ. ಇಲ್ಲಿ ಗಂಗಾ ಅಂತ ಕೊಟ್ಟಿದ್ದಾರೆ. ಗಂಗೆಯಲ್ಲಿರುವಂತಹ ಒಂದು ತಾವರೆಯ ನಾಳದಲ್ಲಿ ಇಂದ್ರ ಹೋಗಿ ಬಚ್ಚಿಟ್ಕೊಳ್ತಾನೆ. ಅವನು ಆಕಾಶದಿಂದ ಕೆಳಗೆ ಬಿದ್ದಾಗ, ಅಂದರೆ ಸ್ವರ್ಗದಿಂದ ಇಂದ್ರ ಕೆಳಗೆ ಬಿದ್ದಾಗ, ಅವನ ಅಧಃಪತನ ಆದಾಗ ಅವನು ಹಾಕಿಕೊಂಡಂತಹ ಮಾಲೆಯ ಒಂದು ಸುವಾಸನೆಗೆ ಅವನ ಜೊತೆಗೆ ನಂದನ ಉದ್ಯಾನದಿಂದ ಒಂದು ದುಂಬಿ ಬಂದ್ಬಿಡುತ್ತೆ. ಆ ದುಂಬಿಯು ಅವನನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ಇವನು ಇರುವಂತಹ ತಾವರೆಯ ಬಳಿ ಬಂದಾಗ ಇಂದ್ರನಿಗೆ ಗೊತ್ತಾಗತ್ತೆ ಇದು ಸ್ವರ್ಗದ ದುಂಬಿ ಅಂತ, ನನ್ನನ್ನು ಹಿಂಬಾಲಿಸ್ಕೊಂಡು ಬಂದಿದೆ ಅಂತ ಗೊತ್ತಾಗಿ, ನೀನು ನನ್ನ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಶಚಿಗೆ ತಿಳಿಸು ಅಂತ ಹೇಳ್ತಾನೆ. ಭ್ರಮರವನ್ನು ತಂದ ಸಂದೇಶಹಾರ ಅಂತ ಹೇಳಿದ್ರೆ ದೂತನನ್ನಾಗಿ ಮಾಡ್ಕೊಳ್ತಾನೆ. ನಿನಗೆ ಈ ಭೂಮಿಗೆ ಬಂದಿರೋದು ನಿನಗೆ ಮನಸ್ಸಿಗೆ ಹಿಡಿಸಿಲ್ಲ ಅನ್ನೋದು ನನಗೆ ಗೊತ್ತು. ಆದರೂ ಕೂಡ ನನ್ನ ಕಾರಣಕ್ಕೆ ನೀನು ಹೋಗಬೇಕು. ಮಂದಾರಾಣಾಂ ಮಧುಮಧುರಿಮಾಸ್ವಾದ ಲೋಲಸ್ಯ ನೂನಂ ಚೇತ ಪೃಥ್ವೀ ಚಿರಪರಿಚಯ ದ್ವೇಷಿತೇ ತರ್ಕಯಾಮಿ. ಆದರೂ ಕೂಡ ನಿನ್ನ ಮನಸ್ಸು ಈ ಭೂಮಿಗೆ ಬಂದಿರೋದು ನಿನಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತು. ತತ್ಪ್ರಸ್ಥಾಯ ತ್ರಿದಿವ ಮಚಿರಾತ್ ಕಾಮಚಾರಿ, ನೀನು ಹೇಗಿದ್ರೂ ಹೋಗಲೇಬೇಕು, ವಾಪಸ್ಸು ಹೋಗ್ತಾ ನನ್ನ ಸಂದೇಶವನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ನೀನು ಭೂಮಿಗೆ ಬಂದಾಗ ಗಂಗೆ ಹೇಗೆ ನಿನ್ನನ್ನು ಸ್ವಾಗತಿಸಿದ್ಲು ಅಂತ ಹೇಳಿದ್ರೆ, ಒಂದು ತಾಯಿಯಂತೆ ಸ್ವಾಗತಿಸಿದ್ಲು. ತನ್ನ ತಾವರೆ ಅನ್ನುವಂತಹ ತಾವರೆಯಿಂದ ತೊಟ್ಟಿಕ್ಕುವಂತಹ ಮಕರಂದ ಹೇಗಿದೆ ಅಂತ ಹೇಳಿದ್ರೆ, ಅವಳು ತನ್ನ ಎದೆಯ ಹಾಲನ್ನೇ ಆ ದುಂಬಿಗೆ ಉಣಿಸ್ತಾ ಇದ್ದಾಳೋ ಅನ್ನೋ ಥರ ಕಾಣಿಸುತ್ತೆ. ಅಭ್ಯಾಗಂತು ಮಹಿತಮವನೇ ಪೂಜೆಯ ಯಾನ್ವಗೃಣ್ಣಾನ್ ಮಾತೇವತ್ವಾಂ ಸರಸಿಜಮದು ಸ್ತನ್ಯಮಾಪಾಯಿಯಂತಿ. ಆ ತಾವರೆಯ ಆ ಒಂದು ಮಕರಂದವೇ ಅವಳ ಎದೆಯ ಹಾಲು. ಗಂಗಾಮೇನಾಂ ತ್ರಿದಶ ನಗರಾರೋಹಿಣೀಂ, ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮೆಟ್ಟಲು ಯಾವುದು ಅಂತ ಹೇಳಿದ್ರೆ ಗಂಗೆ. ಹಾಗಿರುವಂತಹ ಗಂಗೆಯನ್ನು ಮೊದಲು ಪೂರ್ವ ಮಾಮಂತ್ರಯಸ್ವ, ಅವಳಿಗೆ ಫಸ್ಟು ನಮಸ್ಕರಿಸಿ ಅವಳನ್ನು ಫಸ್ಟು ಬೀಳ್ಕೊಡಬೇಕು ನೀನು. ಅನಂತರ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ನೀನು ಬಂದ ದಾರಿಯಲ್ಲ, ಅದಕ್ಕೆ ಆಪೋಸಿಟ್ ಆದಂತಹ ದಾರಿ ಅಲ್ಲಿ ಹೋಗಬೇಕು ಅಂತ ಕವಿ ಹೇಳ್ತಾನೆ. ಈ ಸೂಚನೆಗೆ ಕಾರಣವೇನು ಅಂತ ನನಗೆ ಗೊತ್ತಾಗಲಿಲ್ಲ. ಸ್ವರ್ಗಂ ಗಂಗಾವತರಣ ಪಥ ಪ್ರಾತಿಲೋಮ್ಯೇನ ಯಾಸ್ಯನ್ ಅಗ್ರೇ ದ್ರಕ್ಷ್ಯಸ್ಯಚಲ ಮುದಗಾಘಾಟ ರೇಖಾ. ಓಕೆ 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 ಅಗ್ರೇ ದ್ರಕ್ಷ್ಯಸ್ಯಚಲ ಮುದಗಾಘಾಟ ರೇಖಾಂ ಧರಿತ್ರ್ಯಾಹ. ಆ ಹಿಮಾಲಯ ಹೇಗಿದೆ ಅಂತ ಹೇಳಿದ್ರೆ ಉಚ್ಚೈರುಚ್ಚೈರ್, ನೀವು ಮೇಲೆ ಹೋಗ್ತಾ ಇದ್ದಂಗೆ ಅದು ಶರತ್ಕಾಲದ ಮೋಡಗಳಿಂದ ಬಿಳಿಯಾಗಿ ಕಾಣಿಸುತ್ತೆ, ಕೆಳಗೆ ಬರ್ತಾ ಇದ್ದಂತೆ ದಟ್ಟವಾದ ಅರಣ್ಯಗಳಿಂದ ಕಪ್ಪಾಗಿ ಕಾಣಿಸುತ್ತೆ. ಅಂತಹ ಒಂದು ಹಿಮಾಲಯವನ್ನು ನೀನು ನೋಡಬೇಕು. ಮತ್ತು ಆ ಹಿಮಾಲಯದಲ್ಲಿ ಯಾವೊಂದು ಸ್ಥಳವನ್ನು ನೋಡಬೇಕು ಅಂದರೆ, ಎಲ್ಲಿ ಗಂಗೆ ಹಿಮಾಲಯವನ್ನು ಬೀಳ್ಕೊಟ್ಟು ಹೋಗ್ತಾಳೋ, ಹಿಮಾಲಯ ಅವಳ ತಂದೆಯನ್ನು ಬೀಳ್ಕೊಟ್ಟು ಗಂಡನ ಮನೆಗೆ ಕಡೆಗೆ ಅಂದರೆ ಸಮುದ್ರದ ಕಡೆಗೆ ಹೋಗುತ್ತಿರುವಂತಹ ಒಂದು ಸ್ಥಳ, ಆ ಸ್ಥಳವನ್ನು ನೀನು ನೋಡಬೇಕು. ಆ ಸ್ಥಳದಲ್ಲಿ ಗಂಗೆ ಬೀಳ್ಕೊಳ್ಳುವಂತಹ ಸಂದರ್ಭ ತುಂಬ ಚೆನ್ನಾಗಿದೆ.
ಪ್ರಾಳೇಯಾಸ್ರಾವಿಲ ಕುವಲಯ ಪ್ರೇಕ್ಷಣ. ಗಂಗೆಗೆ ತಾವರೆಯೇ ಕಣ್ಣುಗಳಂತೆ. ಆ ತಾವರೆಯಲ್ಲಿ ಇರುವಂತಹ ಇಬ್ಬನಿ ಇದೆಯಲ್ಲ, ಆ ಇಬ್ಬನಿಯೇ ಕಣ್ಣೀರಂತೆ. ತಂದೆಯನ್ನು ಅವಳು ಬೀಳ್ಕೊಟ್ಟು ಹೋಗ್ತಾ ಇದ್ದಾಳಲ್ಲ, ತಂದೆಯಿಂದ ವಿರಹವನ್ನು ಅನುಭವಿಸ್ತಾ ಇದ್ದಾಳಲ್ಲ, ಆ ಕಾರಣಕ್ಕೆ ಅವಳು ಅಳ್ತಾ ಇದ್ದಾಳೆ ಗಂಗೆ ಅಂತ ಕವಿ ಒಂದು ಕಲ್ಪನೆಯನ್ನು ಮಾಡ್ತಾರೆ. ಸಭ್ರೂಭಂಗ, ಅಲೆಗಳು ಅನ್ನುವಂತಹ ಹುಬ್ಬುಗಳನ್ನು ಗಂಟಿಕ್ಕಿದ ಹುಬ್ಬು ಇದೆ ಅವಳಿಗೆ ಅಲೆಗಳ ಮೂಲಕ. ಯಾಕೆ ಅಂತ ಹೇಳಿದ್ರೆ ಕೋಪ ಪಡ್ಕೊಳ್ತಾ ಇದ್ದಾಳೆ ತಂದೆಯ ಮೇಲೆ, ನನ್ನನ್ನು ಒತ್ತಾಯ ಮಾಡ್ತಾ ಇದೆಯಲ್ಲ ಅಲ್ಲಿಗೆ ಹೋಗು ಹೋಗು ಅಂತ. ಸೊ ಇಂತಹ ಒಂದು ಗಂಗೆಯನ್ನು ನೀನು ನೋಡಬೇಕು. ನಂತರ ಒಂದು ಸರೋವರ ಕಾಣಿಸುತ್ತೆ. ಆ ಸರೋವರ ಹೇಗಿದೆ ಅಂತ ಹೇಳಿದ್ರೆ ವಿಷ್ಣುವಿನಂತೆ ಇದೆ. ಸರೋವರವು ನೀಲಿಯಾಗಿದೆ. ಆ ಸರೋವರದಲ್ಲಿ ರಾತ್ರಿ ನೀನು ತಂಗಬೇಕು, ಅಲ್ಲಿರುವಂತಹ ಒಂದು ತಾವರೆಯ ಒಳಗೆ ತಂಗಬೇಕು ಅಂತ. ಎಲ್ಲ ಕಡೆಗೂ ಅಂಧಕಾರ ಕವಿದಿದೆ ರಾತ್ರಿ ಆಗಿರೋ ಕಾರಣ. ಆ ಸರೋವರ ನೀಲಿಯಾಗಿದೆ. ಆ ಸರೋವರದಲ್ಲಿ ರಾತ್ರಿ ಆಗಿರುವ ಕಾರಣ ಮೀನುಗಳು ಮಲಗಿವೆ ಅಂತ. ಹೇಗೆ ಕಾಣಿಸುತ್ತೆ ಈ ಒಂದು ದೃಶ್ಯ ಅಂತ ಹೇಳಿದ್ರೆ, ಆ ಸರೋವರವೇ ನಾರಾಯಣ. ನಾರಾಯಣ ಯೋಗ ನಿದ್ರೆಯಲ್ಲಿದ್ದಾನೆ. ಆ ನಿಸ್ಪಂದವಾಗಿ ಏನೂ ಮೂಮೆಂಟ್ ಮಾಡದೇ ಇರುವಂತಹ ಆ ಮೀನುಗಳು ಹೇಗಿದೆ ಅಂತ ಹೇಳಿದ್ರೆ ಅವನ ಕಣ್ಣುಗಳಂತೆ ಇದೆ. ಅಲ್ಲಿರುವಂತಹ ಒಂದು ತಾವರೆ ಇದೆಯಲ್ಲ, ಆ ತಾವರೆ ಅವನ ನಾಭಿಯಿಂದ ಹೊಕ್ಕಳಿಂದ ಹೊರಗೆ ಬಂದಂತಹ ತಾವರೆ ಇದ್ದಂತಿದೆ. ಆ ತಾವರೆ ಒಳಗೆ ನೀನು ಕೂತಿರ್ತೀಯಲ್ಲ, ನೀನು ಹೇಗಿರ್ತೀಯ, ನೀನು ಶಬ್ದ ಮಾಡೋದು ಹೇಗಿರುತ್ತೆ ಅಂದರೆ ಆ ತಾವರೆ ಒಳಗಿರುವಂತಹ ಬ್ರಹ್ಮ ವೇದಘೋಷವನ್ನು ಮಾಡ್ತಾ ಇರೋ ಥರ ಕಾಣಿಸುತ್ತೆ. ಮತ್ತು ಸುತ್ತಲೂ ಅಂಧಕಾರ ಇರುತ್ತಲ್ಲ, ಇದು ಯಾವ ಕಾಲದ ಈ ಒಂದು ಚಿತ್ರಣ ಅಂತ ಹೇಳಿದ್ರೆ ಸೃಷ್ಟಿಗಿಂತ ಮೊದಲು ಎಲ್ಲ ಕಡೆಗೂ ಅಂಧಕಾರ ಇರುತ್ತೆ. ಈ ಒಂದು ದೃಶ್ಯ ನಮ್ಮ ಜ್ಞಾಪಕ ಬರುತ್ತೆ ನೀನಲ್ಲಿ ಆ ತಾವರೆ ಒಳಗಿದ್ದಾಗ ಅಂತ ಕವಿ ಹೇಳ್ತಾನೆ. ಆಮೇಲೆ ನೀನು ಸ್ವರ್ಗದ ಕಡೆಗೆ ಬರುತ್ತಿರುವಾಗ ನೀನು ಮಾಡುವ ಒಂದು ನಾದವನ್ನು ಕೇಳಿಸ್ಕೊಂಡು ಜನರು ಏನು ಅಂದ್ಕೊಳ್ತಾ ಇದ್ದಾರೆ, ಪ್ರಾಯಶಃ ನಾರದ ಬಂದಿರಬಹುದೇನೋ ಅಂತ, ನಾರದ ತನ್ನ ವೀಣೆಯನ್ನು ನುಡಿಸ್ತಾ ಬರ್ತಾ ಇರ್ಬೋದೋ ಏನೋ ಅಂತ. ನೀನು ಮಾಡುವಂತಹ ಈ ಗುಂಜಾಧ್ವನಿ ಇದೆಯಲ್ಲ, ಈ ಝಂಕಾರ ಧ್ವನಿ, ಆ ಝಂಕಾರ ಧ್ವನಿ ನಾರದನ ವೀಣೆಯ ಧ್ವನಿ ಇದ್ದಂತೆ ಇದೆ ಅಂತ. ಆಮೇಲೆ ರತಿ ವಿಲಾಪ ಮಾಡದಂತಹ ಜಾಗಕ್ಕೆ ಹೋಗಬೇಕು. ಅದು ಔಷಧಿ ಪ್ರಸ್ಥ ಅಂತ ಹೇಳಿದ್ರೆ ಹಿಮಾಲಯನ ರಾಜಧಾನಿ. ಆ ರಾಜಧಾನಿಗೆ ಹೋಗುವಂತಹ ದಾರಿ ಇದೆಯಲ್ಲ, ಆ ದಾರಿಗೆ ನೀನು ಹೋಗಬೇಕು. ಆ ದಾರಿಯ ಆರಂಭದಲ್ಲಿಯೇ ರತಿ ವಿಲಾಪ ಮಾಡಿದ್ದು. ಅದು ಹೇಗಿದೆ ಅಂತ ಹೇಳಿದ್ರೆ, ತಸ್ಯಾತೀತ ಪರಿಸರ ಭುವಂ ಕಾಮಪತ್ನಿ ಪ್ರಲಾಪೈರ್ ಅದ್ಯಾಪ್ಯ ಅಸ್ರಾವಿಲ ಖಗಮೃಗಾಂ ವೀತ ಲೀಲಾ ಪ್ರಖೇಲಾಂ. ನೀನು ಆ ಜಾಗ ಹೇಗಿದೆ ಅಂತ ಹೇಳಿದ್ರೆ, ಹಿಂದೆ ರತಿ ಪ್ರಲಾಪ ಮಾಡಿದ್ಲು. ಮನ್ಮಥ ಸುಟ್ಟು ಹೋಗಿದ ತಕ್ಷಣ ರತಿ ಪ್ರಲಾಪ ಮಾಡಿದ್ಲು. ಅವಳ ಒಂದು ದೀನವಾದಂತಹ ಸ್ಥಿತಿಯನ್ನು ನೋಡಿ ಇಂದಿಗೂ ಅಲ್ಲಿರುವಂತಹ ಮೃಗಪಕ್ಷಿಗಳು ಒಂದಿಷ್ಟು ಶಬ್ದವನ್ನು ಮಾಡೋಲ್ಲ. ಇಂದಿಗೂ ಮೌನವನ್ನು ತಾಳಿವೆ ಅಲ್ಲಿರುವಂತಹ ಮೃಗಪಕ್ಷಿಗಳು. ಅಂತಹ ಜಾಗವನ್ನು ನೀನು ಸೇವಿಸಬೇಕು. ಅದಾದ ನಂತರ ಔಷಧಿ ಪ್ರಸ್ಥದ ದಾರಿಗೆ ಹೋಗಬೇಕು. ಆ ದಾರಿ ಹೇಗಿದೆ ಅಂತ ಹೇಳಿದ್ರೆ, ಆಶಾಭಂಗ ವ್ಯಥಿತ ಗಿರಿಜಾ ದೀರ್ಘ ನಿಶ್ವಾಸ ದಗ್ಧಂ ಲಾಯದ್ವಲ್ಲೀ ವೃತಂ. ಪಾರ್ವತಿಯ ಆಸೆಗೆ ಭಂಗವಾಯಿತು. ಅವಳು ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ಬಂದಿದ್ಲು. ಆದರೆ ಮನ್ಮಥ ದಹನ ಆದ ತಕ್ಷಣ ಅವಳ ಆಸೆ ಭಂಗವಾಗ್ಬಿಡ್ತು. ಆ ಆಸೆಯ ಭಂಗದ ಕಾರಣ ಅವಳು ಬಿಸಿಯಾದ ನಿಟ್ಟುಸಿರನ್ನು ಬಿಡ್ಕೊಂಡು ಬಂದಲ್ಲ, ಆ ನಿಟ್ಟುಸಿರಿನಿಂದ ಅಲ್ಲಿರುವಂತಹ ಬಳ್ಳಿಗಳೆಲ್ಲ ಒಣಗೋಗ್ಬಿಟ್ಟಿವೆ. ಆ ಒಣಗೋಗಿರುವಂತಹ ಬಳ್ಳಿಗಳಿವೆಯಲ್ಲ, ಆ ಬಳ್ಳಿಗಳು ಇರುವಂತಹ ದಾರಿಯೇ ಔಷಧಿ ಪ್ರಸ್ಥದ ದಾರಿ. ಆ ದಾರಿಯಲ್ಲಿ ನೀನು ಹೋಗಬೇಕು. ಅದಾದಮೇಲೆ ಕೈಲಾಸಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದು ರಾತ್ರಿಯನ್ನು ಒಂದು ತಾವರೆಯೊಳಗೆ ಕಳಿ ಅಂತ ಒಂದು ಪದ್ಯ ಬರುತ್ತೆ. ಅದರ ನಂತರ ಬೆಳಗ್ಗೆ ಏಳಬೇಕು. ಹೇಗೆ ಏಳಬೇಕು ಅಂತ ಹೇಳಿದ್ರೆ, ಒಬ್ಬ ರಾಜನನ್ನು ವಂದಿಮಾಗದಲ್ಲಿ ಎಬ್ಬಿಸ್ತಾರಲ್ಲ, ಹಾಗೆ ಚಕ್ರವಾಕ ಪಕ್ಷಿಗಳು ತಮ್ಮ ಒಂದು ಹಾಡಿನಿಂದ ನಿನ್ನನ್ನು ಎಬ್ಬಿಸ್ತಾರೆ. ಸುಪ್ರಭಾತ ಗೀತದಿಂದ ಎಬ್ಬಿಸ್ತವೆ ಆ ಚಕ್ರವಾಕ ದಂಪತಿಗಳು. ಪ್ರಾತಶ್ಚಕ್ರಾಹ್ವಯ ಕಲರವೈರ್ ಭದ್ರ ಜಾತಪ್ರಬೋಧ ತ್ಯಕ್ವಾ ಶಯ್ಯಾ ಸರಸಿಜಮಿತ್ ಅತು. ನೀನು ರಾಜ ಒಂದು ತನ್ನ ಹಾಸಿಗೆಯಲ್ಲಿ ಮಲಗಿರುವ ಥರ ನೀನು ಈ ದುಂಬಿ ತಾವರೆಯ ಒಳಗೆ ಮಲಗಿರುತ್ತೆ. ತಾವರೆಯೇ ಅದಕ್ಕೆ ಹಾಸಿಗೆ. ಅಲ್ಲಿಂದ ನೀನು ಏಳಬೇಕು. ಗಂತು ಮುಚ್ಚೈರ್ ವ್ಯವಸ್ಯನ್ ಶೈತ್ಯೇನೇವ ಪ್ರಸಭ ಮುಪಲೀಭೂತ ಶರ್ವೇಂದು ಭಾಸಾಂ. ಆ ಹಿಮಾಲಯ ಕೈಲಾಸ ಪರ್ವತ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಅದ್ರ ಮೇಲೆ ಶಿವ ಇದ್ದಾನೆ. ಶಿವನ ಆ ತಲೆಯಲ್ಲಿರುವಂತಹ ಮುಡಿದಿರುವಂತಹ ಚಂದ್ರನ ಕಿರಣಗಳು ಆ ಒಂದು ತಂಪಿಗೆ, ಆ ಹಿಮಾಲಯದ ತಂಪಿಗೆ ಅವುಗಳೇ ಹೆಪ್ಪುಗಟ್ಟಿಬಿಟ್ಟಿವೆಯೋ ಏನೋ ಅನ್ನೋ ಥರ ಕಾಣಿಸುತ್ತೆ. ಆ ಚಂದ್ರನ ಕಿರಣಗಳೇ ಹೆಪ್ಪುಗಟ್ಟಿ ಹಿಮಾಲಯವಾಗಿಬಿಟ್ಟಿದೆಯೋ ಏನೋ, ಕೈಲಾಸ ಪರ್ವತವಾಗಿ ಆಗ್ಬಿಟ್ಟಿದೆಯೇನೋ ಅನ್ನೋ ಥರ ಅನಿಸುತ್ತೆ. ಅಂತಹ ಕೈಲಾಸವನ್ನು ನೀನು ನೋಡಬೇಕು. ಶಿವ ಕೂಡ ಅಲ್ಲಿ ವಾಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಅಂತ ಕವಿ ಊಹಿಸ್ತಾನೆ. ಆದರೆ ಹೌ ಇಸ್ ಇಟ್ ದಟ್ ಹಿ ಈಸ್ ಏಬಲ್ ಟು ಸರ್ವೈವ್ ಇನ್ ಸಚ್ ಅ ಪ್ಲೇಸ್ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಹೆಂಡತಿ ಇರೋದ್ರಿಂದ ಹೆಂಡತಿಯನ್ನು ದೇಹಕ್ಕೆ ಅಪ್ಪಿಕೊಂಡು ಬಿಟ್ಟಿದ್ದಾನೆ.
ಒಂದೇ ದೇಹದಲ್ಲಿ ಅವಳಿಗೆ ಒಂದು ಭಾಗವನ್ನು ಕೊಟ್ಬಿಟ್ಟಿದ್ದಾನೆ. ಜೊತೆಗೆ ಹಣೆಯಲ್ಲಿ ಬೆಂಕಿಯನ್ನು ಇಟ್ಕೊಂಡಿದ್ದಾನೆ, ಕೈಯಲ್ಲಿ ಕೂಡ ಬೆಂಕಿಯನ್ನು ಧರಿಸಿದ್ದಾನೆ. ನಟರಾಜನ ಮೂರ್ತಿಯಲ್ಲಿ ನೀವು ನೋಡಿರ್ಬೋದು, ಅವನು ಕೈಯಲ್ಲಿ ಬೆಂಕಿಯನ್ನು ಧರಿಸಿದ್ದಾನೆ. ಇವೆಲ್ಲ ಸಹಾಯ ಇಲ್ದಿದ್ರೆ ಅವನು ಕೂಡ ಆ ಹಿಮಾಲಯದ ಒಂದು ಶೈತ್ಯಕ್ಕೆ ಅವನು ಅಲ್ಲಿರೋದಕ್ಕೆ ಆಗ್ತಾ ಇರಲಿಲ್ಲ. ಇವೆಲ್ಲ ಇವನಿಗೆ ಉಪಕರಣಗಳಿರೋದ್ರಿಂದ ಅವನು ಅಲ್ಲಿ ಇರಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಕವಿ ಹೇಳ್ತಾರೆ. ಅಲ್ಲಿ ಹಿಮದ ಮೇಲೆ ನಡೆಯುತ್ತಿರುವಂತಹ ಅಪ್ಸರೆಯರು ತಮ್ಮ ಪ್ರಿಯರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಆದರೆ ಹಿಮವಾಗಿರೋದ್ರಿಂದ ಅವರು ಬೇಗ ಚಲಿಸೋದಕ್ಕಾಗೋದಿಲ್ಲ, ಮತ್ತು ಹಿಮಪಾತವಾಗ್ತಾ ಇರೋದ್ರಿಂದ ಅವ್ರಿಗೇನು ಕಾಣಿಸೋದೂ ಇಲ್ಲ. ಸೊ ಸಂಕೇತ ಗೃಹ ಕಾಣಿಸ್ತಾ ಇರೋಲ್ಲ ಅವರಿಗೆ. ಸಂಕೇತ ಅಂತ ಹೇಳಿದ್ರೆ ಎಲ್ಲಿ ಪ್ರಿಯತಮೆಯರು ಕೂಡ್ತಾರೋ ಅಂತಹ ಸ್ಥಳಕ್ಕೆ ಸಂಕೇತ ಗೃಹ ಅಂತ ಹೇಳ್ತಾರೆ. ಆ ಸಂಕೇತ ಗೃಹ ಕಾಣಿಸ್ತಾ ಇರಲ್ಲ, ಯಾಕಂದರೆ ಹಿಮಪಾತವಾಗ್ತಾ ಇರೋದ್ರಿಂದ. ಹಾಗೆ ಆಗುವಂತಹ ಸಂದರ್ಭದಲ್ಲಿ ಈ ದುಂಬಿ ಅವರಿಗೆ ಹೆಲ್ಪ್ ಮಾಡಬೇಕು. ಆ ಝೇಂಕಾರ ಧ್ವನಿಯಿಂದ ಹಿ ಶುಡ್ ಲೀಡ್ ದೆಮ್ ಟು ದೇರ್ ಸ್ಪೆಸಿಫಿಕ್ ಸಂಕೇತ ಹೌಸಸ್. ಸೊ ಆ ದುಂಬಿ ಅವರನ್ನು ಕರ್ಕೊಂಡು ಹೋಗಬೇಕು, ಅವರವರ ಸಂಕೇತ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಮುಂದಿನ ಪದ್ಯದಲ್ಲಿ ಬರುತ್ತೆ. ನಂತರ ಮಾನಸ ಸರೋವರಕ್ಕೆ ಬರಬೇಕು. ಮಾನಸ ಸರೋವರದ ವರ್ಣನೆಯಲ್ಲಿ ಐರಾವತದ ಒಂದು ವರ್ಣನೆ ಬರುತ್ತೆ. ಐರಾವತ ಕೂಡ ಮಾನಸ ಸರೋವರದ ತೀರದಲ್ಲಿ ಒಂದು ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡ್ತಾ ಇರುತ್ತೆ. ಅದಕ್ಕೂ ಒಂದು ಶಾಪ ಬಂದಿರುತ್ತೆ, ಅಧಃಪತನದ ಶಾಪ. ಅಲ್ಲಿ ಒಂದು ಶಿವಲಿಂಗವನ್ನು ಮಾಡಿ ಪೂಜೆ ಮಾಡ್ತಾ ಇರುತ್ತೆ ಅಂತ ಕವಿ ಕಲ್ಪಿಸ್ಕೊಂಡಿದ್ದಾರೆ. ಅದು ಬೆಳಗ್ಗೆ ಶಿವ ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ, ಶಿವನ ಅಭಿಷೇಕವನ್ನು ಮಾಡೋಕ್ಕಿಂತ ಮುಂಚೆ ಸ್ನಾನಕ್ಕೆ ಬರಬೇಕು. ಸೊ ಅದು ಮಾನಸ ಸರೋವರದೊಳಗೆ ಆ ಆನೆ ಇಳಿಯುತ್ತಿರುವಾಗ ಎಲ್ಲ ಕಡೆಗೂ ಚೆಲ್ಲಾಪಿಲ್ಲಿಯಾದಂತಹ ನೀರಿದೆಯಲ್ಲ, ಅದು ಮೊದಲು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಬಿಡುತ್ತಂತೆ. ಅದಾದಮೇಲೆ ಈ ಆನೆ ಹೋಗಿ ಅಭಿಷೇಕ ಮಾಡುತ್ತೆ ಅಂತ ಕವಿ ಒಂದು ಹೇಳ್ತಾನೆ. ಈ ಆನೆ ಅಭಿಷೇಕ ಮಾಡೋಕ್ಕಿಂತ ಮುಂಚೆನೇ ಅದರ ಭಾರದ ಕಾರಣ ಎಲ್ಲ ಕಡೆಗೂ ಚೆಲ್ಲಾಪಿಲ್ಲಿಯಾದಂತಹ ನೀರಿನ ಪ್ರವಾಹದಿಂದ ಮೊದಲೇ ಶಿವನಿಗೆ ಅಭಿಷೇಕ ಆಗ್ಬಿಟ್ಟಿರುತ್ತೆ ಅಂತ. ಇದಾದ ಮೇಲೆ ಆ ಒಂದು ಐರಾವತಿಗೆ ಬೈ ಅಂತ ಹೇಳಿ ಆಪೃಚ್ಛ ಅಭ್ರದ್ವಿಪಂ ಬಾಯ್ ಅಂತ ಒಂದು ಮಾತನ್ನು ಹೇಳಿ, ನೀನು ಒಂದಿಷ್ಟು ಹೊತ್ತು ಒಂದು ತಾವರೆಯಲ್ಲಿ ಕಳೆದು ಒಂದಿಷ್ಟು ಆಶ್ವಸ್ತನಾದ ಮೇಲೆ, ಒಂದಿಷ್ಟು ವಿಶ್ರಾಂತಿಯನ್ನು ಪಡೆದುಕೊಂಡ ಮೇಲೆ ನೀನು ಸ್ವರ್ಗದ ಕಡೆಗೆ ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿ ಆ ದೂತಕಾವ್ಯವನ್ನು ಮುಗಿಸ್ತಾರೆ. ಸಮಯವಿದೆಯಾ? ಒಂದು ಮುಗಿತಾ? ಈ 2 ದಿವಸದ ಈ ಉಪನ್ಯಾಸ ಮಾಲೆಯನ್ನು ಆಯೋಜಿಸಿದಂತಹ ಪ್ರಿಯ ಬಂಧುಗಳಿಗೂ ಹಾಗೂ ಇದರ ಈ ಒಂದು ಉಪನ್ಯಾಸಕ್ಕೆ ಬಂದು ಇದನ್ನು ವಿತ್ ಲಾಟ್ ಆಫ್ ಪೇಷನ್ಸ್ ತಮ್ಮ ಮನೆಯ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೇಳಿದಂತಹ ತಮ್ಮ ಈ ಪ್ರೇಕ್ಷಕರಿಗೂ ಶ್ರೋತೃಗಳಿಗೂ ನನ್ನ ಒಂದು ಪರಿಚಯವನ್ನು ಮಾಡಿಕೊಟ್ಟು ದೂತಕಾವ್ಯಕ್ಕೇನೆ ಅದರ ಇತಿಹಾಸಕ್ಕೆ ಒಂದು ಉಪಕ್ರಮವನ್ನು ಕೊಟ್ಟಂತಹ ಗಣೇಶ್ ಅವರಿಗೂ, ಈ ಒಂದು ಚಾನ್ಸನ್ನು ಕೊಟ್ಟ, ಈ ಒಂದು ಆಪರ್ಚುನಿಟಿಯನ್ನು ಕೊಟ್ಟಂತಹ ಎಲ್ಲರಿಗೂ ನನ್ನ ಒಂದು ನಮಸ್ಕಾರವನ್ನು ತಿಳಿಸ್ತಾ, ಧನ್ಯವಾದವನ್ನು ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ.